Good evening, my dear students. Welcome to today's very important live session and probably ನಿಮ್ಮ ಬೋರ್ಡ್ ಎಕ್ಸಾಮ್ ಗಿಂತ ಮುಂಚೆ ಇದು ಖಂಡಿತವಾಗ್ಲೂ ಬೇಕಿತ್ತು ಬಿಕಾಸ್ ನನಗೆ ಚೆನ್ನಾಗಿ ಗೊತ್ತಿದೆ ಫ್ರಮ್ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಈಗ ರೈಟ್ ನಾವು there will be a lot of anxiety already built. ಅಂದ್ರೆ ತುಂಬಾ ಆಂಕ್ಷಿಯಸ್ ಆಗಿರ್ತೀರಾ ಬಿಕಾಸ್ ಇನ್ನೇನು 2 ದಿನದಲ್ಲಿ ಎಕ್ಸಾಮೇ ಇದೆ. ಸೊ ಹಾಗಾಗಿ ಏನು ಓದಬೇಕು ಏನು ಓದಬಾರ್ದು ಲಾಸ್ಟ್ ಮಿನಿಟ್ ಅಲ್ಲಿ there would be a lot of confusion happening in your mind and ಕೆಲವಷ್ಟು ಜನಕ್ಕೆ ಭಯ ಕೂಡ ಇರುತ್ತೆ ಕೆಮಿಸ್ಟ್ರಿ ಅಂತ ಹೇಳ್ತಿದ್ ಕೂಡಲೇ ಅಥವಾ ಎನಿ ಕೋರ್ ಸಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್. ಬಟ್ ಡೋಂಟ್ ವರಿ, welcome once again, welcome to today's important live session related to last minute preparation. So ಇನ್ನೇನು last minute preparation ಅಂದ್ರೆ ಏನು, ಇಷ್ಟು ದಿನ ಒಂಥರ ಓಕೆ ಒಂದು ಪ್ರಾಸೆಸ್ ಅಲ್ಲಿ ನಡ್ಕೊಂಡು ಬರ್ತಾ ಇತ್ತು. you know always felt that you had time, but right now the time that we have is really less. ಸೊ ಉಳಿದಿರುವಂತ ಟೈಮ್ ಅಲ್ಲಿ ಈಗ ಪ್ರಾಬಬ್ಲಿ ನಾಳೆ ಒಂದೇ ದಿನ ಇರೋದು ನಿಮ್ಮ ಪ್ರಿಪ್ರೇಷನ್ಗೆ. ಸೊ ಒಂದೇ ಒಂದು ದಿನದಲ್ಲಿ ಹೇಗೆ ಪ್ರಿಪೇರ್ ಆಗ್ಬೋದು ಅಥವಾ ಏನೇನ್ ಕಾನ್ಸೆಪ್ಟ್ಸ್ ಅನ್ನ ನೀವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದನ್ನ ಫಸ್ಟ್ ಟಚ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ ಅನ್ನೇ ಮೊದಲು ಓದ್ಕೋಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿ ವಿಲ್ ಸ್ಟಾರ್ಟ್ ಕ್ವಿಕ್ಲಿ ವಿತ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್. ಸೊ ಬಿಫೋರ್ ದ್ಯಾಟ್ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ. ಸೊ humble apologies. So delay agidake, there was some technical issue and slightly delay agide live session, but don't worry, we will cover it up, don't worry at all. So ನೀವು ಏನು ಮಾಡಬೇಕು ಈಗ ಅಂತ ಹೇಳಿದ್ರೆ, take a book, have a pen with you, ಕೇರ್ಫುಲಿ ಲಿಸನ್ ಟು ಮೀ. ಓಕೆ, ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಈಗ ಉಳಿದಿರುವಂತಹ ಕಡಿಮೆ ಟೈಮಲ್ಲಿ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ಈ ಕಡಿಮೆ ಟೈಮಲ್ಲಿ ಕೂಡ ಸ್ಟ್ರಾಟಜಿಕಲಿ ಸ್ಮಾರ್ಟ್ ಆಗಿ ಯಾವೆಲ್ಲ ಟಾಪಿಕ್ಸ್ ಮೇಲೆ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬಹುದು ಅನ್ನೋಂಥದ್ದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಐ ಸ್ಟಾರ್ಟ್ ಗಿವಿಂಗ್ ಯು ದ ಟಿಪ್ಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ ಅಂಡ್ ಆಲ್ಸೋ ಸಮಥಿಂಗ್ ರಿಲೇಟೆಡ್ ಟು ಯೋರ್ ಜನರಲ್ ವೆಲ್ ಬೀಯಿಂಗ್. ಸೊ ಎರಡೂ ಸೇರಿಸಿ ನಿಮಗೆ ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಒಂದು ಎಕ್ಸಾಮ್ ಇದೆ ಅಂತ ಹೇಳಿದ್ರೆ, ಅದರಲ್ಲೂ ಕೆಮಿಸ್ಟ್ರಿ ಎಕ್ಸಾಮಿಗೆ ಎಕ್ಸಾಕ್ಟ್ ಆಗಿ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಮೇಕ್ ಶೋರ್ ದಟ್ ಯು ಹ್ಯಾವ್ ಅ ಬುಕ್ ವಿತ್ ಯು, ಮೇಕ್ ಶೋರ್ ದಟ್ ಯು ಹ್ಯಾವ್ ಅ ಪೆನ್ ವಿತ್ ಯು, ಮೇಕ್ ಅ ನೋಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಅಂಡ್ ಇದು ಲಾಸ್ಟ್ ಲೈವ್ ಸೆಷನ್, ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ಲಾಸ್ಟ್ ಲೈವ್ ಸೆಷನ್ ಆಗಿರೋದ್ರಿಂದ ಏನ್ ಮಾಡಬೇಕು, ನೀವು ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು. ಬಿಕಾಸ್ after 5 minutes, after 10 minutes, I keep looking at the chat. And it's okay. This class is definitely there for interaction. ನಿಮ್ಗೆ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದರೂ ಹೇಳ್ಬೇಕಂತಿದ್ರೆ, ಕನ್ವೆ ಮಾಡ್ಬೇಕಂತಿದ್ರೆ, ಆಫ್ ಕೋರ್ಸ್ ಸಿನ್ಸ್ ವಿ ಆರ್ ನಾಟ್ ಏಬಲ್ ಟು ಟಾಕ್ ಡೈರೆಕ್ಟ್ಲಿ, ನೀವು ಡೆಫಿನೆಟ್ ಆಗಿ ಚಾಟ್ ಅಲ್ಲೇ ಹಾಕಬೇಕು. ಬಟ್ ಚಾಟ್ ಇಸ್ ಅಗೇನ್ ಶುಡಂಟ್ ಬಿ ದಿಸ್ ಲಿಟ್ರಲ್ ಚಾಟ್, ಅಂದ್ರೆ ನೀವೇ ಚಾಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕ್ಲಾಸ್. ನೋ, ಇಟ್ ಇಸ್ ನಾಟ್ ದಟ್ ವೇ. ಸೊ ವಾಟ್ ಎವರ್ ಡೌಟ್ಸ್ ಯು ಹ್ಯಾವ್, ಎನಿ ಕನ್ಸರ್ನ್ಸ್ ದಟ್ ಯು ಹ್ಯಾವ್, ಈವನ್ ಇಫ್ ಇಟ್ಸ್ ಫಿಯರ್, ಜಸ್ಟ್ ಪುಟ್ ಇಟ್ ಔಟ್. ಇಟ್ಸ್ ಓಕೆ. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ದ ಸ್ಟೂಡೆಂಟ್ಸ್ ಮೈಂಡ್ ಸೆಟ್. ಇನ್ನೇನು ಒಂದೇ ದಿನ ಎಕ್ಸಾಮ್ ಉಳಿದಿದೆ ಅನ್ನುವಾಗ ಸಿಕ್ಕಾಪಟ್ಟೆ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್. ಒಂದ್ ಕಡೆಯಿಂದ ಭಯ ಸ್ಟಾರ್ಟ್ ಆಗಿರುತ್ತೆ, ಇನ್ನೊಂದ್ ಕಡೆ ಆಂಗ್ಸೈಟಿ, ಲೈಕ್ ವಾಟ್ ವಿಲ್ ಹ್ಯಾಪನ್, ಕ್ವೆಶನ್ ಪೇಪರ್ ಈಸಿ ಇರುತ್ತಾ ಇಲ್ಲ ಟಫ್ ಇರುತ್ತಾ, ನಾನು ಎಷ್ಟು ಲೆವೆಲ್ಗೆ ಪ್ರಿಪೇರ್ ಆಗಿದ್ದೀನಿ ಅನ್ನೋಂಥದ್ದು. ಇನ್ನೂ ಒಂದಷ್ಟು ಜನ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಪ್ರಿಪೇರ್ ಹಾಕೊಂಡು ಬಂದಿರೋರಿಗೆ ದೇ ವಿಲ್ ಬಿ ವೆರಿ ಕಾನ್ಫಿಡೆಂಟ್, ಕಾಮ್ ಆಗಿರ್ತೀರಾ. ಬಟ್ ಸ್ಟಿಲ್ ಎಲ್ಲೂ 1-2 ಮಾರ್ಕ್ಸ್ ಕಳ್ಕೋಬಾರ್ದು ಅನ್ನೋಂಥದ್ದು ಒಂದು ಕನ್ಸರ್ನ್ ಇರುತ್ತೆ, ರೈಟ್? ಸೊ a mixture of all these things, like 1000 thoughts will be running in your head right now. And don't worry, stay calm. I am here to help you. Don't worry, ಆರಾಮಾಗಿ ಅಂದ್ರೆ ಫುಲ್ ರಿಲ್ಯಾಕ್ಸ್ ಮಾಡಿ, ಕನ್ನಡಕ ಹಾಕೊಂಡು ರಜನಿಕಾಂತ್ ತರ ಅಂತ ಅಲ್ಲ. So whatever is possible in one day that is left, I will definitely convey those things to you. Some important strategies for last minute preparation. Just make sure that you follow those things. Along with the instructions that I give, ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಒಂದು ಪ್ಯಾಷನ್ ಅಂಡ್ ನಿಮ್ಮ ಒಂದು ಸ್ಮಾರ್ಟ್ ವರ್ಕ್ ಕೂಡ ಜೆಲ್ ಆಯ್ತು ಅಂತ ಹೇಳಿದ್ರೆ, nobody can stop you. You can literally score really well in chemistry. And don't worry, always have a positive attitude towards everything, no matter what. ಅದು ಫಸ್ಟ್ ಥಿಂಗ್ ಅಲ್ವಾ? ಸೊ ನೆಗೆಟಿವ್ ಆಗಿ ಎಷ್ಟು ಜಾಸ್ತಿ ಥಿಂಕ್ ಮಾಡ್ತಾ ಹೋಗ್ತೀವೋ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಯು ವಿಲ್ ನಾಟ್ ಬಿ ಏಬಲ್ ಟು ಲುಕ್ ಅಟ್ ದಿ ಬಿಗರ್ ವಿಷನ್. ಸೊ ಡೋಂಟ್ ಡೂ ದಟ್. ನಾನು ಅದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಟುಡೇಸ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್. ಅಂಡ್ ಹಾಯ್ ಅಂತ ಹೇಳಿರೋ ಎಲ್ಲರಿಗೂ ಅ ಬಿಗ್ ಹಾಯ್ ಫ್ರಮ್ ಮೈ ಸೈಡ್. ಓಕೆ, ಎಸ್, ಓಕೆ, ರೈಟ್. ಓಕೆ, ನನಗೆ ಇಲ್ಲಿ ಈ ಒಂದು ಕ್ಲಾಸಲ್ಲಿ ನಾನು ಒಂದಿಷ್ಟು ಕಾನ್ಸೆಪ್ಟ್ಸ್ನ ಕೂಡ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಅಂದರೆ ಇದಿಂತನ್ನೇ ಓದಿ, ಇಂಥ ಕಾನ್ಸೆಪ್ಟ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಂಡು ಓದಿ ಅಂತ. ಅದ್ರ ಜೊತೆಗೆ ಕೆಲವೊಂದು ಜನರಲ್ ಟಿಪ್ಸ್ ಕೂಡ, ಬಿಕಾಸ್ ಐ ನೋ looking at your comments also and by my prior experience, I know very well how you would be feeling right now. So ಈಗ lecture ಗಿಂತ ಜಾಸ್ತಿ ನಿಮ್ಗೆ actually confidence ಬೇಕಾಗಿರೋದು. So that is something which I will try my best to pass it on from my end to you. Okay, so we will do that. So last minute preparation, the
the first and the foremost thing that I want to tell you is I will, make a note of few important points here. Just make sure that you listen to me and make a note of it, okay? Ondish general points heli nan first adadmele I'll get back to the important topics. Andre nimma topic ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಇಂತಿಂದ ಫಸ್ಟ್ ಓದಿ ಅನ್ನೋದು. But before I talk anything related to the topics, okay, I will tell you few general things related to your chemistry examination. That's because ಯಾರ್ಯಾರೆಲ್ಲ ಲಾಸ್ಟ್ 2 ಲೈವ್ ಸೆಷನ್ ಅನ್ನ ನೋಡಿಲ್ಲ, ಲಾಸ್ಟ್ 3 ಲೈವ್ ಸೆಷನ್ ಫಾರ್ ದಟ್ ಮ್ಯಾಟರ್. ಒಂದು organic chemistry 100% sure questions, then inorganic and physical chemistry 100% sure questions live ಅನ್ನ ಮಾಡಿದೀವಿ. ಅದ್ರ ಜೊತೆಗೆ ಮೋಸ್ಟ್ ಆಫ್ ಯು ಹ್ಯಾಡ್ ಆಸ್ಕ್ಡ್ ಫಾರ್ ಆನ್ಸರ್ಸ್ ಆರ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡಿ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ್ದಕ್ಕೆ. ಸೊ ಸೌಮ್ಯ ಮ್ಯಾಮ್ ಹ್ಯಾಸ್ ಆಲ್ಸೋ ಟೇಕನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡ್ ಸೆಷನ್. ಈ 3 ಸೆಷನ್ ಇಂಪಾರ್ಟೆಂಟ್ ಸೆಷನ್ ನಮ್ಮ ಟೀಚರ್ ಆ್ಯಪ್ ಅಥವಾ ಟೀಚರ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಅದನ್ನು ಒಂದ್ಸಲ ನೋಡಿ, ಬಿಕಾಸ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲಾನು ನಾವು ಅದರಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಇನ್ನೊಂದ್ಸಲ ನೋಡಿ. ಫಟ್ ಆಲ್ ಯು ಮಿಸ್ಡ್ ಔಟ್ ದಟ್ ಲೈವ್ ಸೆಷನ್, ಜಸ್ಟ್ ಮೇಕ್ ಶೋರ್ ದಟ್ ಯು ಗೋ ಥ್ರೂ ದಟ್ ಲೈವ್ ಸೆಷನ್ ಕ್ವಿಕ್ಲಿ. ಹಾಗಂತ ಮೊಬೈಲ್ ಮೇಲೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಈಗ ರೈಟ್ ನಾವು ಅಫ್ಕೋರ್ಸ್ ಎಷ್ಟು ನಾವೀಗ ಲಾಸ್ಟ್ ಮಿನಿಟ್ ಅದೆಲ್ಲ ನೋಡ್ತೀವೋ ಅಷ್ಟೇ ಓದ್ಬೇಕು ಕೂಡ, ಟೈಮ್ ಕೊಡಬೇಕು. ಸೊ ಸ್ಮಾರ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಳ್ಳಿ. ಕ್ವಿಕ್ ಆಗಿ 2x ಸ್ಪೀಡಲ್ಲಿ ಇಟ್ಬಿಟ್ಟು ಬೇಕಿದ್ರೆ ಕ್ವಿಕ್ ಆಗಿ ಹಳೆದೆಲ್ಲ ಏನಾದರೂ ಮರ್ತೋಗಿದ್ರೆ ಯಾವ್ಯಾವ ಕ್ವೆಶನ್ಸ್ ಹೇಳಿದ್ದೆ ಯಾವ ಚಾಪ್ಟರ್ನ ಅಂತ ಅದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಪಾಠಗಳನ್ನ ಅಥವಾ ಕಾನ್ಸೆಪ್ಟ್ಸ್ನ ಓದ್ತಾ ಹೋಗ್ಬೋದು. ಓಕೆ, ಸೊ ಫ್ಯೂ ಟಿಪ್ಸ್, ಜನರಲ್ ಟಿಪ್ಸ್ ದಟ್ ಐ ವಾಂಟ್ ಟು ಟೆಲ್ ಯು ರಿಲೇಟೆಡ್ ಟು ಯೋರ್ ಕೆಮಿಸ್ಟ್ರಿ ಎಕ್ಸಾಮ್. ಓಕೆ, first and the foremost thing, very very important, stay calm. Yes, very 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 important, stay calm. Take a deep breath. ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಐ ನೋ ಇಟ್ಸ್ ನಾಟ್ ಈಸಿ. ಮ್ಯಾಮ್ ಹೇಳ್ತಿದ್ದಾರೆ ಸ್ಟೇ ಕಾಮ್ ಅಂತ, ನಮಗೆ ಹೊಟ್ಟೆನಲ್ಲಿ ಗುಳು ಅಂತಿದೆ ಅಂತ ನೀವು ಹೇಳ್ಬೋದು. ದಟ್ ಇಸ್ ಟ್ರೂ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅಗೇನ್ ಸಿ, ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗಿದ್ದಷ್ಟು, ನಿಮ್ಮ ಮೈಂಡ್ ಕೂಲ್ ಆಗಿ ಇದ್ದಷ್ಟು ಯು ವಿಲ್ ಬಿ ಏಬಲ್ ಟು ಗ್ರಾಸ್ ಥಿಂಗ್ಸ್ ಬೆಟರ್. ಬಿಕಾಸ್ ವಾಟ್ ಹ್ಯಾಪನ್ಸ್ ಇನ್ ದ ಲಾಸ್ಟ್ ಮೂಮೆಂಟ್, ಇಷ್ಟೇ ಕಮ್ಮಿ ಟೈಮ್ ಇದೆ ಅಂತ ಒಂದು ಆಂಗ್ಸೈಟಿ ನಾರ್ಮಲ್ ಆಗೇನೆ ಆಸ್ ಇಟ್ ಇಸ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಸೊ ಈ ಆಂಗ್ಸೈಟಿ ಮಿಡಲ್ ಅಲ್ಲಿನೂ as much as possible if you try to stay calm, ಸ್ವಲ್ಪ ಓಕೆ ಲೆಟ್ ಮಿ ಟೆಲ್ ಮೈ ಸೆಲ್ಫ್, ಹೌದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ಈಗಿರೋದು ಕಡಿಮೆ ಟೈಮು, ಆದರೂ ನಾನು ಓದಕ್ಕೆ ಸಾಧ್ಯ ಇದೆ, ಓಕೆ ನೋ ಪ್ರಾಬ್ಲಮ್, ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಟು ಬಿ ಪಾಸಿಬಲ್ ಅಂತ ಸ್ವಲ್ಪ ಮೈಂಡಿಗೆ ಹೇಳಿ ಸ್ವಲ್ಪ ಕಾಮ್ ಆಗಿರಿ. ಯಾಕೆಂದರೆ ನಿಮ್ಮ ಮೈಂಡಲ್ಲಿ ಸ್ಪೇಸ್ ಇದ್ದರೆ ಮಾತ್ರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಸ್ಟಫ್ ಮಾಡ್ಕೊಳ್ಳೋದಕ್ಕೆ ಜಾಗ ಸಿಗುತ್ತೆ. ಸ್ಪೇಸೇ ಇಲ್ಲ ಅಂತ ಹೇಳಿದ್ರೆ ಹೌ ಡು ಯು ಅಕಾಮಿಡೇಟ್ ಎನಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು? ಅಥವಾ ನಿಮ್ಮ ಬುಕ್ಕಲ್ಲಿರೋಂಥ ಯಾವುದೇ ಒಂದು ಇನ್ಫಾರ್ಮೇಷನ್ ತಲೆಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಆದರೂ ಸ್ಪೇಸ್ ಇರಬೇಕು. ಮ್ಯಾಮ್ ನನ್ನ ಬ್ರೈನ್ ಫುಲ್ ಖಾಲಿ ಇದೆ ಅಂತ ದಯವಿಟ್ಟು ಹಂಗೆ ಮಾತ್ರ ಹೇಳಬೇಡಿ. ನಾಟ್ ದ್ಯಾಟ್ ವೇ, ನಾಟ್ ಐ ಆಮ್ ಡೆಫಿನೆಟ್ಲಿ ನಾಟ್ ಟೆಲಿಂಗ್ ಇನ್ ದ್ಯಾಟ್ ಸೆನ್ಸ್. ಬಟ್ ರೈಟ್ ನೌ talking about your anxiety part, I know very well you're really going to be anxious at this moment of time, but as much as possible ಸ್ವಲ್ಪ ಕೂಲ್ ಆಗಿರಿ. ಬ್ರಿಂಗ್ ಡೌನ್ ದಿ ಮೊಮೆಂಟಮ್ ಅ ಲಿಟಲ್ ಬಿಟ್. ಇನ್ನೂ ಒಂದು ದಿನ ಇದೆ, ಒಂದು ಕಂಪ್ಲೀಟ್ ಡೇ ಇದೆ, ಪ್ಲಸ್ ಇವತ್ತು ಈ ಲೈವ್ ಸೆಷನ್ ಆದ್ಮೇಲೂ ಸ್ವಲ್ಪ ಅವರ್ಸ್ ನಿಮಗೆ ಟೈಮ್ ಇದೆ. ಡೋಂಟ್ ವ್ಯಾರಿ, ಯು ಕ್ಯಾನ್ ಪುಲ್ ಇಟ್ ಆಫ್, ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ಕೂಲ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ಮೈಂಡ್ ಕಾಮ್ ಆಗಿದ್ದಷ್ಟು ಸ್ವಲ್ಪ ನಿಮಗೆ ಸ್ಪೇಸ್ ಸಿಗ್ತಾ ಹೋಗುತ್ತೆ ಟು ಗ್ರಾಸ್ ದಿ ಕಾನ್ಸೆಪ್ಟ್ಸ್. ಲಾಸ್ಟ್ ಮಿನಿಟ್ ಅಲ್ಲಿ ಒಂದಷ್ಟು ಕಾನ್ಸೆಪ್ಟ್ಸ್ ತಲೆಗೆ ಹೋಗೋ ಎಲ್ಲ ಚಾನ್ಸಸ್ ಇರುತ್ತೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಸ್ಟೇ ಕಾಮ್. ನೆಕ್ಸ್ಟ್, stay confident. Now this is also equally important. Correct alva? Stay confident. Why? Because once again ನನಗಾಗುತ್ತೋ ಇಲ್ವೋ, ಅಯ್ಯೋ ನಾನು ಬರೀತೀನೋ ಇಲ್ವೋ, ಎಷ್ಟು ಕ್ವೆಶನ್ ಪೇಪರ್ ಹೆಂಗೆ ಟಫ್ ಇರುತ್ತೋ ಏನು ಕತೆನೋ, ನೀವೇ ಎಲ್ಲ ಪ್ರೆಡಿಕ್ಟ್ ಮಾಡೋದಾದ್ರೆ, ನೀವೇ ಆ ಥರ ಹೆದರ್ಕೊಂಡಿರೋದಾದ್ರೆ, ನೀವೇ ಕಾನ್ಫಿಡೆನ್ಸ್ ತಗೊಳ್ತಿಲ್ಲ ಅಂತ ಆದರೆ, how will you expect anybody else to fill confidence in you? How is it possible? Definitely not possible. ನಮ್ಮ ಮೇಲೆ ನಾವೇ ಟ್ರಸ್ಟ್ ಮಾಡಬೇಕು. We need to have that confidence that yes, it's okay, no matter what, even if it's last minute, I am going to fight this, I am going to do this well ಅನ್ನೋದು ನಿಮ್ಮ ತಲೆನಲ್ಲಿ ಇರಬೇಕು. ಆ ಓವರ್ ಕಾನ್ಫಿಡೆನ್ಸ್ ಬೇಡ, that is definitely not good. ಹಾಗಂತ ಅಂಡರ್ ಕಾನ್ಫಿಡೆನ್ಸು ಬೇಡ. ಲೆಟ್ ಇಟ್ ಬಿ ಪ್ಯೂರ್ ಶ್ಯೂರ್ ಕಾನ್ಫಿಡೆನ್ಸ್. ಇಲ್ಲ, ನಾನು ಮಾಡ್ತೀನಿ, ಇನ್ನೂ ಒಂದಿನ ಟೈಮ್ ಇದೆ, ಇವತ್ತು ಸಂಜೆನೂ ಟೈಮ್ ಇದೆ, ನಾನು ಜೆನ್ಯೂನ್ ಆಗಿ ಕೂತ್ಕೊಂಡು ಫೋಕಸ್ ಮಾಡ್ತೀನಿ, ಮ್ಯಾಮ್ ಹೇಳೋ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ಆ್ಯಂಡ್ ಕೆಮಿಸ್ಟ್ರಿ ಪೇಪರ್ ಕೂಡ ಈಸಿಯಾಗಿ ಬರುತ್ತೆ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಸೊ ಪ್ಲೀಸ್ ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಸ್ಟೇ ಪಾಸಿಟಿವ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಈಗ ಹೇಳಿದ ಹಾಗೇನೆ
ಸ್ಟೇಯಿಂಗ್ ಪಾಸಿಟಿವ್ is equally important. ಯಾಕೆ ಮತ್ತೆ ಅಗೇನ್ ಆಲ್ ನೆಗೆಟಿವ್ ಥಾಟ್ಸ್ ಕ್ಯಾನ್ ಬ್ಲಾಕ್ ಯುವರ್ ಮೈಂಡ್ ಕಂಪ್ಲೀಟ್ಲಿ. ಅಯ್ಯೋ ಕೆಮಿಸ್ಟ್ರಿ ಕ್ವೆಶನ್ ಪೇಪರ್ ಸಿಕ್ಕಾಪಟ್ಟೆ ಕಷ್ಟ ಇದ್ರೆ ಏನ್ ಮಾಡೋದು, ಅಕಸ್ಮಾತ್ ನನಗೆ ಎಕ್ಸಾಮ್ ಹಾಲಲ್ಲಿ ಏನು ನೆನಪೇ ಆಗಿಲ್ಲ ಅಂದ್ರೆ ಏನ್ ಮಾಡೋದು, ನನಗೆಲ್ಲ ಇರೋದೆಲ್ಲ ಮರ್ತು ಹೋಗ್ಬಿಟ್ಟು ಬರೀ ಖಾಲಿ ಕ್ಲಾಸ್ ರೂಮೇ ಕಾಣಿಸ್ತಿದ್ರೆ ಏನ್ ಮಾಡೋದು, ನಂಗೆ ನಿದ್ದೆ ಬಂದ್ರೆ ಏನ್ ಮಾಡೋದು. ಸೊ ಆಲ್ ದೀಸ್ ಆರ್ ನೆಗೆಟಿವ್ ಥಾಟ್ಸ್. ಡೋಂಟ್ ಎವರ್ ಅಲೌ, ನೆವರ್ ಎವರ್ ಅಲೌ ದೀಸ್ ಕೈಂಡ್ ಆಫ್ ಥಾಟ್ಸ್, ದೀಸ್ ಕೈಂಡ್ ಆಫ್ ನೆಗೆಟಿವಿಟೀಸ್ ಟು ಕಮ್ ಟು ಯುವರ್ ಹೆಡ್, ಅಥವಾ ನಿಮ್ಮ ಬ್ರೈನ್ ಆವರಿಸ್ಕೊಳ್ಳೋದಕ್ಕೆ ದಯವಿಟ್ಟು ಬಿಡಬೇಡಿ. ದ್ಯಾಟ್ ಟು ಇನ್ ದ ಲಾಸ್ಟ್ ಮಿನಿಟ್ ದಿಸ್ ವಿಲ್ ಹ್ಯಾಪನ್, ಬಟ್ ಡೋಂಟ್ ಅಲೌ. ನೀವು ಸ್ಟ್ರಾಂಗ್ ಆಗಿದ್ರೆ, ನೀವು ಕಾನ್ಫಿಡೆಂಟ್ ಆಗಿದ್ರೆ, ದಿಸ್ ವಿಲ್ ನೆಗೆಟಿವಿಟಿ ವಿಲ್ ನಾಟ್ ಬಿ ದೇರ್. ಪಾಸಿಟಿವ್ ಆಗಿರಿ, ಚೆನ್ನಾಗಾಗತ್ತೆ. ನಾನು ಹೇಳಿದ್ದನ್ನ ಓದ್ತಿದ್ದೀರಾ ಅಥವಾ ಆ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಇದೆ, ನಿಮ್ಮ ಸ್ಮಾರ್ಟ್ ವರ್ಕ್ ಇದೆ ಅಂದಮೇಲೆ ಖಂಡಿತವಾಗ್ಲೂ ಇನ್ಯಾವುದು ರಾಕೆಟ್ ಇಂದ ಅಂತೂ ಉದ್ರಕ್ ಸಾಧ್ಯ ಇಲ್ಲ ಅಲ್ವಾ ಕ್ವೆಶನ್ಸ್. ಸೊ ವಾಟ್ ಎವರ್ ಕ್ವೆಶನ್ಸ್ ಆರ್ ಗೋಣ ಅಪಿಯರ್ ಇನ್ ದ ಕ್ವೆಶನ್ ಪೇಪರ್, almost 70 to 80% more or less it's going to be picked from previous year question papers only. ಅದನ್ನ ಫಸ್ಟ್ ತಲೆನಲ್ಲಿ ಇಟ್ಕೊಳ್ಳಿ. ಸೊ ಸ್ಟೇ ಪಾಸಿಟಿವ್. ಕಂಪ್ಲೀಟ್ ಆಗಿ ಯಾವುದು ವರ್ಷ ಕೇಳದೇ ಇರೋಂಥ ಕ್ವೆಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಇಡೀ ಕ್ವೆಶನ್ ಪೇಪರ್ ತುಂಬಾ ಹೊಸ 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 ಕ್ವೆಶನ್ಸ್ ಕೊಟ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಯಾವತ್ತೂ ಆಗಲ್ಲ. ಅದನ್ನ ಫಸ್ಟ್ ತಲೆನಲ್ಲಿ ಇಟ್ಕೊಳ್ಳಿ. ದೇರ್ ವಿಲ್ ಬಿ ಅ ಲಾಟ್ ಆಫ್ ಕ್ವೆಶನ್ಸ್ ರಿಪೀಟೆಡ್ ಎವ್ರಿ ಇಯರ್. ಸೊ ರಿಪೀಟೆಡ್ ಕ್ವೆಶನ್ಸ್ ಎವ್ರಿ ಇಯರ್ ಇದ್ಮೇಲೆ ಮೋರ್ ಆರ್ ಲೆಸ್ ನಿಮಗೆ ಗೊತ್ತಿದೆ ನೀವು ಅದನ್ನೇ ಫಸ್ಟ್ ಓದಬೇಕು ಅಂತ. ಸೊ ನಾನು ಅದನ್ನ ಸ್ಟ್ರಾಟಜಿಕಲಿ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ. ಪ್ಲಸ್ ಪ್ರೀವಿಯಸ್ ಕ್ಲಾಸಲ್ಲೂ ನಿಮಗೆ ಅದನ್ನೇ ನಾನು ಹೇಳಿದ್ದೀನಿ ಡೀಟೇಲ್ ಆಗಿ. ಐ ಆಲ್ರೆಡಿ ಸ್ಪೋಕನ್, ಬಟ್ ಟುಡೇ ಒನ್ಸ್ ಅಗೇನ್ ಐ ಟೆಲ್ ಯು ದ ಲಾಸ್ಟ್ ಮಿನಿಟ್ ಟಾಪಿಕ್ಸ್ ಟು ಬಿ ಫೋಕಸ್ಡ್. ಓಕೆ, ಕ್ವಿಕ್ ಆಗಿ ಅದ್ರ ಮೇಲೆ ನಾವು ಫೋಕಸ್ ಮಾಡೋಣ. ಲಾಸ್ಟ್ ಮಿನಿಟ್ ಅಲ್ಲಿ ಒಂದ್ ದಿನದಲ್ಲಿ ಎಷ್ಟು ಓದಕ್ ಸಾಧ್ಯ, ಯಾವ್ದನ್ನ ಓದ್ಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಟ್ಸ್ ಓಕೆ, ವಿ ವಿಲ್ ಪುಲ್ ಇಟ್ ಆಫ್ ಟುಗೆದರ್. ಯು ಆರ್ ನಾಟ್ ಅಲೋನ್ ಇನ್ ದಿಸ್ ಜರ್ನಿ, ಐ ಆಮ್ ವಿತ್ ಯು, ಡೋಂಟ್ ವರಿ. ಓಕೆನಾ? ಸೊ ಸ್ಟೇ ಪಾಸಿಟಿವ್. ಪಾಸಿಟಿವ್ ಆಗಿದ್ದಷ್ಟು ಮೈಂಡ್ ಕಾಮ್. ಇದೆಲ್ಲ ಇಂಟರ್ ಕನೆಕ್ಟೆಡ್. ಮೈಂಡ್ ಸ್ವಲ್ಪ ಪಾಸಿಟಿವ್ ಆಗಿದ್ರೆ ಮೈಂಡ್ ಕಾಮ್ ಆಗಿರುತ್ತೆ, ಸ್ವಲ್ಪ ಕೂಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕಲಿ ಬರುತ್ತೆ. ಸೊ ದೀಸ್ ಆರ್ ಆಲ್ ಇಂಟರ್ ಕನೆಕ್ಟೆಡ್, ಇಂಟರ್ ಲೂಪ್ಡ್. ನಾಡಿದ್ದು ಕ್ವೆಶನ್ ಪೇಪರ್ ನಿಮ್ ಕೈಗೆ ಬಂದೇ ಬರುತ್ತೆ. ನೀವು ಎಕ್ಸಾಮ್ ಬರ್ದೇ ಬರೀತೀರಾ, ಚೆನ್ನಾಗಿ ಆಗತ್ತೆ. ಅದನ್ನ ಇವತ್ತೇ ಟೆನ್ಷನ್ ತಗೊಂಡು ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಅಟ್ಲೀಸ್ಟ್ 70 to 80%, 70% ಆದ್ರೂ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಸಾಕಷ್ಟು ರಿಪೀಟೆಡ್ ಕ್ವೆಶನ್ಸ್ ಅನ್ನೇ ನೀವು ನೋಡ್ತೀರಾ. ಅಂದ್ರೆ ಸರ್ಪ್ರೈಸ್ ತರ, ಅಯ್ಯೋ ಇದು ಯಾವ್ದು ಕ್ವೆಶನ್ ನಾವು ನೋಡೇ ಇಲ್ಲ ಇಷ್ಟು ವರ್ಷದ ಕ್ವೆಶನ್ ಪೇಪರ್ ಅಲ್ಲಿ, ಇದು ಎಲ್ಲಿ ರಾಕೆಟ್ ಇಂದ ಉದುರ್ ಬಿಡ್ತಾ, ಚಂದ್ರಯಾನಿಂದ ಬಂದು ಡೈರೆಕ್ಟ್ ಆಗಿ ಪೇಪರ್ ಮೇಲೆ ಬಿತ್ತಾ ಅನ್ನೋ ತರ ಅಂತೂ ಖಂಡಿತ ಆಗಲ್ಲ. ಹೌದಲ್ವಾ? ಹಂಗಿದ್ಮೇಲೆ ಆ ತರ ಯಾರು ಕ್ವೆಶನ್ ಪೇಪರ್ ಸೆಟ್ ಮಾಡಕ್ ಸಾಧ್ಯನೇ ಇಲ್ಲ. ಅಥವಾ ಕೆಮಿಸ್ಟ್ರಿನಲ್ಲಿ, ಎಸ್ಪೆಷಲಿ ಕೆಮಿಸ್ಟ್ರಿನಲ್ಲಿ ಬ್ಲೂ ಪ್ರಿಂಟ್ ಫಾಲೋ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. Every year, chemistry forum people are actually very sweet and student friendly. ನಾನು chemistry lecturer ಅಂತ ನಾನು ಇದನ್ನ ಡೆಫಿನೆಟ್ ಆಗಿ ಹೇಳ್ತಿಲ್ಲ, or not even promoting anything directly, definitely not that way. But with my prior experience, ನಾನು ನೋಡ್ಕೊಂಡು ಬಂದಿರೋದ್ರ ಮೇಲೆ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಪ್ರತಿ ವರ್ಷ ಕ್ವೆಶನ್ ಪೇಪರ್ ನೋಡಿದಾಗ ಕೆಮಿಸ್ಟ್ರಿ ಫೋರಮ್ ಅವರು ಮೋರ್ ಆರ್ ಲೆಸ್ they will actually stick to the blueprint ಪ್ರಕಾರನೇ ಕೊಡ್ರಿ, ಮಕ್ಳಿಗೆ ಈಸಿ ಆಗೋ ತರನೇ ಕೊಡ್ರಿ ಪೇಪರ್ ಅನ್ನೋದನ್ನೇ ಹೇಳ್ತಾರೆ. ರಿಪೀಟೆಡ್ ಕ್ವೆಶನ್ಸ್ ಅಂತೂ ಸಾಕಷ್ಟು ಇರುತ್ತೆ ಮಕ್ಕಳೇ ಪೇಪರ್ ಅಲ್ಲಿ, ಡೋಂಟ್ ವರಿ ಅಬೌಟ್ ಇಟ್. ಸೊ ಪಾಸಿಟಿವ್ ಆಗಿರಿ, ಇಟ್ ಇಸ್ ಸ್ಟಿಲ್ ಪಾಸಿಬಲ್, ಹ್ಯಾವ್ ದಟ್ ಹೋಪ್, ಡೋಂಟ್ ಲೂಸ್ ದಟ್. ಓಕೆ, ಸೊ ಈ 3 ಪಾಯಿಂಟ್ಸ್ ಅನ್ನ ಇದ್ರ ಬಿಟ್ಟು ನಾನೆಲ್ಲ ಹೇಳ್ತಾ ಹೋಗ್ಬೋದು, ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತೆಲ್ಲ. ಬಟ್ ರೈಟ್ ನೋ ಅದೆಲ್ಲ ವರ್ಕೌಟ್ ಆಗಲ್ಲ, ನನ್ಗೆ ಗೊತ್ತಿದೆ. ನಾನು ಏನೇ ಹೇಳಿದ್ರು ರಾತ್ರಿ ಎಲ್ಲ ಎಚ್ಚರ ಇರ್ತೀರಾ, ಮತ್ ಬೆಳಗ್ಗೆ ಎಲ್ಲ ನಿದ್ದೆ ಮಾಡ್ತೀರಾ. ಈ ತರ ಏನೋ ಒಂದು there will be a lot of reshuffling happening in your sleep schedule and food schedule during your exams. So no matter what I say, of course, being your educator, being your friend, it's my responsibility to tell. ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಇರೋದು ಒಂದೇ ದಿನ ಆದ್ರೂ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಊಟ ತಿಂಡಿ ಕರೆಕ್ಟಾಗಿ ಮಾಡಿ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಇಡೀ ರಾತ್ರಿ ನಿದ್ದೆಗೆಟ್ಟು, ಬಿಕಾಸ್ ಐ ಹ್ಯಾವ್ ಸೀನ್ ಮೈ ಸ್ಟೂಡೆಂಟ್ಸ್, ಅದೇ ಅಲ್ವಾ ಜನರಲ್ ಆಗಿ ಅದನ್ನೇ ಹೇಳೋದು. ಕೆಮಿಸ್ಟ್ರಿ ಎಕ್ಸಾಮ್ ದಿನ ಬೆಳಗ್ಗೆ ಒಬ್ಬೊಬ್ರು ಮುಖ ನೋಡಿದ್ರೆ ಕಣ್ಣಿಷ್ಟು ದಪ್ಪ ಆಗಿರುತ್ತೆ. ಯಾಕ್ರೋ ಅಂದ್ರೆ ಮ್ಯಾಮ್ ಇಡೀ ರಾತ್ರಿ ಕುತ್ಕೊಂಡು ಓದಿದ್ವಿ, ಏನು ನಿದ್ದೆ ಮಾಡಿಲ್ಲ ಅಂತಾರೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಯಾಕೆ? ಬ್ಲ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ಬೀಯಿಂಗ್ ಸ್ಲೀಪ್ಲೆಸ್ ಆರ್ ವಿತೌಟ್ ಸ್ಲೀಪಿಂಗ್ ಫಾರ್ ಅನ್ ಎಂಟೈರ್ ನೈಟ್ 1 or 2 days, ಸರಿಯಾಗಿ ರೆಸ್ಟ್ ಸಿಕ್ಕಿಲ್ಲ ಮೈಂಡ್ಗೆ ಅಂತ ಹೇಳಿದ್ರೆ ಮೈಂಡ್ ವರ್ಕ್ ಆಗಲ್ಲ. ಇಟ್ಸ್ ಲೈಕ್ ಎನಿ ಅದರ್ ಮಷೀನ್, ರೈಟ್? ಯಾವುದೋ ಒಂದು ಮಷೀನ್ ನ ಕಂಟಿನ್ಯೂಸ್ ಆಗಿ ಓಡಿಸ್ತಾನೆ ಇರ್ತೀರಾ ಅಲ್ವಾ? ಓದೋದಕ್ಕೆ ಓಡಿಸ್ತೀರಾ ಅಂತಾನೂ ಹೇಳಲ್ಲ, ಮೊಬೈಲ್ ನೋಡೋದಕ್ಕೂ ಇರ್ಬೋದು, ಆರ್ ಫಾರ್ ಮೆನಿ ಅದರ್ ಥಿಂಗ್ಸ್. ಬಟ್ ಸ್ಟಿಲ್ ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಮೆಷಿನ್ ರನ್ ಆಗ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಶಟ್ ಡೌನ್ ಮಾಡಿಲ್ಲ ಸ್ವಲ್ಪ ಹೊತ್ತಾದ್ರು ಅಂತ ಹೇಳಿದ್ರೆ, ಇಫ್ ಯು ಡೋಂಟ್ allow it to refresh itself, then definitely ಏನಾಗುತ್ತೆ, ಸಿಸ್ಟಮ್ ಹಾಳಾಗ್ಬಿಡುತ್ತೆ. ದಿ ಎಂಟೈರ್ ಮೆಷಿನ್ ಕ್ಯಾನ್ ಕ್ರಾಶ್. ದಟ್ ಶುಡ್ ನಾಟ್ ಹ್ಯಾಪನ್. ಸೊ ಹಂಗಾಗಿ ನಾ ಹೇಳ್ತಿರೋದು, ಇರುವಂಥ ಕಡಿಮೆ ಟೈಮಲ್ಲಿ ಸ್ವಲ್ಪ ಊಟ ತಿಂಡಿ ನೀಟಾಗಿ ಮಾಡಿ. ಓಕೆ, ಸ್ಟೇ ಹೈಡ್ರೇಟೆಡ್, ಡ್ರಿಂಕ್ ಅ ಲಾಟ್ ಆಫ್ ವಾಟರ್.
ರೆಸ್ಟ್ ಮಾಡಿ, ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ರೆಸ್ಟ್ ಮಾಡಿ. 4 ಅವರ್ ನಿದ್ದೆ ಮಾಡ್ತೀರಾ, ಆಯ್ತು, ಆ 4 ಅವರ್ನ ನೀಟಾಗಿ ನಿದ್ದೆ ಮಾಡಿ, ಅದರಲ್ಲಿನೂ ಟೆನ್ಷನ್ಸ್ ಬೇಡ. 4 hours 5 hours ಎಷ್ಟೊತ್ತು ನಿದ್ದೆ ಮಾಡ್ತೀರಾ ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಆ 4 to 5 hours ಆಫ್ ಸ್ಟಡಿ ಪ್ಲಾನ್ ಏನಿದೆ ನಿಮ್ದು, ಅದನ್ನ ಇರೋಂಥ ಬಾಕಿ ಅವರ್ಸ್ ಅಲ್ಲಿನೇ ಅಕಾಮಿಡೇಟ್ ಮಾಡ್ಕೊಳ್ಳಿ. ಸೊ ಡೋಂಟ್ ಸ್ಟ್ರೆಚ್ ಇಟ್ ಸಚ್ ಅ ವೇ ದಟ್ ಇಟ್ ಜಸ್ಟ್ ಬ್ರಿಂಗ್ಸ್ ಯು ಲಾಸ್. ಆಲ್ರೆಡಿ ಆಂಗ್ಸೈಟಿ ಇದೆ, ಅದ್ರ ಮೇಲೆ ಫಿಸಿಕಲ್ ಆಂಗ್ಸೈಟಿನೂ ಬಿಲ್ಡ್ ಆಗೋ ಥರ ಅಥವಾ ಫಿಸಿಕಲ್ ಸ್ಟ್ರೆಸ್ ಕೂಡ ಆ್ಯಡ್ ಆನ್ ಆಗೋ ಥರ ಮಾಡ್ಕೋಬೇಡಿ. ಓಕೆ, ಸೊ ದಿಸ್ ವಾಸ್ ಸಮಥಿಂಗ್ ಐ ಜೆನ್ಯೂನ್ಲಿ ವಾಂಟೆಡ್ ಟು ಕನ್ವೆ ಬಿಫೋರ್ ಟಾಕಿಂಗ್ ಅಬೌಟ್ ಟಾಪಿಕ್ಸ್, ಬಿಕಾಸ್ ಈ ಲಾಸ್ಟ್ 2 ಲೈವ್ ಸೆಷನಲ್ಲಿನೂ ನಾನು ಟಾಪಿಕ್ಸ್ ಬಗ್ಗೆನೇ ಹೇಳ್ತಾ ಹೋಗಿದ್ದೀನಿ ಡೈರೆಕ್ಟ್ ಆಗಿ. But I really, just because I have that genuine concern towards you all, before I start with the topics, ಈ ಟಾಪಿಕ್ ಓದ್ಕೊಳ್ಳಿ ಅಂತ ಹೇಳಕ್ ಮುಂಚೆ ನಾನು ಇದೆಲ್ಲದನ್ನು ಡೆಫಿನೆಟ್ ಆಗಿ ನಿಮಗೆ ಕನ್ವೆ ಮಾಡಲೇಬೇಕಿತ್ತು. ಯಾಕೆಂದ್ರೆ ನನಗೆ ಗೊತ್ತಿದೆ ಎಕ್ಸಾಮ್ಸ್ ಅಂತ ಹೇಳಿದಾಗ ಹೆಂಗೆ ಆಗ್ತಿರುತ್ತೆ, ಮೈಂಡಲ್ಲಿ ಹೊಟ್ಟೆಲ್ ಗುಳುಗುಳು ಆಗ್ತಿರುತ್ತೆ ಅನ್ನೋದು ನಂಗೆ ಗೊತ್ತಿದೆ. ಬಟ್ ಸ್ಟಿಲ್ ಇಟ್ ಈಸ್ ಯೋರ್ ಎಕ್ಸಾಮ್. ಯು ಹ್ಯಾವ್ ಬೀನ್ ಸ್ಟಡಿಂಗ್ ಸೆಕೆಂಡ್ PUC ಫ್ರಮ್ 1 year. ಜೊತೆಗೆ ಲ್ಯಾಬ್ ಎಕ್ಸಾಮ್ಸ್ ಕೂಡ ಆಗಿರುತ್ತೆ, ಚೆನ್ನಾಗಿ ಮಾಡಿರ್ತೀರಾ ಪ್ರಾಕ್ಟಿಕಲ್ ಅಲ್ಲಿ. ಆ ಮಾರ್ಕ್ಸ್ ಈ ಮಾರ್ಕ್ಸ್ ಎಲ್ಲ ಕಂಬೈನ್ ಆಗಿ ಓವರ್ ಆಲ್ ಕೆಮಿಸ್ಟ್ರಿನಲ್ಲಿ ಡೆಫಿನೆಟ್ ಆಗಿ ನೀವು ಚೆನ್ನಾಗಿ ಸ್ಕೋರ್ ಮಾಡೇ ಮಾಡ್ತೀರಾ. ಆ್ಯಂಡ್ ಲೈಕ್ ಐ ಸೆಡ್, ಐ ವಿಲ್ ರಿಪೀಟ್ ಅಗೇನ್, ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಪ್ಯಾಕೇಜ್ ತರ ಅಂತೂ ಕ್ವೆಶನ್ ಪೇಪರ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಿರೋ ಕ್ವೆಶನ್ಸ್ ಅನ್ನು ನೀಟಾಗಿ ಓದ್ಕೊಂಡು ಹೋಗಿಲ್ಲ ಅಂದ್ರೆ ದಟ್ಸ್ ಗೋಯಿಂಗ್ ಟು ಬಿ ಯೋರ್ ಮಿಸ್ಟೇಕ್. ಬಟ್ ಆಲ್ರೆಡಿ ಇಂತಿಂಥ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ಹೇಳಿರೋದು, ಐ ವಿಲ್ ಅಶ್ಯೂರ್ ದಟ್ ಇಟ್ ವಿಲ್ ಬಿ ದೇರ್ ಇನ್ ಯೋರ್ ಕ್ವೆಶನ್ ಪೇಪರ್. ಸೊ ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಿರುವಾಗ ಅಟ್ಲೀಸ್ಟ್ ಮೇಕ್ ಶೋರ್ ದಟ್ ಯು ಪ್ರಯಾರಿಟೈಸ್ ಥಿಂಗ್ಸ್ ಆ್ಯಂಡ್ ಸ್ಟಡಿ. ಅವಾಗ ಎಂಟೈರ್ ಕ್ವೆಶನ್ ಪೇಪರ್ ದೊಡ್ಡ ಸರ್ಪ್ರೈಸ್ ಅಂತ ಖಂಡಿತ ಅನ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ರಾಕೆಟ್ ಇಂದ ಚಂದ್ರಯಾನಿಂದ ಕ್ವೆಶನ್ಸ್ ಉದ್ರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಿಲೆಬಸ್ ಅಲ್ಲಿ ನಿಮ್ದೇ ಓನ್ ಬುಕ್ ಇಂದಾನೇ ಕ್ವೆಶನ್ಸ್ ಬರಬೇಕು. ಅಂಡ್ ಇಟ್ ವಿಲ್ ಡೆಫಿನೆಟ್ಲಿ ನಾಟ್ ಬಿ ಸಮ್ವೇರ್ ಔಟ್ ಆಫ್ ದಿ ಬಾಕ್ಸ್ ಆಲ್ಸೋ. ಈ ವರ್ಷ ಹಾಟ್ಸ್ ಕ್ವೆಶನ್ಸ್ ಇನ್ಕ್ಲೂಡ್ ಮಾಡಿರೋದ್ರಿಂದ 1 or 2 questions ಕ್ಯಾನ್ ಬಿ ಸ್ಲೈಟ್ಲಿ ಟ್ರಿಕ್ಕಿ. But that absolutely doesn't mean that it will not be connected to your subject at all. Nowhere connection ಇಲ್ಲದೆ ಏನೋ ಒಂದು ಕ್ವೆಶನ್ನ ತಂದು ಡಂಪ್ ಮಾಡಲ್ಲ. ಡೋಂಟ್ ವ್ಯಾರಿ. ಓಕೆ, ನಾನು ಇಷ್ಟನ್ನ ಹೇಳ್ತಾ ಪ್ಲೀಸ್ ಸ್ಟೇ ಕಾನ್ಫಿಡೆಂಟ್ ಅಂತ ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ. ಮ್ಯಾಮ್ ಹಳೆ ಟೇಪ್ ರೆಕಾರ್ಡರ್ ಥರ ಅದನ್ನೇ ಹೇಳ್ತಿದ್ದಾರೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಅದೇ ರೀಲ್ ನಮ್ಮ ಮತ್ತೆ ಸುತ್ತಿದ್ದಾರೆ ಅನ್ಕೊಂಡ್ರು ಪರವಾಗಿಲ್ಲ. ಬಟ್ ದಿಸ್ ಇಸ್ ಆಕ್ಚುಲಿ ಟ್ರೂ ಆ್ಯಂಡ್ ನೋಬಡಿ ವಿಲ್ ಟೆಲ್ ಯು ಆಲ್ ದಿಸ್. ಇಷ್ಟೊಂದೆಲ್ಲ ಸ್ಟ್ರೆಸ್ ಮಾಡಿ ಹೇಳೋ ನೆಸೆಸಿಟಿನೂ ಇಲ್ಲ ಪ್ರಾಬಬ್ಲಿ, ಜಸ್ಟ್ ಬಿಕಾಸ್ there is so much concern and love for you all. I am telling you all these things. Okay, so ಆರಾಮಾಗಿರಿ, ಸ್ವಲ್ಪ ಕೂಲ್ ಆಗಿರಿ, ಇದೆಲ್ಲ ನಾನು ಹೇಳ್ತಿರೋದನ್ನ ಫಾಲೋ ಮಾಡಿ, ಚೆನ್ನಾಗಿರುತ್ತೆ. ಕ್ವೆಶನ್ ಪೇಪರ್ ವಿಲ್ ಬಿ ಈಸಿ. ಯು ವಿಲ್ ಬಿ ಏಬಲ್ ಟು ರೈಟ್ ವೆಲ್, ಯು ವಿಲ್ ಬಿ ಏಬಲ್ ಟು ಡೂ ಯುವರ್ ಕೆಮಿಸ್ಟ್ರಿ ಎಕ್ಸಾಮ್ಸ್ ರಿಯಲಿ ವೆಲ್, ಟ್ರಸ್ಟ್ ಮೀ, ಅಷ್ಟೇ. ಓಕೆನಾ? ಸೊ ನೌ ಮೂವಿಂಗ್ ಆನ್ ಟು ಓಕೆ, ಐ ಡೂ ಒನ್ ಥಿಂಗ್ ಇಂಪಾರ್ಟೆಂಟ್ ಆಗಿ. ಇವಾಗ ಲಾಸ್ಟ್ ಮಿನಿಟ್ ಅಲ್ಲಿ ಒಂದಿಷ್ಟು ಕ್ವೆಶನ್ಸ್ ಅನ್ನ ನೀವು ಯಾವ್ಯಾವ್ದು ಫೋಕಸ್ ಮಾಡಲೇಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಂಡ್ ಮೋಸ್ಟ್ಲಿ ದಿಸ್ ವಿಲ್ ಆಲ್ ಬಿ 3 markers ಓನ್ಲಿ. ಓಕೆ, ನಾನು ಟಾಪಿಕ್ ವೈಸ್ ಬರಿತಾ ಹೋಗ್ತೀನಿ. ಕ್ವೆಶನ್ ವೈಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದಿ ಪ್ರೀವಿಯಸ್ ಲೈವ್ ಸೆಷನ್ಸ್ ಅಲ್ವಾ. ಕ್ವೆಶನ್ ತರ ಅಂದ್ರೆ ಎಕ್ಸಾಕ್ಟ್ ಆಗಿ ಪೇಪರಲ್ಲಿ ಕ್ವೆಶನ್ಸ್ ಹೆಂಗ್ ಬರುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಐ ವಿಲ್ ಡಿವೈಡ್ ದಿ ಬೋರ್ಡ್ ಇಂಟು 3 set of columns. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಡಿವೈಡ್ ಮಾಡಿಬಿಟ್ಟು ಒಂದಿಷ್ಟು ಟಾಪಿಕ್ಸ್ ಅನ್ನ ಅಲ್ಲಿ ಬರಿತಾ ಹೋಗ್ತೀನಿ. ಐ ಜೆನ್ಯೂನ್ಲಿ ವಾಂಟ್ ಯು ಟು ಮೇಕ್ ಅ ನೋಟ್ ಆಫ್ ದಿಸ್ ಆ್ಯಂಡ್ ಫಸ್ಟ್ ಇದ್ರ ಮೇಲೆನೆ ಫೋಕಸ್ ಮಾಡ್ತಾ ಹೋಗಿ. ಓಕೆನಾ? ಸೊ ಚಾಪ್ಟರ್ ವೈಸ್ ಇಲ್ಲಿ ತಗೊಳಕ್ ಹೋಗಲ್ಲ ನಾನು. ಐ ಜಸ್ಟ್ ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಅಂತ ನಾನು ಆ ಲೆವೆಲ್ಗೆ ಡಿಸ್ಕಸ್ ಮಾಡಾಗಿದೆ ಅಲ್ವಾ. ಸೊ ಐ ಡೂ ಒನ್ ಥಿಂಗ್, ಐ ಡಿವೈಡೆಡ್ ಇಂಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ. ಬಿಕಾಸ್ ನಿಮ್ಗೆ ಗೊತ್ತಿದೆ ಯಾವ್ಯಾವ ಚಾಪ್ಟರ್ ಯಾವ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ಬಿಲಾಂಗ್ ಆಗುತ್ತೆ ಅಂತ. ಗೊತ್ತಿಲ್ಲ ಅಂತ ದಯವಿಟ್ಟು ನನಗೆ ಹೇಳ್ಬೇಡಿ ಇವಾಗ, ಅದು ನಾಡಿದ್ದು ಎಕ್ಸಾಮ್ ಇಟ್ಕೊಂಡು. ಸೊ ಯಾ, ವಿ ವಿಲ್ ಡೂ ದ್ಯಾಟ್. ಫಸ್ಟ್ ಲೆಟ್ ಮೀ ಟೇಕ್ ಅಪ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ ಇಫ್ ವಿ ಗೋ ಇನ್ ದಿ ಆರ್ಡರ್ ಆಫ್ ಯುವರ್ NCERT ಟೆಕ್ಸ್ಟ್ ಬುಕ್ ಆರ್ಡ್ರಲ್ಲೇ ಹೋಗೋದಾದ್ರೆ ಲೆಟ್ ಮಿ ಟೇಕ್ ಅಪ್ ಫಿಸಿಕಲ್ ಕೆಮಿಸ್ಟ್ರಿ ಇಟ್ಸೆಲ್ಫ್. ಅದಾದ್ಮೇಲೆ ವಿಲ್ ಗೋ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆನಾ? ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದ ರೈಟ್. ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಯಾವೆಲ್ಲ ಟಾಪಿಕ್ಸ್ ಮೇಲೆ ನೀವು ಮೇಜರ್ ಆಗಿ ಫೋಕಸ್ ಮಾಡಬೇಕು, ಯಾವ ಟಾಪಿಕ್ಸ್ ಪಕ್ಕ ಬಂದೇ ಬರುತ್ತೆ ನಿಮ್ಮ ಪೇಪರಲ್ಲಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಥಿಂಗ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತಿದ್ ಕೂಡಲೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವೆಲ್ಲ ಚಾಪ್ಟರ್ ಇದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಐ ಮೀನ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ದೇರ್ ಆರ್ ಓನ್ಲಿ 3 chapters, ಕರೆಕ್ಟ್ ಅಲ್ವಾ? ಸೊಲ್ಯೂಷನ್ಸ್ ಇದೆ, ಕೆಮಿಕಲ್ ಕೈನೆಟಿಕ್ಸ್ ಇದೆ, ಎಲೆಕ್ಟ್ರೋ ಕೆಮಿಸ್ಟ್ರಿ ಇದೆ. ಈ 3 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಇರೋದು. ಈ 3 ಚಾಪ್ಟರ್ ಇಂದ
ಯು ವಿಲ್ ಗೆಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಎರಡು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಚಾನ್ಸ್ ತಗೊಳ್ಳೋಂಗೆ ಇಲ್ಲ. ಅದು ಈ ವರ್ಷ ಏನಾಗಿದೆ ಕ್ವೆಶನ್ ಪೇಪರ್ ಅಲ್ಲಿ ದೇ ಹ್ಯಾವ್ ಅಲಾಟೆಡ್ ಎ ಸೆಪರೇಟ್ ಸೆಪರೇಟ್ ಮೇನ್ ಇಟ್ ಸೆಲ್ಫ್, ಒಂದು ಸೆಪರೇಟ್ ಡಿವಿಷನ್ ಆಗಿನೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಅವರು ಸೆಪರೇಟ್ ಮಾಡಿಬಿಟ್ಟಿರೋದ್ರಿಂದ, ಬಿಕಾಸ್ ಟಿಲ್ ಲಾಸ್ಟ್ ಇಯರ್ ಅದೊಂದು ಪಾರ್ಟ್ ಡಿ ನಲ್ಲಿ ನ್ಯೂಮರಿಕಲ್ಸ್ ಆಲ್ಸೋ ವುಡ್ ಬಿ ಅ ಪಾರ್ಟ್ ಆಫ್ ಇಟ್. ಬಟ್ ಈ ವರ್ಷ ಹಂಗೆ ಮಾಡಿಲ್ಲ, ಯಾಕೆಂದ್ರೆ ಮಕ್ಕಳು ಸ್ಕಿಪ್ ಮಾಡ್ತಾರೆ, ನ್ಯೂಮರಿಕಲ್ಸ್ ಅಟೆಂಡೇ ಮಾಡಲ್ಲ ಅನ್ನೋ ರೀಸನ್ಗೆ, ಚಾನ್ಸ್ ತಗೊಳ್ಳಲ್ಲ ಅನ್ನೋ ರೀಸನ್ಗೆ ಪ್ರಾಬಬ್ಲಿ ಸ್ಪ್ಲಿಟ್ ಮಾಡಿ ಕಂಪಲ್ಸರಿ ಮಾಡಿದ್ದಾರೆ. ನ್ಯೂಮರಿಕಲ್ ಸೆಕ್ಷನ್ ಅನ್ನೇ ಕಂಪಲ್ಸರಿ ಮಾಡಿರುವಾಗ ಯು ಡೆಫಿನೆಟ್ಲಿ ಕೆನಾಟ್ ಅಫೋರ್ಡ್ ಟು ಸ್ಕಿಪ್ ಇಟ್. ಡೋಂಟ್ ಸ್ಕಿಪ್ ಇಟ್. ಇನ್ಸ್ಟೆಡ್ ವಾಟ್ ಕ್ಯಾನ್ ಯು ಡೂ? I'll tell you that. So numerical problems of physical chemistry chapters must and should. This has to be focused for sure. And adrallinu ನೀವು first ಯಾವ್ದನ್ನ ಫೋಕಸ್ ಮಾಡಬೇಕು? NCERT solved numericals. Okay? NCERT solved numericals ಅನ್ನ ನೀವು ಫಸ್ಟ್ ಫೋಕಸ್ ಮಾಡಬೇಕು. ನಾನು ಪದೇ ಇದನ್ನೇ ಹೇಳ್ತಿದ್ದೀನಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಫಾಲೋಯಿಂಗ್, ಬಿಕಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಅವರೇ ಸಾಲ್ವ್ ಮಾಡಿಬಿಟ್ಟಿದ್ದಾರೆ, ನಾವ್ ಯಾಕೆ ಮ್ಯಾಮ್ ಮತ್ತೆ ಸಾಲ್ವ್ ಮಾಡಬೇಕು ಅಂತ ಕೇಳಂಗಿಲ್ಲ. ಯಾಕೆಂದ್ರೆ ಸಾಲ್ವ್ ಮಾಡಿರುವಂತಹ ನ್ಯೂಮರಿಕಲ್ಸ್ NCERT ನಲ್ಲಿ ನೀವು ಆಲ್ರೆಡಿ ನೋಡ್ತೀರಾ ಸಾಲ್ವ್ಡ್ ಎಕ್ಸಾಂಪಲ್ಸ್ ಅಂತ. ಸೊ ಸಾಲ್ವ್ಡ್ ಎಕ್ಸಾಂಪಲ್ಸ್ ಅದು ಬಿಟ್ರೆ ನೆಕ್ಸ್ಟ್ ಇದು ಇಂಟೆಕ್ಸ್ ಕ್ವೆಶನ್ ಅಂತ ಇರುತ್ತಲ್ಲ, ಸೊ ಇದು ಫಸ್ಟ್ ಪ್ರಯಾರಿಟಿ. ಓಕೆನಾ? NCERT ಸಾಲ್ವ್ ನ್ಯೂಮರಿಕಲ್ಸ್ ಫಸ್ಟ್ ಪ್ರಯಾರಿಟಿ. ಅದಾದ್ಮೇಲೆ ಸೆಕೆಂಡ್ ಪ್ರಯಾರಿಟಿ ಇಂಟೆಕ್ಸ್ಟ್ ಕ್ವೆಶನ್ಸ್. ಟೈಮ್ ಇದ್ರೆ ಇಂಟೆಕ್ಸ್ಟ್ ಕ್ವೆಶನ್ಸ್. ಸೊ ಇದೆರಡರಿಂದಾನೇ ಮೇಜರ್ ಆಗಿ ಬರ್ಬೇಕು ನಿಮ್ಗೆ. ಹಾಟ್ಸ್ ಅಲ್ಲ, ರೆಗ್ಯುಲರ್ ಕೈಂಡ್ ಆಫ್ ಕ್ವೆಶನ್ಸ್. ಇಲ್ಲಿ ಚಾಯ್ಸ್ ಇರುತ್ತೆ ಅಲ್ವಾ. ಒಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕ್ಯಾಟಗರಿನಲ್ಲೂ ನಿಮ್ಗೆ ಚಾಯ್ಸ್ ಇರೋದ್ರಿಂದ ಔಟ್ ಆಫ್ 6 ಯು ಶುಡ್ ಆನ್ಸರ್ ಓನ್ಲಿ 3. ಸೊ ಹಾಗಾಗಿ ಚಾಯ್ಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ಮಾಡಿ, ಇದು ಬಿಕಾಸ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ನಾನು ಇಡೀ ಟೆಕ್ಸ್ಟ್ ಬುಕ್ ನ ಓದ್ತಾ ಕೂರ್ತೀನಿ ಅಂದ್ರೆ ಇಟ್ ಮೈಟ್ ಬಿ ಡಿಫಿಕಲ್ಟ್. ಇಫ್ ಅಟ್ ಆಲ್ ಯು ಹವ್ ನಾಟ್ ಟಚ್ಡ್ ಯುವರ್ NCERT ಆಲ್ ದೀಸ್ ಡೇಸ್, ಐಲ್ ಬಿ ವೆರಿ ಪ್ರಾಕ್ಟಿಕಲ್. ಇಷ್ಟು ದಿನ ಧೂಳು ಇಡಿಸ್ಬಿಟ್ಟು ಬುಕ್ಕೇ ಓಪನ್ ಮಾಡಿಲ್ಲ ಮ್ಯಾಮ್, ಒಂದ್ ದಿನದಲ್ಲಿ ಕೆಮಿಸ್ಟ್ರಿ ಓದ್ಬಿಡ್ತೀನಿ, ಒಂದ್ ರಾತ್ರಿನಲ್ಲಿ ಓದ್ಬೇಕಷ್ಟೇ, ಏನ್ ಮಾಡ್ತಿರೋ ನೀವು, ನನಗೆ ಗೊತ್ತಿಲ್ಲ, ನಂಗೆ ಹೇಳ್ಕೊಟ್ಬಿಡಿ ಅಂತ ಹೇಳಿದ್ರೆ, okay, cool down. We are discussing something related to that only. So people who have been studying or regular ಆಗಿ ಓದ್ತಾ ಬಂದಿರೋರ್ಗೆ NCERT ಸಾಲ್ವ್ಡ್ ಎಕ್ಸಾಂಪಲ್ ಈಗ ಆಲ್ರೆಡಿ ಥರೋ ಆಗ್ಬಿಟ್ಟಿರ್ತೀರಾ, ಜೊತೆಗೆ ಇಂಟೆಕ್ಸ್ ಕ್ವೆಶನ್ ಥರೋ ಆಗಿರ್ತೀರಾ. ಸೊ ಅಂತವ್ರು ಏನ್ ಮಾಡ್ಬೋದು, ಯು ಕ್ಯಾನ್ ಪಿಕ್ ಫ್ಯೂ ಕ್ವೆಶನ್ಸ್ ಫ್ರಮ್ ಎಕ್ಸಸೈಸ್ ಆಲ್ಸೋ, ದಟ್ ವಿಲ್ ಹೆಲ್ಪ್ ಯು ಟು ಸಾಲ್ವ್ ಹಾಟ್ಸ್ ಕ್ವೆಶನ್. ಓಕೆ? ಅಲ್ಲದೆ ಇರೋರು ಏನ್ ಹೇಳ್ತಿದ್ದೀನಿ ಅಂದ್ರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಚಾಯ್ಸ್ ಇರುತ್ತೆ, 50-50 ಚಾಯ್ಸ್ ಇರುತ್ತೆ ಅಲ್ವಾ. ಸೊ ಔಟ್ ಆಫ್ 6 ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ಎನಿ 3 ಕ್ವೆಶನ್ಸ್, ಪ್ರೊವೈಡೆಡ್ ಇಫ್ ಯುರ್ ಅಟ್ ಲೀಸ್ಟ್ ಥರೋ ವಿತ್ NCERT ಸಾಲ್ವ್ಡ್ ಎಕ್ಸಾಂಪಲ್ ಅಂಡ್ ನೆಕ್ಸ್ಟ್ ಕ್ಯಾಟಗರಿ ಇಂಟೆಕ್ಸ್ ಕ್ವೆಶನ್. ಸೊ ಇದು ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ಅದು ಲಾಸ್ಟ್ ಮಿನಿಟ್ಗಂತೂ ಬೇಡವೇ ಬೇಡ. ಹೊಸದಾಗಿ ಈಗ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ಎಲ್ಲ ಓದ್ತೀನಿ, ಎಲ್ಲ ಇವಾಗ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಏನೂ ಓದದೇ ಇರೋಂಗಾಗತ್ತೆ. ಡೋಂಟ್ ಡೂ ದಟ್. ಇನ್ಸ್ಟೆಡ್ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ವಿತ್ ಇನ್ ದಿ ಅವೈಲಬಲ್ ಟೈಮ್. ಓಕೆ? ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಆಲ್ 3 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಯಾವುದು ಆಲ್ 3? ಕೆಮಿಕಲ್ ಕೈನೆಟಿಕ್ಸ್, ಸೊಲ್ಯೂಷನ್ಸ್ ಒಂದು ಚಾಪ್ಟರ್, ಮತ್ತೆ ಎಲೆಕ್ಟ್ರೋ ಕೆಮಿಸ್ಟ್ರಿ. ಈ ಮೂರರಿಂದಾನು ಫಸ್ಟ್ ಏನ್ ಮಾಡ್ತೀರಾ, NCERT ಸಾಲ್ವ್ಡ್ ನ್ಯೂಮರಿಕಲ್ ಅನ್ನ, ಅಂದ್ರೆ NCERT ನಲ್ಲಿ ಆಲ್ರೆಡಿ ಸಾಲ್ವ್ಡ್ ಎಕ್ಸಾಂಪಲ್ಸ್ ಇರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಿ. ರೈಟ್ ಅಂಡ್ ಪ್ರಾಕ್ಟೀಸ್ ದಟ್. ಓಕೆ? ಅದಾಗ್ತಿದ್ದಂಗೆ ಮೂವ್ ಟು ಇಂಟೆಕ್ಸ್ ಕ್ವೆಶನ್ಸ್, ಸಾಲ್ವ್ ದೋಸ್ ಕ್ವೆಶನ್ಸ್. ಸದ್ಯಕ್ಕೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೆ ದಿಸ್ ಶುಡ್ ಬಿ ಇನಫ್. ಓಕೆ? ನೆಕ್ಸ್ಟ್ ಅದಾಗ್ತಿದ್ದಂಗೆನೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಂತ ಬಂದಾಗ ಡಿರೈವೇಶನ್. ಓಕೆ? ಡಿರೈವೇಶನ್ ಫ್ರಮ್ ದಿ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್ ಮಸ್ಟ್ ಅಂಡ್ ಶುಡ್ ಓದಲೇಬೇಕು. ಯಾವ್ದಿದು? 0 and first order. Integrated rate equation for 0 and first order ಇದೆಯಲ್ಲ, ಡಿರೈವೇಶನ್ ಕಂಪಲ್ಸರಿ. ಎರಡರಲ್ಲಿ ಒಂದು ಬಂದೇ ಬರುತ್ತೆ. ಈದರ್ ಡಿರೈವೇಶನ್ ರಿಲೇಟೆಡ್ ಟು 0 ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ 0 ಆರ್ಡರ್ ರಿಯಾಕ್ಷನ್, ಇಲ್ಲಾಂದ್ರೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಎರಡರಲ್ಲಿ ಒಂದು ಖಂಡಿತ ಬರುತ್ತೆ, ಸ್ಕಿಪ್ ಮಾಡಬೇಡಿ. ಇದೆರಡು ಓದಾದ್ಮೇಲೆ ಯು ಕ್ಯಾನ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಹಾಫ್ ಲೈಫ್. ಓಕೆ? ಪ್ಲಸ್ ನ್ಯೂಮರಿಕಲ್ಸ್ ಆಲ್ಸೋ. ಸೊ ಹಾಫ್ ಲೈಫ್ ಡಿರೈವೇಶನ್ಸ್ ಅಲಾಂಗ್ ವಿತ್ ದಟ್ ನ್ಯೂಮರಿಕಲ್ಸ್ ಆಲ್ಸೋ ಇದ್ರದ್ದು, ಯಾಕೆಂದ್ರೆ ಇದ್ರ ನ್ಯೂಮರಿಕಲ್ಸ್ ಮೇಜರ್ ಆಗಿ ಕೇಳೋದು. ಓಕೆನಾ? ಸೊ ನೆಕ್ಸ್ಟ್ ಇದಾಗ್ತಿದ್ದಂಗೆನೆ ದೆನ್ ಯು ಕ್ಯಾನ್ ಫೋಕಸ್ ಆನ್ ಇದು ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ಯು ಕ್ಯಾನ್ ಅಗೇನ್ ಫೋಕಸ್ ಆನ್ ನ್ಯೂಮರಿಕಲ್ಸ್. ಸೊಲ್ಯೂಷನ್ ಅಂದ್ರೆ 100% ಬಂದೇ ಬರುವಂತ ಕ್ವೆಶನ್ಸ್ ಅನ್ನ ನಾನು ಹೇಳ್ತಿದ್ದೀನಿ. ಯಾವ್ದು ಬರುತ್ತೆ ಸೊಲ್ಯೂಷನ್ಸ್ ನ್ಯೂಮರಿಕಲ್ಸ್ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಓಕೆ? ಸೊ ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಏನಿದೆ ಆ ನ್ಯೂಮರಿಕಲ್ಸ್ ಅನ್ನ ಕ್ವಿಕ್ ಆಗಿ, ಅದರಲ್ಲೂ ನಾನು ಹೇಳಿದ್ನಲ್ಲ, ಇದು ಜನರಲ್ ಇನ್ಸ್ಟ್ರಕ್ಷನ್. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಜನರಲ್ ಅಂತ ಬರ್ದ್ಬಿಡ್ತೀನಿ ನಾನು. ಜನರಲ್ ಇನ್ಸ್ಟ್ರಕ್ಷನ್ ಇದು.
ಈ ಒಂದು ಪರ್ಟಿಕ್ಯುಲರ್ ಇಲ್ಲಿ ತನಕ ಇದೆಯಲ್ಲ ಇದು ಜನರಲ್ ಇನ್ಸ್ಟ್ರಕ್ಷನ್. ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಅಂದ್ರೆ ಮ್ಯಾಮ್ ಯಾವ್ದು ಓದ್ಬೇಕು ಅಂತ ಮತ್ತೆ ಕೇಳಂಗಿಲ್ಲ, ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ನಾನು. ಇಲ್ಲಿ ಎಲ್ಲೇ ನ್ಯೂಮರಿಕಲ್ಸ್ ಅಂತ ಮೆನ್ಷನ್ ಮಾಡಿದ್ರು ಚಾಪ್ಟರ್ ಲೆಕ್ಕದಲ್ಲಿ, ಐ ಮೀನ್ ಟು ಸೇ ಫಸ್ಟ್ ಸಾಲ್ವ್ಡ್ ಎಕ್ಸಾಂಪಲ್ಸ್, ಅದಾದ್ಮೇಲೆ ಇಂಟೆಕ್ಸ್ ಕ್ವೆಶನ್, ಫಸ್ಟ್ ಅದನ್ನ ಓದ್ಕೊಳ್ಳಿ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೆ ಇದಿಷ್ಟನ್ನ ಫಸ್ಟ್ ಓದ್ಕೊಳ್ಳಿ. ಚಾಪ್ಟರ್ ವೈಸ್ ತಗೊಂಡಾಗ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ಕಾಲಿಗೇಟಿವ್ 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ ಅಲ್ವಾ, 4 ಕಾಲಿಗೇಟಿವ್ ಪ್ರಾಪರ್ಟಿ ರಿಲೇಟೆಡ್ ನ್ಯೂಮರಿಕಲ್ಸ್ ಮಸ್ಟ್ ಅಂಡ್ ಶುಡ್. ಸೊ ನ್ಯೂಮರಿಕಲ್ಸ್ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ 4 ಕಾಲಿಗೇಟಿವ್ ಪ್ರಾಪರ್ಟಿದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅಲ್ಲಿ ಡಿರೈವೇಶನ್ ಕೇಳಲ್ಲ, 4 ಕಾಲಿಗೇಟಿವ್ ಪ್ರಾಪರ್ಟಿದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅದ್ರ ರಿಲೇಟೆಡ್ NCERT ಸಾಲ್ವ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಇಂಟೆಕ್ಸ್ ಕ್ವೆಶನ್ಸ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಪ್ರಯಾರಿಟಿ ಕೊಟ್ಟು ಓದ್ಬೇಕಾಗಿರೋಂಥದ್ದು. ಲಾಸ್ಟ್ ಮಿನಿಟ್ ಅಲ್ಲಿ ಇದಿಷ್ಟು ಟಾಪಿಕ್ಸ್ ನೀವು ಕವರ್ ಮಾಡ್ಬೇಕಾಗತ್ತೆ, ಮಾಡ್ತಾ ಹೋಗಿ. ಅದನ್ನೇ ನಾನು ಸ್ಟ್ರೆಸ್ ಮಾಡ್ತಿರೋದು. ಓಕೆ, ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲೂ ಅಷ್ಟೇ ಡಿರೈವೇಶನ್ ರಿಲೇಟೆಡ್ ಟು ಫಸ್ಟ್ ಆರ್ಡರ್, ಝೀರೋ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಕಂಪಲ್ಸರಿ ಅಂದ್ರೆ ಕಂಪಲ್ಸರಿ. ಅದ್ ಬಿಟ್ಟು ಹಾಫ್ ಲೈಫ್ದು ನೋಡ್ಕೊಳ್ಳಿ, ದಿಸ್ ಇಸ್ ಜಸ್ಟ್ ಅಪ್ಲಿಕೇಶನ್ ಆಫ್ ದಿಸ್. ಸೊ ಹಾಗಾಗಿ ಅದನ್ನ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ನಿಮಗೆ ಜಾಸ್ತಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಅಲ್ಲಿ ಬರೋದೇ ಹಾಫ್ ಲೈಫ್ ಇಂದ. ಸೊ ಹಾಫ್ ಲೈಫ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಆಫ್ ಕೋರ್ಸ್ ಮೇಜರ್ ಆಗಿ ನ್ಯೂಮರಿಕಲ್ಸ್ ಮತ್ತೆ NCERT ನಲ್ಲಿರುವಂತ NCERT ಸಾಲ್ವ್ ನ್ಯೂಮರಿ, ಇದ್ರಲ್ಲಿ ಹಾಟ್ಸ್ ಕ್ವೆಶನ್ ಸ್ವಲ್ಪ ಬರೋ ಚಾನ್ಸಸ್ ಇರುತ್ತೆ ಆಯ್ತಾ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ಮೆಂಟಲಿ ಪ್ರಿಪೇರ್ಡ್ ಆಗಿರಿ. ಬಟ್ ಏನ್ ಗೊತ್ತೇನ್ರಿ, ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ಸಪೋಸ್ ಎಲೆಕ್ಟ್ರೋಕೆಮಿಸ್ಟ್ರಿ 2 ನ್ಯೂಮರಿಕಲ್ ಇರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ, ಒಂದೇ ಒಂದು ಹಾಟ್ಸ್ ಕ್ವೆಶನ್ ಇರುತ್ತೆ, ಇನ್ನೊಂದು NCERT ಸಾಲ್ವ್ಡ್ ಎಕ್ಸಾಂಪಲ್ ಇಲ್ಲ ಇಂಟೆಕ್ಸ್ ಇಂದಾನೇ ಬರಬೇಕು. ಸೊ ಇಲ್ಲಿ ಒಂದು ಕ್ವೆಶನ್ ನೀವು ಅಟೆಂಡ್ ಮಾಡಿದ್ರು, ಬಾಕಿ 2 ಚಾಪ್ಟರ್ ಇಂದ ಒಂದೊಂದು ಅಟೆಂಡ್ ಮಾಡಿದ್ರು 3 ಕ್ವೆಶನ್ ಅಲ್ಲಿಗೆ ಮುಗ್ದೇ ಹೋಯ್ತು. ಸೊ ಇಂಪಾಸಿಬಲ್ ಅಂತೂ ಖಂಡಿತ ಇಲ್ಲ. ಸ್ಟ್ರಾಟಜಿಕಲಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿ. ಇಡೀ ಚಾಪ್ಟರ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಸ್ಮಾರ್ಟ್ ಆಗಿ ಇಂಥ ಏರಿಯಾಸ್ ಮೇಲೆ ವರ್ಕ್ ಮಾಡಿ. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ನ್ಯೂಮರಿಕಲ್ಸ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅದ್ ಬಿಟ್ಟು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಥವಾ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ ರಿಲೇಟೆಡ್ ದ ಡಯಾಗ್ರಾಮ್ ಅಂಡ್ ದಿ ಎಕ್ಸ್ಪ್ಲನೇಷನ್ ಇಸ್ ಇಂಪಾರ್ಟೆಂಟ್. ಅದ್ಬಿಟ್ಟು ನರ್ನ್ಸ್ ಈಕ್ವೇಶನ್ ಓಕೆ ರಿಲೇಟೆಡ್ ಥಿಯರಿ ಅಂಡ್ ಪ್ರಾಬ್ಲಮ್ಸ್ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಸೊ ಇದಿಷ್ಟನ್ನ ಮೇಜರ್ ಆಗಿ ನೀವು ಫೋಕಸ್ ಮಾಡಬೇಕಾಗಿರುವಂತಹ ಟಾಪಿಕ್ಸ್ ವೆನ್ ಇಟ್ ಕಮ್ಸ್ ಟು ಯೋರ್ ಫಿಸಿಕಲ್ ಕೆಮಿಸ್ಟ್ರಿ. ನಾವು ಇದು ಬಿಟ್ಟು ಓಕೆ ಇದು ಮೇಜರ್, ಇದೆಲ್ಲ ಸ್ವಲ್ಪ 3 ಮಾರ್ಕ್ಸ್ ಕ್ಯಾಟಗರಿನಲ್ಲಿ ಬರ್ತಾ ಹೋಗುತ್ತೆ. ಐ ವಿಲ್ ರೈಟ್ ಇಟ್ ಟು ಬಿ 3 ಮಾರ್ಕ್ಸ್. ಓಕೆ, ಇದೆಲ್ಲ 3 ಮಾರ್ಕ್ಸ್ ಕ್ಯಾಟಗರಿ. ನೆಕ್ಸ್ಟ್ ಸ್ವಲ್ಪ 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ ಕ್ಯಾಟಗರಿ ಅಂತ ನೀವು ತಗೊಂಡ್ರೆ ದೇರ್ ಆರ್ ಅ ಲಾಟ್ ಆಫ್ ಟಾಪಿಕ್ಸ್ ವಿಚ್ ಯು ಕ್ಯಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಅದನ್ನು ಕ್ವಿಕ್ ಆಗಿ ನಾನು ಬರಿತಾ ಹೋಗ್ತೀನಿ. ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಂತ ತಗೊಂಡಾಗ ಅಫ್ಕೋರ್ಸ್ ಕೆಮಿಕಲ್ ಕೈನೆಟಿಕ್ಸ್ ಇಂದ ಓಕೆ ಕೆಮಿಕಲ್ ಕೈನೆಟಿಕ್ಸ್ ಇಂದ ಅರೇನಿಯಸ್ ಈಕ್ವೇಶನ್, ಓಕೆ ಗ್ರಾಫ್ಸ್, ಒಂದಿಷ್ಟು ಗ್ರಾಫ್ಗಳಿದೆ ಗೊತ್ತಿದೆಯಾ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ. ಯು ವುಡ್ ಹ್ಯಾವ್ ಸೀನ್ ಪೊಟೆನ್ಷಿಯಲ್ ಎನರ್ಜಿ ಕರ್ವ್ ಇದೆ, ಆಮೇಲಿಂದ ಇದು ಯು ಹ್ಯಾವ್ ಬೋಲ್ಟ್ಸ್ಮನ್ ಕರ್ವ್, ಸೊ ಆಲ್ ದಟ್. ಓಕೆ, ಸೊ ಆ ಒಂದು ಗ್ರಾಫ್ ಅಂದ್ರೆ ಬಿಫೋರ್ ಯುವರ್ ಅರೇನಿಯಸ್ ಈಕ್ವೇಶನ್, ಜಸ್ಟ್ ಬಿಫೋರ್ ದಿ ಡಿರೈವೇಶನ್ ಆಫ್ ಅರೇನಿಯಸ್ ಈಕ್ವೇಶನ್, ನಿಮಗೆ ಒಂದು ಕಂಪ್ಲೀಟ್ ಪೇಜ್ ಅಲ್ಲಿ ಯುಲ್ ಫೈಂಡ್ ಮಲ್ಟಿಪಲ್ ಗ್ರಾಫ್ಸ್ ಇನ್ ದಿಸ್ ಚಾಪ್ಟರ್ ಕೈನೆಟಿಕ್ಸ್ ಅಲ್ಲಿ, ಕೊಲ್ಯೂಷನ್ ಥಿಯರಿ ಗ್ರಾಫ್. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಅಂದ್ರೆ 2 ಮಾರ್ಕ್ಸ್ 1 ಮಾರ್ಕ್ಗೆಲ್ಲ ಡೆಫಿನೆಟ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ಗೆ ಗ್ರಾಫ್ಸ್ ನ ಸಾಕಷ್ಟು ಸಲ ಕೇಳಿದ್ದಾರೆ, ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಸೊ ಅದ್ಬಿಟ್ಟು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ again these small topics like collision theory ಇರ್ಬೋದು. ಬೇಸಿಕಲಿ you just try to remember the formula ಅಥವಾ ಅದ್ರ ರಿಲೇಟೆಡ್ ಈಗ ಅರೇನಿಯಸ್ ಈಕ್ವೇಶನ್ ಏನಿದೆ ಅದನ್ನ ಆ ಥರ ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಮೇಜರ್ ಆಗಿ ನ್ಯೂಮರಿಕಲ್ಸ್ ಇಂಥದ್ದೇ ಬರೋದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಸಾಕಷ್ಟು ಸಲ ರಿಪೀಟ್ ಆಗಿರೋದು ಯಾವುದು, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ತುಂಬಾ ಸಲ 2 ಮಾರ್ಕ್ಸ್ಗೆ ಕೇಳಿದ್ದಾರೆ, ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಫೋಕಸ್ ಮಾಡಿ. ಓಕೆ, ನಾವು ದಿಸ್ ಇಸ್ ಇಂಪಾರ್ಟೆಂಟ್. 2 ಮಾರ್ಕ್ಸ್ಗೆ ತುಂಬಾ ಸಲ ಕೇಳಿದ್ದಾರೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆನಾ, ನಾನು ಇಲ್ಲಿಗೆ ಬಿಡ್ತಿದ್ದೀನಿ. ಮತ್ತೆ ಇನ್ನೊಂದ್ಸಲ ಸ್ಪೆಸಿಫೈ ಮಾಡ್ಬಿಡ್ತೀನಿ, ಮ್ಯಾಮ್ ಇಷ್ಟೇ ಓದಿದ್ರೆ ಸಾಕ ಅಂತ ಪ್ರತಿ ಸಲ ಕೇಳ್ತೀರಾ. 1 ಡೇನಲ್ಲಿ ಇಷ್ಟೇ ಓದಕ್ ಆಗೋದು, ದ್ಯಾಟ್ ಲೆಟ್ ಮಿ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ಇಡೀ ವರ್ಷನೇ ಓದದೇ ಇರೋರು 1 ದಿನದಲ್ಲಿ ಮ್ಯಾಮ್ ಇಷ್ಟೇ ಓದಿದ್ರೆ ಸಾಕಾದ್ರೆ ನಾನು ಏನು ಉತ್ತರ ಕೊಡ್ಲಿ? ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇಷ್ಟೇ ಓದಿದ್ರೆ ಸಾಕು ಅಂತಲ್ಲ, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಕೆಮಿಸ್ಟ್ರಿನಲ್ಲಿ. ಬರೀ ಇಷ್ಟೇ ಓದಿದ್ರೆ ಡೆಫಿನೆಟ್ಲಿ ಸಾಕಾಗಲ್ಲ, ಬಟ್ ಅಟ್ ಲೀಸ್ಟ್ ಟು ಗೆಟ್ ಡಿಸೆಂಟ್ ಸ್ಕೋರ್, ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಹೇಳಿದ್ರೆ ದೀಸ್ ಆರ್ ದಿ ಮೇನ್ ಟಾಪಿಕ್ಸ್ ವಿಚ್ ಯು ಕ್ಯಾನ್ ಫೋಕಸ್ ಆನ್ 1 ದಿನದಲ್ಲಿ. ನಾನು ಕೀಪಿಂಗ್ ಇನ್ ಮೈಂಡ್ ದಿ 1 ಡೇ ಲೆಫ್ಟ್, ಐ ಆಮ್ ಓನ್ಲಿ ಟ್ರೈಂಗ್ ಟು ಟೆಲ್ ಯು ದೀಸ್ ಥಿಂಗ್ಸ್. ಓಕೆ, ಸೊ ಆ ಥರ ಮತ್ತೆ ಕ್ವೆಶನ್ ನನಗೆ ಕೇಳಬೇಡಿ. ಓಕೆ, ಡನ್. ನೆಕ್ಸ್ಟ್ ಐ ಜಸ್ಟ್ ಚೆಕ್ ದಿ ಚಾಟ್ ಒನ್ಸ್.
ಓಕೆ, ಸೊ ಸುಮಾರು ಜನ ಇಲ್ಲಿ ಟು ಬಿ ಫ್ರ್ಯಾಂಕ್ ಇಲ್ಲಿ ನಾನು ನೋಡಿದ್ರೆ ನೋ ವಾಯ್ಸ್ ಕೇಳಿಸ್ತಿಲ್ವಾ? ಎಸ್, ಇಸ್ ದ ವಾಯ್ಸ್ ಆಡಿಬಲ್ ನಾವು? ಬಿಕಾಸ್ ಕೆಲವರೆಲ್ಲ ವಾಯ್ಸ್ ಅಷ್ಟು ಕೇಳಿಸ್ತಿಲ್ಲ ಅಂತ ಹಾಕಿದ್ದೀರಾ ಇಲ್ಲಿ ಚಾಟಲ್ಲಿ. ವಾಯ್ಸ್ ಬರ್ತಿಲ್ಲ, ವಾಯ್ಸ್ ನಾಟ್ ಕಮಿಂಗ್. ಆಮ್ ಐ ಆಡಿಬಲ್ ನಾವು? ವಾಯ್ಸ್ ಇಸ್ ಕ್ಲಿಯರ್? ಬರ್ತಿದ್ಯಾ ವಾಯ್ಸ್? ಆರ್ ಯು ಏಬಲ್ ಟು ಹಿಯರ್ ಮೀ? ಓಕೆ, ಮಿಕ್ಸ್ ರಿಯಾಕ್ಷನ್ಸ್ ಇದೆ. ಕೆಲವರು ಮ್ಯಾಮ್ ಇಟ್ ಇಸ್ ಆಡಿಬಲ್ ಅಂತ ಹೇಳ್ತಿದ್ದೀರಾ, ಇನ್ ಕೆಲವರು ಮ್ಯಾಮ್ ಕೇಳಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇಸ್ ಮೈ ವಾಯ್ಸ್ ಆಡಿಬಲ್? ಕೆನ್ ಐ ಜಸ್ಟ್ ಕಂಟಿನ್ಯೂ ವಿತ್ ದ ಟಾಪಿಕ್ಸ್? It's audible? Okay, done. I think it is audible. Right. Next, adadmele I'll just take up solutions only. Okay, so solutions in the 2 marks ಯಾವ್ಯಾವ್ದು ಮೇಜರ್ ಆಗಿ ಅಂತ ಹೇಳಿದ್ರೆ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ತುಂಬಾ ಸಿಂಪಲ್ ಇದೆ ರೀ. 2 ಮಾರ್ಕ್ಸ್ಗೆ ಪಕ್ಕ ಒಂದು ಹೆನ್ರೀಸ್ ಲಾ ಕೇಳ್ತಾರೆ, ಇಲ್ಲ ರೌಲ್ಟ್ಸ್ ಲಾ ಕೇಳ್ತಾರೆ. ಓಕೆ, ಹೆನ್ರೀಸ್ ಲಾ, ರೌಲ್ಟ್ಸ್ ಲಾ. ವೆನ್ ಐ ಸೇ ಹೆನ್ರೀಸ್ ಲಾ ಅಂಡ್ ರೌಲ್ಟ್ಸ್ ಲಾ ಏನ್ ಮಾಡ್ಬೇಕು ಗೊತ್ತಾ ನೀವು? ಸ್ಟೇಟ್ಮೆಂಟ್ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಒಂದಿದೆ, ಅದರದ್ದು ಒಂದು ರಿಲೇಟೆಡ್ ನಾಟ್ ಫಾರ್ಮುಲಾ ಎಕ್ಸಾಕ್ಟ್ಲಿ, ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಇದೆ. ಸೊ ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಆ ಹೆನ್ರಿ ಲಾ ಸ್ಟೇಟ್ಮೆಂಟ್ಗೆ 1 ಮಾರ್ಕ್ ಸಿಗುತ್ತೆ. ಫಾರ್ ರೈಟಿಂಗ್ ದ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ 1 ಮಾರ್ಕ್ ಸಿಗುತ್ತೆ. ಸೊ ಆಲ್ ಟುಗೆದರ್ 2 ಮಾರ್ಕ್ಸ್. Either Henry's law or Raoult's law for 2 marks ಪಕ್ಕ ಬರುತ್ತೆ. ಓಕೆ, ಸೊ ರೈಟ್ ದಿ ಏನಂತ ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸ್ಟೇಟ್ ರೌಲ್ಟ್ಸ್ ಲಾ, ರೈಟ್ ದಿ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ. ಸೊ ಈದರ್ ವೇಸ್ ದಿಸ್ ವಿಲ್ ಹ್ಯಾಪನ್. ಮೇಕ್ ಶೋರ್ ದಟ್ ಯು ಕಾನ್ಸಂಟ್ರೇಟ್. ಆಲ್ಸೋ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಅದನ್ನು ಸಾಕಷ್ಟು ಸಲ ಕೇಳಿದ್ದಾರೆ. ಓಕೆನಾ? ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಓಕೆ, ಸೊ ಇದಿಷ್ಟನ್ನ ಮೇಜರ್ ಆಗಿ ಫೋಕಸ್ ಮಾಡಿ. ಮ್ಯಾಮ್ ಇದ್ ಬಿಟ್ರೆ ಮತ್ತೇನು ಬರೋದೇ ಇಲ್ವಾ ಈ ತರ ಮತ್ತೆ ಕೇಳ್ಬೇಡಿ. ಐ ಆಮ್ ಟೆಲಿಂಗ್ ಯು ಅಗೇನ್, ಇದೆಲ್ಲದು ನೀವು ಒಂದಿನದಲ್ಲಿ ಎಷ್ಟು ಓದ್ತೀರಾ, ಆ ಒಂದಿನದಲ್ಲಿ ನೀವು ಎಷ್ಟು ಓದ್ಬಹುದು ಅನ್ನೋದನ್ನ ನನ್ನ ತಲೆನಲ್ಲಿ ಇಟ್ಕೊಂಡು ಸ್ಮಾರ್ಟ್ ಆಗಿ ಅಷ್ಟು ಒಂದ್ ದಿನಕ್ಕೆ ಎಷ್ಟು ಓದ್ಬೇಕು, ಅದರಲ್ಲಿ ಪ್ರಯಾರಿಟೈಸ್ ಯಾವ್ದು ಮಾಡಬೇಕು ಅಂತ ಅದನ್ನ ನನ್ನ ತಲೆನಲ್ಲಿ ಇಟ್ಕೊಂಡು ಎಲ್ಲ ಟಾಪಿಕ್ಸ್ನ ನಾನು ಡಿಸ್ಕಸ್ ಮಾಡ್ತಿರೋದು. ಜಸ್ಟ್ ಮೇಕ್ ಶೋರ್ ದಟ್ ಯು ಫಾಲೋ ದಿ ಇನ್ಸ್ಟ್ರಕ್ಷನ್ಸ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಾಗ್ಲೂ ಮೇಜರ್ ಆಗಿ ಇಲ್ಲಿ ಅಂದ್ರೆ ಸಿ ಕೀಪಿಂಗ್ ಇನ್ ಜನರಲ್ ಆಗಿ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಥಿಂಕ್ ಮಾಡಿದ್ರೆ ಕಂಪೇರ್ ಟು ಸೊಲ್ಯೂಷನ್ಸ್ ಅಂಡ್ ಕೆಮಿಕಲ್ ಕೈನೆಟಿಕ್ಸ್ ಸ್ವಲ್ಪ ಎಲೆಕ್ಟ್ರೋಕೆಮಿಸ್ಟ್ರಿ ಟಫ್ ಅಂತ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ನಾಟ್ ಆಲ್, ಮೋಸ್ಟ್ ಆಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್. ಸೊ ಹಾಗಾಗಿ ನೀವೇನ್ ಮಾಡ್ಬೋದು ಸ್ಟ್ರಾಟಜಿಕಲಿ, ಆಲ್ದೋ ವೆಯ್ಟೇಜ್ ಇಸ್ ಮೋರ್, ಎಲೆಕ್ಟ್ರೋಕೆಮಿಸ್ಟ್ರಿಗೆ ವೆಯ್ಟೇಜ್ ಜಾಸ್ತಿ ಇದೆ ಡೆಫಿನೆಟ್ಲಿ, ಎಸ್, ಬಟ್ ಅಟ್ ಲೀಸ್ಟ್ ಸಿಂಪಲ್ ಅಂತ ನಿಮ್ಗೆ ಅನ್ಸೋದನ್ನಾದ್ರೂ ಬಿಟ್ಕೋಬೇಡಿ. ಬಿಕಾಸ್ ಯಾವುದೋ ಒಂದು ಕಷ್ಟ ಇರೋದ್ರ ಮೇಲೆ 4 ಅವರ್ಸ್ ಸ್ಪೆಂಡ್ ಮಾಡಿ ಈಸಿ ಇರೋಂಥದ್ದು 20 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದಾದಂಥದ್ದನ್ನ ನೀವು ಟಚ್ ಮಾಡಿರಲ್ಲ. ಅಂಡ್ ಗೊತ್ತಿದ್ರು ಬರೆಯಕ್ ಆಗದೆ ಇರೋಂಥದ್ದು ಇಟ್ಸ್ ಒನ್ ಆಫ್ ದಿ ವರ್ಸ್ಟ್ ಫೀಲಿಂಗ್. ಸೊ ಡೋಂಟ್ ಡೂ ದಟ್. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಓನ್ಲಿ ಕೀಪಿಂಗ್ ಇನ್ ಮೈಂಡ್ ದ ಲಾಸ್ಟ್ 1 day ಲೆಫ್ಟ್ ಫಾರ್ ಯು. ನಾನು ಹೇಳ್ತಿರೋದು ಇದನ್ನೆಲ್ಲ ನಾನು ಹೇಳ್ತಿರೋದು ಏನಂದ್ರೆ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ, ಪ್ಯೂರ್ಲಿ ಫ್ರಮ್ ಯೋರ್ ಪಾಯಿಂಟ್ ಆಫ್ ವ್ಯೂ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಯಾವುದು ಇಲ್ಲಿ ತನಕ ಮುಟ್ಟೆ ಇರಲ್ಲ ಆ ಒಂದು ಯಾವುದೋ ಎಲೆಕ್ಟ್ರೋಕೆಮಿಸ್ಟ್ರಿದೋ ಅಥವಾ ಯಾವುದೋ ಒಂದು ಚಾಪ್ಟರ್ ಥಿಯರಿ ತಗೊಂಡು 4 ಅವರ್ ಅದ್ರ ಮೇಲೆ ಕೂತ್ಬಿಟ್ರೆ ನೀವು ಬಾಕಿ ಎಲ್ಲ ಟಾಪಿಕ್ಸ್ ಉಳ್ಕೊಂಡ್ಬಿಡುತ್ತೆ ಅಲ್ವಾ? ಸೊ ಡೋಂಟ್ ಡೂ ದಟ್. ದಟ್ ವಿಲ್ ಕ್ರಿಯೇಟ್ ಲಾಟ್ ಮೋರ್ ಆಂಗ್ಸೈಟಿ ಅಂಡ್ ಫಿಯರ್. ಆಲ್ರೆಡಿ ಭಯ ಇರುತ್ತೆ, ಅದ್ರ ಜೊತೆಗೆ ಇನ್ನಷ್ಟು ಆಡ್ ಅಪ್ ಆಗೋದು ಬೇಡ. ಅದ್ರ ಬದಲು ನೀವು ಆಲ್ರೆಡಿ ಓದಿ ಕಾನ್ಫಿಡೆನ್ಸ್ ಇರೋಂಥ ಟಾಪಿಕ್ಸ್ ಅನ್ನ, ಅದರಲ್ಲೂ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬಂದೇ ಬರುತ್ತೆ ಅನ್ನೋಂಥ ಟಾಪಿಕ್ಸ್ ಮೇಲೆ ಜಾಸ್ತಿ ರಿವೈಸ್ ಮಾಡಿ. ಬಿಕಾಸ್ ನಿಮ್ಗೆ ಉಳಿದಿರೋ ಟೈಮ್ ಬರೀ ರಿವಿಷನ್ಗೆ. ಸ್ಕ್ರಾಚ್ ಇಂದ ಓದೋಷ್ಟು ಇವಾಗ ಫ್ರಮ್ ದಿ ಸ್ಕ್ರಾಚ್ ಫಸ್ಟ್ ಇಂದ ಓದ್ಕೊಂಡು ಹೋಗೋಷ್ಟು ದೇವರಾಣೆಗೂ ಟೈಮ್ ಇಲ್ಲ. ಡೋಂಟ್ ಡೂ ದಟ್. ಸ್ಮಾರ್ಟ್ ಆಗಿ ಫೋಕಸ್ ಮಾಡಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಫಾರ್ 2 ಮಾರ್ಕ್ಸ್ ಆಲ್ಮೋಸ್ಟ್ ಓಕೆ ಸೆಲ್ಸ್ ಅಂಡ್ ಬ್ಯಾಟರೀಸ್ ರಿಲೇಟೆಡ್ ಕ್ವೆಶನ್ಸ್ ಜನರಲಿ ಬರುತ್ತೆ. ಇದು ಬಿಟ್ಟು ನಾನು ಲಾಸ್ಟ್ ಮೂಮೆಂಟ್ಗೆ ನಾನು ಏನು ಸಜೆಸ್ಟ್ ಮಾಡಲ್ಲ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ. ಐ ಲೀವ್ ಇಟ್ ದೇರ್, ದಟ್ಸ್ ಆಲ್. ಯಾಕಂದ್ರೆ ಆಲ್ರೆಡಿ ಕಂಪೇರಿಟಿವ್ಲಿ ಲುಕಿಂಗ್ ಅಟ್ ದಿ ಟ್ರೆಂಡ್ ಆಫ್ ದ ಸ್ಟೂಡೆಂಟ್ಸ್, ಲುಕಿಂಗ್ ಅಟ್ ದಿ ಮೈಂಡ್ ಸೆಟ್ ಆಫ್ ದಿ ಸ್ಟೂಡೆಂಟ್ಸ್, ಆಲ್ರೆಡಿ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ. ಮತ್ತೆ ಹೊಸ ಟಾಪಿಕ್ಸ್ನಲ್ಲಿ ಆ್ಯಡ್ ಮಾಡಿ ಓದ್ಕೊಳ್ರೋ ಅಂತ ನಂಗೆ ಹೇಳಕ್ ಇಷ್ಟ ಇಲ್ಲ. ಇನ್ಸ್ಟೆಡ್ ಈ ಒಂದು ಸಿಂಪಲ್ ಇದೆಲ್ಲ ತುಂಬಾ ಸಿಂಪಲ್ ಟಾಪಿಕ್ಸ್ ಇದೆ, ಪಕ್ಕ ಬರುತ್ತೆ ಎಕ್ಸಾಮಲ್ಲಿ ಬರೋಂಥ ಕಾನ್ಸೆಪ್ಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅನ್ನೋದನ್ನ ನಾನು ಸ್ಟ್ರೆಸ್ ಮಾಡೋದಕ್ಕೆ I would like to tell that. Oh yeah, you can also include molarity. I mean molality related topics here in solutions.
ಓಕೆ, ಸೊ ಇಷ್ಟನ್ನ ಫೋಕಸ್ ಮಾಡಿ ಸದ್ಯಕ್ಕೆ. ದಿಸ್ ಇಸ್ ಆಲ್ ಅಬೌಟ್ ಯುವರ್ ಫಿಸಿಕಲ್ ಕೆಮಿಸ್ಟ್ರಿ ಥಿಂಗ್. ಯು ಕ್ಯಾನ್ ಆಕ್ಚುಲಿ ಫೋಕಸ್ ಆನ್ ದೀಸ್ ಥಿಂಗ್ಸ್. ಸೊ ಎನಿ ಡೌಟ್ಸ್ ಹಿಯರ್? ಇಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಅನ್ನೋದಕ್ಕಿಂತ ನಿಮ್ಗೆ ಏನಾದರೂ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಅನಿಸ್ತಿದ್ಯಾ? ಲೆಟ್ ಮೀ ನೋ. Okay, one of you have asked problems on Henry's law, is it important or not, should we study? Illa beda. Henry's law related problems anna generally kelalla. Nimge solutions chapter inda numerical problems barode colligative properties mele. Colligative properties yavyavdu? Relative lowering of vapor pressure, okay, elevation and boiling point, freezing and depression, ಡಿಪ್ರೆಷನ್ ಅಂಡ್ ಫ್ರೀಸಿಂಗ್ ಪಾಯಿಂಟು, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟು, ಅದ್ರ ಜೊತೆಗೆ ಆಸ್ಮಾಟಿಕ್ ಪ್ರೆಷರ್. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಇರೋದು. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ರಿಲೇಟೆಡ್ ಅದ್ರ ಜೊತೆಗೆ ನೀವು NCERT ನಲ್ಲಿ ಸಾಲ್ಡ್ ಎಕ್ಸಾಂಪಲ್ಸ್ ನೋಡ್ತೀರಲ್ವಾ, ಅದನ್ನ ಫಸ್ಟ್ ಫೋಕಸ್ ಮಾಡಿ, ಅದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ. ಅದು ಮುಗಿದು ಟೈಮ್ ಇದೆ ಅಂತ ಹೇಳಿದ್ರೆ ಮೂವ್ ಆನ್ ಟು ಇಂಟೆಕ್ಸ್ ಕ್ವೆಶನ್. ಅದ್ರ ಕೆಳಗಡೆ ಸಾಲ್ಡ್ ಎಕ್ಸಾಂಪಲ್ ಕೆಳಗಡೆನೆ ಆ ಟಾಪಿಕ್ ರಿಲೇಟೆಡ್ ಇಂಟೆಕ್ಸ್ ಕ್ವೆಶನ್ 1 or 2 ಕೊಟ್ಟಿರ್ತಾರಲ್ವಾ, ಅದನ್ನ ಸಾಲ್ವ್ ಮಾಡಿ. ಹೆನ್ರೀಸ್ ಲಾ ರಿಲೇಟೆಡ್ ನ್ಯೂಮರಿಕಲ್ ಜನರಲಿ ಕೇಳಲ್ಲ. ಸೊ ಈಗ ಲಾಸ್ಟ್ ಮಿನಿಟ್ಗಂತೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಓಕೆನಾ? ಎಸ್, ಓಕೆ. Yes, coal rush law has been asked a lot of times. Yes, if you have been studying that law, particular law, you can definitely include that. Yes, ಕೇಳಿದ್ದಾರೆ coal rush law ಸುಮಾರು ಸಲ ಕೇಳಿದ್ದಾರೆ. So I'll just include that, okay? Right. Next. ಡೈರೆಕ್ಟ್ ಆಗಿ ಮ್ಯಾಮ್ ಸೈಡ್ಗೆ ಹೋಗಿ ಸ್ಕ್ರೀನ್ ಶಾಟ್ ತಗೋತೀನಿ ಅಂತಿದ್ರೆ ಆಯ್ತು, ಪ್ಲೀಸ್ ತಗೊಳ್ಳಿ, ಇಟ್ಸ್ ಆಲ್ ಯುವರ್ಸ್. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಐ ಆಮ್ ಮೂವಿಂಗ್ ಅವೇ, ಓಕೆ? ಅಡ್ಡ ಬರಲ್ಲ. ಡನ್, ಸ್ಕ್ರೀನ್ ಶಾಟ್ ಇಸ್ ಡನ್. Okay, I hope this time was sufficient for you to take a screenshot. Done. Okay, next. ಇದಿಷ್ಟು ಓಕೆ ಅಲ್ವಾ? ಫಾರ್ ದಿಸ್ ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ಕೊರೋಷನ್, ಓಕೆನಾ? ಕೊರೋಷನ್ ಟಾಪಿಕ್ ಒಂದು ಇನ್ಕ್ಲೂಡ್ ಮಾಡ್ಕೋಬಹುದು. ಸೆಲ್ಸ್ 2 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆಲ್ಲ ಸೆಲ್ಸ್, ಬ್ಯಾಟ್ರೀಸ್, ಕೋಲ್ ರಶ್ ಲಾ ರಿಲೇಟೆಡ್, ಅದ್ ಬಿಟ್ರೆ ಕೊರೋಷನ್. ಇದು ಬಿಟ್ಟು ಜಾಸ್ತಿ ಏನು ಓದಕ್ ಹೋಗ್ಬೇಡಿ. ಇದು ಬಿಟ್ಟು ಅಂದ್ರೆ ಲಾಸ್ಟ್ ಮಿನಿಟ್ಗೆ ಮತ್ತೆ ಅದನ್ನೇ ಹೇಳ್ತಿದ್ದೀನಿ, ಲಾಸ್ಟ್ ಮಿನಿಟ್ಗೆ ಮತ್ತೇನು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ಅದ್ ಬಿಟ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ NCERT ಸಾಲ್ವ್ ನ್ಯೂಮರಿಕಲ್ಸ್, ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಫಾರ್ 1 day ದಿಸ್ ಶುಡ್ ಬಿ ಸಫಿಷಿಯಂಟ್. ಇದಕ್ಕೂ ಮುಂಚೆ ನೀಟಾಗಿ ಲೈನ್ ಬೈ ಲೈನ್ ನೀವು ಟಾಪಿಕ್ಸ್ ಓದ್ಕೊಂಡು ಬಂದಿದ್ದೀರಾ ಅಂದ್ರೆ ವೆಲ್ ಅಂಡ್ ಗುಡ್. ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಸ್ಕೋರಿಂಗ್ ಔಟ್ ಆಫ್ ಔಟ್, ಡೋಂಟ್ ವರಿ, ಓಕೆನಾ? ಸೊ ನಾವು ದಿಸ್ ಶುಡ್ ಬಿ ಇನಫ್, ಓಕೆ, ಫಾರ್ ಫಿಸಿಕಲ್ ಕೆಮಿಸ್ಟ್ರಿ. ಮೂವಿಂಗ್ ಆನ್ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೆಕ್ಸ್ಟ್, ಓಕೆನಾ? Inorganic chemistry. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೇಜರ್ ಆಗಿ ಏನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೇಜರ್ ಫಸ್ಟ್ ಇಫ್ ಐ ಟೇಕ್ ಅಪ್ ದಿ ಚಾಪ್ಟರ್ ದಿ D and F ಬ್ಲಾಕ್ ಎಲಿಮೆಂಟ್ಸ್, ಓಕೆ? ಸೊ ಈ ಒಂದು ಚಾಪ್ಟರ್ ತಗೊಂಡ್ರೆ, D and F ಬ್ಲಾಕ್ ಎಲಿಮೆಂಟ್ಸ್ ಅಂತ ತಗೊಂಡ್ರೆ, ಈ ಒಂದು ಚಾಪ್ಟರ್ ಅಲ್ಲಿ ಏನೇನೆಲ್ಲ ಓದಬೇಕು ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್, ವೆರಿ 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 ಇಂಪಾರ್ಟೆಂಟ್, ಪ್ರಿಪ್ರೇಷನ್ ಆಫ್ KMnO4 or K2Cr2O7. ಹಂಗಂದ್ರೆ ಯಾವುದು? ಪ್ರಿಪ್ರೇಷನ್, ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಆಫ್ ಇದರ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆರ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇದು ಎರಡರಲ್ಲಿ, ಆರ್ ಅಂತ ಅದಕ್ಕೆ ಹೇಳ್ತಿರೋದು, ಆ್ಯಂಡ್ ಅಂತ ಹೇಳ್ತಿಲ್ಲ, ಎರಡರಲ್ಲಿ ಒಂದು ಶೋರ್ ಕ್ವೆಶನ್, 100% ಶೋರ್ ಕ್ವೆಶನ್. ಖಂಡಿತ ಓದ್ಕೊಳ್ಳಿ. ದಿಸ್ ಇಸ್ ಅಗೇನ್ 3 ಮಾರ್ಕ್ಸ್ ಕ್ಯಾಟಗರಿನಲ್ಲಿ ಪಕ್ಕ ಬಂದೇ ಬರುತ್ತೆ ಈ ಒಂದು ಚಾಪ್ಟರ್ ಇಂದ. ಸ್ಕಿಪ್ ಮಾಡ್ಬಿಡಿ, ಮಿಸ್ ಮಾಡ್ಬಿಡಿ, ಖಂಡಿತವಾಗ್ಲೂ ಬರುತ್ತೆ. ಇದನ್ನ ಓದ್ಕೊಳ್ಳಿ, ಓಕೆನಾ? ಇದು ಬಿಟ್ಟು 3 ಮಾರ್ಕ್ ಕ್ಯಾಟಗರಿ ಅಥವಾ 2 ಮಾರ್ಕ್ ಕ್ಯಾಟಗರಿನೇ ನಾನು ತಗೊಂಡ್ರೆ, ಇದರಲ್ಲಿ ಮತ್ತೆ 2 ಮಾರ್ಕ್ ಅಂತಾನೆ ನಾನು ತಗೊಂಡ್ರೆ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಓಕೆ? ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಲ್ಲಿ ನೀವೇನು ಓದಬೇಕು? ಇಫೆಕ್ಟ್ಸ್ ಓದ್ಕೋಬೇಕು. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ದು ಕಾಸಸ್, ಓಕೆ? ಕಾಸಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ರೀಡ್ ದಿ ಕಾನ್ಸಿಕ್ವೆನ್ಸಸ್. ಸೊ ಮೇಜರ್ ಆಗಿ ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಡೆಫಿನಿಷನ್ ಅಂತೂ ಬೇಕೇ ಬೇಕು. ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, what are its causes,
ಅಂದ್ರೆ ಹೇಗೆ ಕಾಸ್ ಆಗುತ್ತೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಅಂಡ್ ಒನ್ಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಹ್ಯಾಪನ್ಸ್ ವಾಟ್ ಇಸ್ ದಿ ಕಾನ್ಸಿಕ್ವೆನ್ಸ್, ಅಂದ್ರೆ ಅದರಿಂದ ಎಫೆಕ್ಟ್ಸ್ ಏನು, ಆಫ್ಟರ್ ಎಫೆಕ್ಟ್ಸ್ ಏನು, ಅದನ್ನ ತಿಳ್ಕೊಂಡಿರಿ. ಓಕೆ, ಸೊ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಸ್ ದ ಟಾಪಿಕ್. ಅಂಡ್ ಹಿಯರ್ KMNO4 ಮತ್ತು K2CR2O7 ಪ್ರಿಪರೇಷನ್ ವೆರಿ 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 ಇಂಪಾರ್ಟೆಂಟ್. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, 100% ಶೋರ್. ಜೊತೆಗೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ರಿಲೇಟೆಡ್, ಇದ್ರ ಜೊತೆಗೆ ಸಿ ಇಟ್ಸ್ ವೆರಿ ಸಿಮಿಲರ್. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಓದ್ತೀರಾ ಅಂದ್ರೆ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ನೋಡ್ಕೊಳ್ಳಿ, ಬಿಕಾಸ್ ಈದರ್ ಆಫ್ ದಿಸ್ ಕ್ಯಾನ್ ಬಿ ಪಾಸಿಬಲ್. ನೆಕ್ಸ್ಟ್ ಅದಾಗ್ತಿದ್ದ ಹಂಗೇನೆ ಇದರಲ್ಲಿ 2 ಮಾರ್ಕ್ಸ್ಗೆ ಏನು, ದೇರ್ ಆರ್ ಫ್ಯೂ ಫಿಸಿಕಲ್ ಪ್ರಾಪರ್ಟೀಸ್, ಗೊತ್ತಿದ್ಯಾ? ಪ್ರಾಪರ್ಟೀಸ್ ಗಿವ್ ರೀಸನ್ ಟೈಪ್, give reason type of questions, properties. If at all you're referring any book, you'll get a lot of give reason type of questions and all. Kelon books alla irutte. I don't want to mention the names of the book as such, because idanne ಓದಿ ಅನ್ನೋ ತರ ಈ last minute ಗಂತೂ ಸಜೆಸ್ಟ್ ಮಾಡಕ್ ಹೋಗಲ್ಲ. ಸೊ ಡೆಫಿನೆಟ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಿದ್ರು ಒಂದಷ್ಟು ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ ಲೈಕ್ ವೈ, ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಜನರಲಿ, ದೇ ಫಾರ್ಮ್. ಓಕೆ, ಐಲ್ ಜಸ್ಟ್ ಗಿವ್ ಯು ಎಕ್ಸಾಂಪಲ್. ಇಲ್ಲಿ ನಾನು ಏನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ಗಿವ್ ರೀಸನ್ ಕ್ವೆಶನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ transition metal compounds are generally colored. Why? ಅಥವಾ why do transition metals form colored compounds? Give reason. ಈ ತರ ಕ್ವೆಶನ್ಸ್ ಇರ್ಬೋದು. ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ರಿಲೇಟೆಡ್ ಗಿವ್ ರೀಸನ್ ಕ್ವೆಶನ್ಸ್ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಫಾರ್ಮ್ ಆಗುತ್ತಲ್ಲ, ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಗಿವ್ ರೀಸನ್. ಈ ತರದ್ ಗಿವ್ ರೀಸನ್ ಕ್ವೆಶನ್ಸ್. ಅಲಾಯ್ ಫಾರ್ಮೇಶನ್ ಟಾಪಿಕ್ ಮೇಲೆ, ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್, ನಾನು ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀನಿ ಬಿಕಾಸ್ ತುಂಬಾ ಸಲ ರಿಪೀಟೆಡ್ ಆಗಿ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಬಗ್ಗೆ ಕೇಳಿದ್ದಾರೆ. What are interstitial compounds? Give an example anta. Okay, so idishna major agi focus ಮಾಡಿ. Now for last minute preparation this should be sufficient. ಇಷ್ಟನ್ನೇ ನೀವು ಓದಕ್ ಸಾಧ್ಯ. ಸೊ ಈ ಒಂದು ಚಾಪ್ಟರ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ತೆಗಿತಿದ್ದಂಗೆನೆ ಫಸ್ಟ್ ನೀವೇನು ಓದ್ಬೇಕಂತ ಹೇಳಿದ್ರೆ ಪ್ರಿಪ್ರೇಷನ್ ಓದ್ಕೊಂಡ್ಬಿಡಿ. KMNO4 ಬ್ಯಾಲೆನ್ಸ್ಡ್ ಈಕ್ವೇಷನ್. ಓಕೆ, ಡೋಂಟ್ ಜಸ್ಟ್ ರೈಟ್ ರ್ಯಾಂಡಮ್ ಸ್ಕೆಲಿಟನ್ ಆಫ್ ದಿ ಈಕ್ವೇಷನ್ ಅಂಡ್ ಲೀವ್ ಇಟ್. ಅದಕ್ಕೆ ಹೆಡ್ ಅಂಡ್ ಟೇಲ್ ಇಲ್ದೇನೆ ಸುಮ್ಮನೆ ಬರ್ದಿಟ್ಬಿಡ್ತೀರಾ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್, 0 ಮಾರ್ಕ್ಸ್ ಸಿಗೋದು. ಲಿಟ್ರಲಿ ದೊಡ್ಡ ಕೋಳಿ ಮೊಟ್ಟೆ ಕೊಡ್ತಾರೆ. ಸೊ ಹಂಗೆ ಮಾಡಕ್ ಹೋಗ್ಬೇಡಿ. ಯು ಹ್ಯಾವ್ ಟು ಬ್ಯಾಲೆನ್ಸ್ ದಿ ಕೆಮಿಕಲ್ ಈಕ್ವೇಷನ್, ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸುಮ್ಮನೆ ಮ್ಯಾಮ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಕರೆಕ್ಟ್ ಆಗಿ ಬರ್ದ್ಬಿಟ್ಟಿದ್ದೀನಿ, ಮಾರ್ಕ್ಸೇ ಸಿಕ್ಕಿಲ್ಲ, ರಿವ್ಯಾಲ್ಯೂಯೇಷನ್ ಅಂದ್ರೆ ನಿಜವಾಗ್ಲೂ ಮಾರ್ಕ್ಸ್ ಯಾರು ಕೊಡಲ್ಲ. ಯಾಕೆ ಅಂದ್ರೆ when they ask you to write the equation, ಇದೆಲ್ಲದಕ್ಕೂ ಸಿ ಫಾರ್ ಎಕ್ಸಾಂಪಲ್ K2CR2O7 ಪ್ರಿಪರೇಷನ್ ಅಲ್ಲಿ 3 ಸ್ಟೆಪ್ಸ್ ಇದೆ. 3 ಮೇಜರ್ ಸ್ಟೆಪ್ಸ್ ಇರುವಾಗ 3 ಮಾರ್ಕ್ಸ್ಗೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು 3 ಈಕ್ವೇಷನ್ ಅನ್ನ, ಬ್ಯಾಲೆನ್ಸ್ಡ್ ಈಕ್ವೇಷನ್ ಅನ್ನ ಬರೀಲಿ ಅಂತ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ರೈಟ್ ವೆಲ್ ಬ್ಯಾಲೆನ್ಸ್ಡ್ ಈಕ್ವೇಷನ್, ರೈಟ್ ಅಂಡ್ ಪ್ರಾಕ್ಟೀಸ್. ಇದೇ ಕ್ವೆಶನ್ ಬರುತ್ತೆ ಅಂತ ಗೊತ್ತಿದೆ ತಾನೆ. ಸೊ ದಯವಿಟ್ಟು ಫೋಕಸ್ ಮಾಡಿ, ಮತ್ತೆ ಆಟ ಆಡೋಕೆ ಹೋಗ್ಬೇಡಿ, ಇದರಲ್ಲಿನೂ ಚಾನ್ಸ್ ತಗೊಳಕ್ ಹೋಗ್ಬೇಡಿ. ಸೊ ಈ ಒಂದು ಕ್ವೆಶನ್ ಪಕ್ಕಾ ಇದ್ದೇ ಇರುತ್ತೆ ರೀ, ಡೋಂಟ್ ವರಿ. ಸೊ ಮೇಕ್ ಶೋರ್ ದಟ್ ಯು ಸ್ಟಡಿ. ಓಕೆನಾ? ಅದರಲ್ಲಿನೂ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀರಿ. ಸುಮ್ಮನೆ ಸ್ಕೆಲಿಟಲ್ ಫಾರ್ಮ್ ಆಫ್ ಈಕ್ವೇಷನ್ ಹೆಡ್ ಅಂಡ್ ಟೇಲ್ ಇಲ್ಲದೆ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಅಂಡ್ ನೀವೇನು ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀತೀರಾ ಅದನ್ನೇ ಒಂದು ಸೆಂಟೆನ್ಸ್ ಅಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ. ಓಕೆ, ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಸ್ ನೆಸೆಸಿಟಿ ಇಲ್ಲ, ಸಿಂಪಲ್ ಒನ್ ಲೈನ್ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇಫ್ ಐ ಮೂವ್ ಆನ್ ಟು ದಿ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಇದರಲ್ಲಿ ತುಂಬಾ ಪ್ರೆಡಿಕ್ಟೆಡ್ ಕ್ವೆಶನ್ಸ್ ಬರುತ್ತೆ. ಓಕೆ, ಐ ಡೂ ಒನ್ ಥಿಂಗ್, ಇಲ್ಲಿ ಈಸಿಲಿ ಸ್ಕೋರಬಲ್ ಚಾಪ್ಟರ್ ಅಂತ ಬರೆದ್ಬಿಡ್ತೀನಿ, ಸೊ ದಟ್ ಯು ಕೀಪ್ ಇಟ್ ಆನ್ ಪ್ರಯಾರಿಟಿ. ಓಕೆ, ತುಂಬಾ ಜನ ಏನ್ ಮಾಡ್ತೀರಾ, ಕೋಆರ್ಡಿನೇಷನ್ ಕಂಪೌಂಡ್ ಲಾಸ್ಟ್ ಅಂದ್ರೆ ಪಾರ್ಟ್ 1 ಆಫ್ ಯುವರ್ NCERT ನ ಲಾಸ್ಟ್ ಚಾಪ್ಟರ್ ಅಂತ ಹೇಳಿ ಬಿಟ್ಬಿಡ್ತೀರಾ, ಅಥವಾ ಟೈಮ್ ಇಲ್ಲ ಅಂತ ಎಷ್ಟೊಂದ್ಸಲ ಸ್ಕಿಪ್ ಮಾಡ್ಬಿಡ್ತೀರಾ. ಡೋಂಟ್ ಡೂ ದಟ್ ಮಿಸ್ಟೇಕ್. ಇಟ್ಸ್ ಅ ಬ್ಲಂಡರ್, ಇಟ್ಸ್ ನಾಟ್ ಅ ಮಿಸ್ಟೇಕ್. ಯಾಕೆ ಅಂತ ಹೇಳಿದ್ರೆ ಕಂಪೇರ್ ಟು ಯೋರ್ ಫಿಸಿಕಲ್ ಅಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೆಡಿಕ್ಟಬಲ್ ಕ್ವೆಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡಕ ಅಂದ್ರೆ ಗೊತ್ತಿರೋಂಥದ್ದೇ ಕ್ವೆಶನ್ಸ್ ಜಾಸ್ತಿ ಬರೋದೇ ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ ಇಂದ. ಸೊ ಇಟ್ ಇಸ್ ಅ ನೈಸ್ ಚಾಪ್ಟರ್, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಚಾಪ್ಟರ್, ಸ್ಕಿಪ್ ಮಾಡಕ್ಕಂತೂ ಹೋಗ್ಬಿಡಿ. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಒಂದು 100% ಶೋರ್ ಕ್ವೆಶನ್ ಇದೆ. ಯಾವ್ದದು 100% ಶೋರ್ ಕ್ವೆಶನ್? VBT. ಓಕೆ, VBT ವೇಲೆನ್ಸ್ ಬಾಂಡ್ ಥಿಯರಿ, ಅಪ್ಲಿಕೇಶನ್ ಆಫ್ VBT ರಿಲೇಟೆಡ್ ಕಾನ್ಸೆಪ್ಟ್ ಇದೆ. 4 ಎಕ್ಸಾಂಪಲ್ಸ್ ಇದೆ NCERT ನಲ್ಲಿ, ಕರೆಕ್ಟಾ? ಸೊ ಯುವರ್ NCERT ಕಂಟೈನ್ಸ್ 4 ಎಕ್ಸಾಂಪಲ್ಸ್. ಈ 4 ಎಕ್ಸಾಂಪಲ್ಸ್ ಅನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ವಾಟ್ ಆಲ್ ಶುಡ್ ಯು ಪ್ರಾಕ್ಟೀಸ್, ವಾಟ್ ಆಲ್ ಶುಡ್ ಯು ಆಕ್ಚುಲಿ ರಿಮೆಂಬರ್? 3 ಮಾರ್ಕ್ ಕ್ವೆಶನ್ ಇದು, ಕರೆಕ್ಟ್ ಅಲ್ವಾ? 3 ಮಾರ್ಕ್ ಕ್ವೆಶನ್ VBT. ಇದರಲ್ಲಿ ನಿಮಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ನೀವು ಬರಿಬೇಕು ಅಂತ ಹೇಳಿದ್ರೆ, ಪ್ರೆಡಿಕ್ಟ್ ದಿ ಹೈಬ್ರಿಡೈಸೇಷನ್. ಹಿಂಗೆ ಕ್ವೆಶನ್ ಕೇಳೋದೇ ಹಿಂಗಲ್ವಾ? ಸೊ ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡಕ್ ಗೊತ್ತಾದ್ರೆ ಜಾಮೆಟ್ರಿ ಫೈಂಡ್ ಔಟ್ ಮಾಡ್ಬೋದು, ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಓಕೆನಾ? ಸೊ ಈ ಒಂದು ಕ್ವೆಶನ್
ದಿಸ್ ಇಸ್ ಲೈಕ್ ಕಿಂಗ್. ಇದ್ರಲ್ಲೂ ಅಷ್ಟೇ, ಇದು 100% ಶೋರ್. ಇದೆರಡನ್ನು ಬಿಡ್ಲೇಬಾರ್ದು ನೀವು, ಪಕ್ಕ ಬಿಡಬೇಡಿ. ಈ 2 ಚಾಪ್ಟರ್ ಓಪನ್ ಮಾಡ್ತಿದ್ದಂಗೆ ಫಸ್ಟ್ ಓದಿ ಮುಗಿಸ್ಬೇಕಾಗಿರೋದೇ ಈ 2 ಕ್ವೆಶನ್. ಅದಾದ್ಮೇಲೆ ಬೇರೆ ಬೇರೆ ಕ್ವೆಶನ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್, ಇದು 100% ಶೋರ್ ಕ್ವೆಶನ್. ಇದಾದ್ಮೇಲೆನೂ ಎಕ್ಸ್ಟ್ರೀಮ್ಲಿ ರಿಪೀಟೆಡ್ ಇನ್ನೊಂದು ಕ್ವೆಶನ್ ಇದೆ. ಯಾವುದು? ವರ್ನಸ್ ಥಿಯರಿ. ಡನ್. ವರ್ನಸ್ ಥಿಯರಿ ಆಗ್ತಿದ್ದಂಗೆನೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಈ ಒಂದು ಚಾಪ್ಟರ್ ಕೋಆರ್ಡಿನೇಷನ್ ಕಂಪೌಂಡ್ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್, 9 ಮಾರ್ಕ್ಸ್ ಆಲ್ ಟುಗೆದರ್. ಲಿಟ್ರಲಿ ಟ್ರಸ್ಟ್ ಮೀ, ಇಟ್ಸ್ ವೆರಿ ಈಸಿ ಟು ಸ್ಕೋರ್. ನಾನು ಒಂದು 4 ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಫಾರ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಐ ಜಸ್ಟ್ ಗಿವ್ ಯು 4 ಸಾಲಿಡ್ ಟಾಪಿಕ್ಸ್. ಆ 4 ಸಾಲಿಡ್ ಟಾಪಿಕ್ಸ್ ಅನ್ನ ಪಕ್ಕಾ ಮಾಡ್ಕೊಳ್ಳಿ. ಅದು ಹೆಂಗೆ 9 ಮಾರ್ಕ್ಸ್ ಸಿಗಲ್ಲ ಅಂತ ನಾನು ನೋಡ್ತೀನಿ, ಓಕೆನಾ. ಸೊ ಇಟ್ಸ್ ಅನ್ ಓಪನ್ ಚಾಲೆಂಜ್ ಹಿಯರ್. ಸೊ ರೈಟ್ ಡೌನ್, ಮೇಕ್ ಶೋರ್ ದಟ್ ಯು ಮೇಕ್ ಅ ನೋಟ್ ಆಫ್ ಇಟ್. ಏನು? ವರ್ನಸ್ ಥಿಯರಿ ಪಾಸ್ಟುಲೇಟ್ಸ್ 4 ಪಾಸ್ಟುಲೇಟ್ ಇದೆ, ಎನಿ 3, ಬಟ್ ವಾಟ್ ಐ ಸಜೆಸ್ಟ್ ಇಸ್ ರೈಟ್ ಆಲ್ 4. ಓಕೆ, ಸೊ 4 ಪಾಸ್ಟುಲೇಟ್ಸ್ ಇರೋದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಯಾಕೆಂದ್ರೆ ಯಾವುದೋ ಒಂದು ಬೈ ಎನಿ ಚಾನ್ಸ್ ಏನೋ ಒಂದು ಕೀವರ್ಡ್ ಮಿಸ್ ಮಾಡಿ, ನಿಮ್ಮ ಪ್ರಕಾರ ನೀವು ಕರೆಕ್ಟಾಗಿ ಬರ್ದಿರ್ತೀರಾ ಪಾಸ್ಟುಲೇಟ್ಸ್ನ, ಬಟ್ ಎಲ್ಲೋ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ನೀವು ಮಾರ್ಕ್ಸ್ ಕಳ್ಕೋಬಾರ್ದು ಅಲ್ಲಿ. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ಟೆಲಿಂಗ್ ಯು, 4 ಪಾಸ್ಟುಲೇಟ್ ಇದೆ ವರ್ನಸ್ ಥಿಯರಿದು. 4 ತುಂಬಾ ಸಿಂಪಲ್ ಪಾಸ್ಟುಲೇಟ್ಸು, ನೆನ್ಪಿಟ್ಕೊಳ್ಳಿ, ಬರೀರಿ. ಅವ್ರು 3 ಮಾರ್ಕ್ಸ್ ಕೇಳಿದ್ರು ನೀವು 4 ಪಾಸ್ಟುಲೇಟ್ ಬರೀರಿ. ಇಟ್ಸ್ ಓಕೆ, ಡೋಂಟ್ ಟೇಕ್ ಅ ರಿಸ್ಕ್. ಒಂದು ತಪ್ಪಾದ್ರೂ ಇನ್ನೊಂದು ಪಾಸ್ಟುಲೇಟ್ಗೆ ಮಾರ್ಕ್ಸ್ ಸಿಗೋ ತರ ಇರಬೇಕು. ಓಕೆ, ದಿಸ್ ಇಸ್ ಡನ್. ಇದಾಗ್ತಿದ್ದಂಗೆನೆ I want you to study CFT, crystal field theory. A CFT nalli with diagram is also compulsory. The theories, crystal field theory, split heng agate, the d ಏನಂತ ಹೇಳ್ತಾರೆ, the d orbital split heng agate, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ again under CFT you have octahedral and tetrahedral compound, correct ಅಲ್ವಾ? ಸೊ ಇದನ್ನ ಮಿಸ್ ಮಾಡಬೇಡಿ. octahedral compounds and tetrahedral compounds ದು CFT ಕ್ವೆಶನ್ ಏನಿದೆ ಅಲ್ಲ, ಡೆಫಿನೆಟ್ ಆಗಿ ಮಿಸ್ ಮಾಡಬೇಡಿ. ಸೊ ಈ 3 ಅಂತೂ 3 ಮಾರ್ಕ್ಸ್ಗೆ ಪ್ರಯಾರಿಟಿ ಆಗಿ ಇಟ್ಕೊಂಡು ಓದಿ. ಇದೆಲ್ಲ 3 ಮಾರ್ಕರ್ಸ್ ನಾನು ಹೇಳ್ತಿರೋದು. ಓಕೆ, ಇದು ಬಿಟ್ಟು 3 ಮಾರ್ಕ್ಸ್ ಇನ್ನೇನು ಪಾಸಿಬಿಲಿಟಿ ಇದೆ ಈ ಚಾಪ್ಟರ್ ಇಂದ ಅಂತ ಹೇಳಿದ್ರೆ, ಐಸೋಮೆರಿಸಮ್ 3 ಮಾರ್ಕ್ಸ್ ಕೇಳಲ್ಲ. ಐಸೋಮೆರಿಸಮ್ ಕೇಳೋದು 2 ಮಾರ್ಕ್ಸ್ಗೆ, ಬಟ್ ಅದ್ರ ಜೊತೆಗೆ ಒಂದು ಯಾವ್ದಾದ್ರು IUPAC ಕೇಳ್ತಾರೆ, ಕ್ಲಬ್ ಮಾಡ್ತಾರೆ ಜನರಲಿ. ಓಕೆ, ಸೊ ಐಸೋಮೆರಿಸಮ್ನ 2 ಮಾರ್ಕ್ಸ್ ಕೇಳ್ತಾರೆ. ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಓಕೆನಾ. ಇದಾಗ್ತಿದ್ದಂಗೆನೆ ನೆಕ್ಸ್ಟ್ ಏನು ಓದ್ಬೇಕು, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದಾಗ್ತಿದ್ದಂಗೆನೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತೂ ಆಲ್ಮೋಸ್ಟ್ ನಾನು ಕೊಟ್ಟಿರೋಂಥದ್ದು ಇದೆಯಲ್ವೇನ್ರಿ, ಇದು ಬಿಟ್ಟು ಬೇರೆ ಬರಲ್ಲ. ಐ ಆಮ್ ಬೀಯಿಂಗ್ ವೆರಿ ವೆರಿ ಕಾನ್ಫಿಡೆಂಟ್ ಹಿಯರ್. ಓಕೆ, ಸೊ ಇಲ್ಲಿ IUPAC ನಾಮೆನ್ಕ್ಲೇಚರ್, either they can give the compound and ask you to write the name, or they can give you the name of the compound, they can ask you to write the complex hem form. ನಿಮ್ಗೆ ಗೊತ್ತಿದೆ ಅಲ್ಲಿ 2 ಪಾರ್ಟ್ ಇದೆ IUPAC nomenclature, writing the formula of the compound, writing the name of the compound. 2 ಥರೋ ಆಗಿರಿ, 2 ಬರುತ್ತೆ. ಸೊ ಇದಿಷ್ಟು ನೀವು ಫೋಕಸ್ ಮಾಡಿದ್ರೆ ಇದು 1 ಮಾರ್ಕಿಗೆ ಅಷ್ಟೇ, ನಾಟ್ ಮೋರ್ ದನ್ 1 ಮಾರ್ಕ್. ಓಕೆ, ಬಟ್ ಇದು ಕಂಬೈನ್ ಮಾಡ್ಬಿಟ್ಟು 3 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯೋರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್. ಎನಿ ಡೌಟ್ಸ್ ಯೋರ್? Okay, some of you asked ವ್ಯಾಂಟ್ ಆಫ್ ಫ್ಯಾಕ್ಟರ್ದು ನ್ಯೂಮರಿಕಲ್ಸ್ ಬರುತ್ತಾ ಅಂತ ಕೆಲವ್ರು ಕೇಳಿದ್ದೀರಾ. ಇಲ್ಲ, ಇಲ್ಲಿವರೆಗಂತೂ ವ್ಯಾಂಟ್ ಆಫ್ ಫ್ಯಾಕ್ಟರ್ ರಿಲೇಟೆಡ್ ನ್ಯೂಮರಿಕಲ್ಸ್ ಅನ್ನ ಡೈರೆಕ್ಟ್ ಆಗಿ ಕೇಳಿಲ್ಲ. ಬಟ್ ಈ ವರ್ಷ ಹಾಟ್ಸ್ ಕ್ವೆಶನ್ ಇರೋದ್ರಿಂದ ಲೆಟ್ಸ್ ನಾಟ್ ಟೇಕ್ ಅ ಚಾನ್ಸ್. ಫಸ್ಟ್ ಪ್ರಯಾರಿಟಿ ಆಗಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ಜನರಲಿ ಏನ್ ಗೊತ್ತಾ, ಪ್ರತಿ ವರ್ಷ ಕಾಲಿಗೇಟಿವ್ ಪ್ರಾಪರ್ಟೀಸ್ ರಿಲೇಟೆಡ್ ಅಂದ್ರೆ ಸೊಲ್ಯೂಷನ್ ಚಾಪ್ಟರ್ ಇಂದ ಹೇಳ್ತಿದ್ದೀನಿ, ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡ್ತಿದ್ದೀನಿ. ಓಕೆ, ಸೊ ಕಾಲಿಗೇಟಿವ್ ಪ್ರಾಪರ್ಟೀಸ್ ರಿಲೇಟೆಡ್ ನ್ಯೂಮರಿಕಲ್ಸೇ ಬರೋದು ಮೇಜರ್ ಆಗಿ. ಅದರಲ್ಲೂ NCERT ಸಾಲ್ವ್ ನ್ಯೂಮರಿಕಲ್ಸೇ ಮೇಜರ್ ಆಗಿ ಕೊಡ್ತಾರೆ. ಅದು ಬಿಟ್ರೆ ಇನ್ ಟೆಕ್ಸ್ಟ್ ರೇರ್ ಆಗಿ ಕೊಡ್ತಾರೆ. ಬಟ್ ಈ ವರ್ಷ ಹಾಟ್ಸ್ ಕ್ವೆಶನ್ ಇರೋದ್ರಿಂದ ವಾಟ್ ಐ ಸಜೆಸ್ಟ್ ಇಸ್ ಅಲಾಂಗ್ ವಿತ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಸ್ವಲ್ಪ ವ್ಯಾಂಟ್ ಆಫ್ ಫ್ಯಾಕ್ಟರ್ ಕ್ವೆಶನ್ಸ್ನು NCERT ಸಾಲ್ವ್ ಮಾಡಿರುವಂಥ ಕ್ವೆಶನ್ಸ್ನ ಒಂದ್ಸಲ ನೋಡ್ಕೊಂಡಿರಿ. ಬಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಜನರಲಿ ಇಲ್ಲಿವರೆಗೆ ನ್ಯೂಮರಿಕಲ್ಸ್ ಕೇಳಿಲ್ಲ, ಆ ಕ್ರೈಟೀರಿಯಾ ಒಂದು ಕೇಳಿದ್ದಾರೆ. ಓಕೆ, ಸೊ I<1 ಅಂದ್ರೆ ಏನು, I>1 ಅಂದ್ರೆ ಏನು, ಇಸ್ ಇಟ್ ಅಸೋಸಿಯೇಷನ್ ಆರ್ ಇಸ್ ಇಟ್ ಡಿಸೋಸಿಯೇಷನ್, ಆ ಒಂದು ಕ್ರೈಟೀರಿಯಾ ಕೇಳಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಸ್,
ಸೊ ಕೆಮಿಸ್ಟ್ರಿ ಸಬ್ಜೆಕ್ಟ್ ಏನು ಇಸ್ ದ ಡೆವಿಲ್ ಆಫ್ ಸೈನ್ಸ್ ಅಂತ ಹೇಳ್ತಿದ್ರ. ಯಪ್ಪ ಯಾಕಿಷ್ಟು ಹೇಟ್ರೆಡ್ ಕೆಮಿಸ್ಟ್ರಿ ಮೇಲೆ, ತುಂಬಾ ನೋವಾಗುತ್ತೆ ಆಯ್ತಾ. ಸೊ ಇಟ್ ಇಸ್ ಡೆಫಿನೆಟ್ಲಿ ನಥಿಂಗ್ ಲೈಕ್ ಅ ಡೆವಿಲ್ ಆಫ್ ಸೈನ್ಸ್ ಅಂಡ್ ಆಲ್, ಆ ಥರ ಏನೂ ಇಲ್ಲ. ದಟ್ಸ್ ವೈ ಐ ಸೆಡ್ ಇನ್ ದ ಬಿಗಿನಿಂಗ್ ಆಫ್ ದಿ ಸೆಷನ್ ಇಟ್ ಸೆಲ್ಫ್, ಪ್ಲೀಸ್ ಸ್ಟೇ ಪಾಸಿಟಿವ್. ಮೈಂಡ್ ಎಷ್ಟು ಪಾಸಿಟಿವ್ ಆಗಿರುತ್ತಲ್ಲ ಜಾಸ್ತಿ ಗ್ರಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ತರ ನೀವೇ ಟ್ಯಾಗ್ ಲೈನ್ಸ್ ಕೊಟ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಯು ವಿಲ್ ನಾಟ್ ಫೀಲ್ ಲೈಕ್ ಸ್ಟಡಿಂಗ್ ಅಟ್ ಆಲ್, ಅಂಡ್ ದಟ್ಸ್ ದಿ ಫಸ್ಟ್ ಲೆವೆಲ್ ಆಫ್ ಬ್ಲಾಕಿಂಗ್ ಯೋರ್ ಸೆಲ್ಫ್ ಅಲ್ವಾ. ನನಗೆ ಕಷ್ಟ ಅಂತ ಹೇಳಿದ್ರೆ ಯಾವುದೇ ಒಂದು ಸಬ್ಜೆಕ್ಟು ಓದಕ್ಕೆ ಮನ್ಸಾಗಲ್ಲ. ಓದಕ್ಕೆ ಮನ್ಸಾಗಿಲ್ಲ ಅಂದ್ರೆ ಮಾರ್ಕ್ಸ್ ಹೆಂಗ್ ಬರುತ್ತೆ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಬಿ ಓಪನ್. ಮೈಂಡ್ ಸ್ವಲ್ಪ ಓಪನ್ ಆಗಿ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ದ ಡೆವಿಲ್ might get converted into God after your chemistry exam day after tomorrow. You never know. Okay na? So yes, I think this covers most of it. Ad bitre illi D and F block elements alli, yes, this is one more important question which I left out. 2 marks ge magnetic momentum calculation. Okay, magnetic moment calculation. ಇದು 2 marks ಗೆ ಎಷ್ಟೊಂದು ಸಲ ಕೇಳಿದ್ದಾರೆ. ಈ 2 marks ಗೆ ಹೆಂಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸಲ ರಿಪೀಟ್ ಆಗಿದೆ ಇದು. ಓಕೆನಾ? ಸೊ ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ. 1 mark ಫಾರ್ಮುಲಾಗೆ, ಓಕೆ, ಅಂಡ್ 1 mark ಫಾರ್ ಆನ್ಸರ್ ವಿತ್ ಯೂನಿಟ್. ಯೂನಿಟ್ ಮಾತ್ರ ಬರೆಯಕ್ಕೆ ಮರಿಬೇಡಿ. ಸುಮಾರು ಸಲ ಮಕ್ಕಳು ಆನ್ಸರ್ ಬರೀತೀರಾ, ಯೂನಿಟ್ ಬಿಟ್ಬಿಡ್ತೀರಾ. ಸೊ ಆ ಥರ ಮಾಡಬಾರ್ದು. ಜಸ್ಟ್ ಲೈಕ್ ಯು ಆಲ್ ಹ್ಯಾವ್ ಬ್ಯೂಟಿಫುಲ್ ನೇಮ್ಸ್ ವಿತ್ ಸರ್ ನೇಮ್ಸ್ ಅಲ್ವಾ, ನಿಮಗೆ ಮಾತ್ರ ಒಳ್ಳೊಳ್ಳೆ ಸರ್ ನೇಮ್ಸು, ಪೆಟ್ ನೇಮ್ಸ್ ಎಲ್ಲ ಇರುತ್ತೆ, ಪಿಂಕಿ, ಮಂಕಿ, ಚಿಂಕಿ ಅಂತೆಲ್ಲ. ಸೊ ಅದೇ ಥರ ಇಲ್ಲಿ ಪಾಪ ಈ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅಥವಾ ನೀವು ಫೈಂಡ್ ಔಟ್ ಮಾಡ್ತಿರೋಂಥ ಕ್ವೆಶನ್ಸ್ಗೂ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ. ಯು ಹ್ಯಾವ್ ಟು ಲೇಬಲ್ ಇಟ್, ಯು ಹ್ಯಾವ್ ಟು ಗಿವ್ ಇಟ್ ರೆಸ್ಪೆಕ್ಟ್ ಅಲಾಂಗ್ ವಿತ್, ಐ ಮೀನ್ ಬೈ ರೈಟಿಂಗ್ ಇಟ್ಸ್ ಯೂನಿಟ್. ಸೊ ಕರೆಕ್ಟಾಗಿ ಅದರ ಯೂನಿಟ್ ಅನ್ನ ನೀವು ಬರೀಲೇಬೇಕು. ಯೂನಿಟ್ ಬರ್ದಿಲ್ಲ ಅಂದ್ರೆ ಇಲ್ಲಿ 1 mark ಕಳ್ಕೊಳ್ತೀರಾ. ಇರೋದೇ 2 mark ಕ್ವೆಶನ್, ಅದರಲ್ಲಿನೂ ಸುಮ್ಮನೆ ಅರ್ಜೆಂಟ್ ಮಾಡಿ ಯೂನಿಟೇ ಬರಿದೆ 1 markನ ಗೋವಿಂದ ಅನ್ಸ್ಬೇಡಿ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ, ಫಾರ್ಮುಲಾ ಬರ್ದ್ಬಿಡಿ. ಫಸ್ಟ್ ಎಲ್ಲಾ ನ್ಯೂಮರಿಕಲ್ಸ್ ಅಲ್ಲಿನೂ ಫಾರ್ಮುಲಾ ಬರೆಯೋದು ಇಂಪಾರ್ಟೆಂಟ್. ಫಾರ್ಮುಲಾ ಬರೀತಿದ್ದ ಹಂಗೇನೆ you should be able to write down, find the answer find out ಮಾಡಿ ಯೂನಿಟ್ ನ ಬರ್ಕೊಳ್ಳಿ. Okay, so this should be sufficient. Yes, this is clear. I think I'll move on to the last part, organic. Yes, Jai chemistry. Yes, Jai chemistry. Okay, so one of you are asking homoleptic ಮತ್ತೆ heteroleptic complexes important ಅಲ್ವಾ ಅಂತ. See, when it comes to last minute preparation, okay, ಒಂದೇ ಒಂದು ದಿನದಲ್ಲಿ ಇರುವಂತ ಎಷ್ಟು ಸ್ಟಫ್ ಮಾಡಕ್ಕಾಗುತ್ತೆ ಒಂದು ತಲೆನಲ್ಲಿ, ಅದನ್ನ ನಾನು ತಲೆನಲ್ಲಿ ಇಟ್ಕೊಂಡು ಇಷ್ಟು ಬರಿತಾ ಇದ್ದೀನಿ. ಇಷ್ಟು ಓದಾದ್ಮೇಲೆ ಇನ್ ಕೇಸ್ ಯು ಹ್ಯಾವ್ ಟೈಮ್, ಡೆಫಿನೆಟ್ಲಿ ಆಕ್ಚುಲಿ ಸಿ ಹೋಮೋಲೆಪ್ಟಿಕ್ ಹೆಟ್ರೋಲೆಪ್ಟಿಕ್ ಎಲ್ಲ ಇಟ್ಸ್ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಕರೆಕ್ಟಾಗಿ ಓದಿದ್ರೆ ಇಟ್ ವಾಂಟ್ ಇವನ್ ಟೇಕ್ ಮೋರ್ ದನ್ 2-3 minutes. ಸೊ ಹಾಗಾಗಿ ಡೆಫಿನೆಟ್ ಆಗಿ ಓದ್ಕೊಳ್ಳಿ. ಯಾಕಂದ್ರೆ 2 marksಗೆ ನಿಮ್ಗೆ ಈ ತರ ಯಾವುದೇ ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ, ಅಲ್ಲ 1 markಗೂ ಕೇಳೋ ಚಾನ್ಸಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ 2 marks ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಅನ್ ಎಕ್ಸಾಂಪಲ್. 2 marks ಕೇಳೋ ಚಾನ್ಸಸ್ ಇರುತ್ತೆ. ಫಸ್ಟ್ ಪ್ರಯಾರಿಟಿ ಆಗಿ ಇದಿಷ್ಟು ಕವರ್ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು ಕವರ್ ಮಾಡ್ತಿದ್ದ ಹಂಗೇನೆ ಕ್ವಿಕ್ ಗ್ಲಾನ್ಸ್, ಚಾಪ್ಟರ್ ಗ್ಲಾನ್ಸ್ ಪ್ರಕಾರ ನೀವು ಸಿಂಪಲ್ ಟಾಪಿಕ್ಸ್ನ 1 markers 2 markers ಎಷ್ಟು ಕವರ್ ಮಾಡಕ್ ಸಾಧ್ಯನೋ ಮಾಡಿ. ಬಟ್ ದಿಸ್ ಶುಡ್ ಬಿ ಯೋರ್ ಫಸ್ಟ್ ಪ್ರಯಾರಿಟಿ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ. ಓಕೆ, ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಆಯ್ತು, ಸಾರಿ. ಡನ್? Okay, I think the screenshot has been captured. Okay, so next moving on to organic chemistry. ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡ್ತಾ ಬರೋದಿಲ್ಲ ಇಲ್ಲಿ. ಅಂದ್ರೆ ಫ್ಯೂ ಟಾಪಿಕ್ಸ್, ದೇರ್ ಆರ್ ಫ್ಯೂ ಟಾಪಿಕ್ಸ್ ವಿಚ್ ಐ ವಿಲ್ ಸ್ಪೆಸಿಫೈ, ಬಟ್ ಅದು ಬಿಟ್ಟು ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಜನರಲ್ ಆಗಿನೇ ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಚಾಪ್ಟರ್ ಇಂದ ನೇಮ್ಡ್ ರಿಯಾಕ್ಷನ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ, ನೇಮ್ಡ್ ರಿಯಾಕ್ಷನ್. ಬಟ್ ಆ ನೇಮ್ಡ್ ರಿಯಾಕ್ಷನ್ ಅಲ್ಲಿನೂ ಚೇಂಜ್, ಅಂದ್ರೆ ಯೂಶಲಿ ಎವ್ರಿ ಇಯರ್ ಸ್ಟಿಕ್ ಆನ್ ಆಗಲ್ಲ ಇದೇ ನೇಮ್ಡ್ ರಿಯಾಕ್ಷನ್, ಅಥವಾ ಲಾಸ್ಟ್ ಒಂದು 4-5 years ಇಂದ ಇದು ಪಕ್ಕ ಇದೇ ನೇಮ್ಡ್ ರಿಯಾಕ್ಷನ್ ಬರ್ತಿದೆ ಅನ್ನೋ ಹೇಳಕ್ಕಾಗಲ್ಲ. ಫ್ರೀಕ್ವೆಂಟ್ಲಿ ಆಸ್ಡ್ ಅನ್ನೋ ತರದನ್ನ ನಾನು ಡೆಫಿನೆಟ್ ಆಗಿ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ I'll just generalize things here in the case of organic chemistry, because ನಾನು ಹೇಳಿದ ಹಂಗೇನೆ ಸ್ವಲ್ಪ ಕ್ವೆಶನ್ಸ್ ಅನ್ನ ಸ್ವಲ್ಪ ಅಂದ್ರೆ ತುಂಬಾ ಪ್ರೆಡಿಕ್ಟಬಲ್ ಇಡ್ದಾನೆ ಸ್ವಲ್ಪ ಚೇಂಜ್ ಮಾಡ್ತಿರೋಂಥ ಕ್ಯಾಟಗರಿ ಅಂದ್ರೆ ಅದು ಸ್ವಲ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ. ಸೊ ಹಿಯರ್ SN1 ಮೆಕ್ಯಾನಿಸಮ್,
SN2 mechanism. Okay, so SN1 mechanism ಅಥವಾ SN2 mechanism ಏನಿದೆ ಇದಂತೂ 100% sure 3 ಮಾರ್ಕ್ಸ್ಗೆ. ಓಕೆನಾ? ಆರ್ ಅಂತ ಬರ್ದಿದ್ದೀನಿ. either SN1 mechanism or SN2 mechanism ಇದಂತೂ ಪಕ್ಕಾ ಕ್ವೆಶನ್. ಇದರಲ್ಲಿ ನೀವೇನು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಇದರಲ್ಲಿ ಚಾಯ್ಸ್ ತಗೊಳಕ್ ಹೋಗ್ಬೇಡಿ, ಬಿಕಾಸ್ either this or that will be surely asked. ಓಕೆನಾ? Then this is fine. Okay, I'm checking your chat also in between so that ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ರೆ ಐ ಕ್ಯಾನ್ ಜಸ್ಟ್ ಆನ್ಸರ್ ದೇ. ನೆಕ್ಸ್ಟ್ ಅದಾಗ್ತಿದ್ದಂಗೆ 3 ಮಾರ್ಕ್ಸ್ ಅಲ್ಲಿ ಓಕೆ ಡಿಹೈಡ್ರೇಷನ್, right? Dehydration of ethanol to ethene. This also has been repeated a lot of times. Correct ಅಲ್ವಾ? ಇದನ್ನು ಸುಮಾರು ಸಲ ರಿಪೀಟ್ ಮಾಡಿದ್ದಾರೆ 3 ಮಾರ್ಕ್ಸ್ಗೆ, ಸಾಕಷ್ಟು ಸಲ ಇದು ಕೂಡ ರಿಪೀಟ್ ಆಗಿರುವಂಥ ಕ್ವೆಶನ್ ಫ್ರಮ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್. ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಸೆಷನಲ್ಲೂ ಸ್ವಲ್ಪ ಈಥರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದರೆ ಅಂದರೆ ಮಾರ್ಕ್ಸ್ ವೇಟೇಜ್ ವೈಸ್ ಸ್ವಲ್ಪ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಅಂತ. ಅದು ಬಿಟ್ಟು ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಕ್ವೆಶನ್ಸ್ ಲೈಕ್ ಕ್ಯೂಮಿನ್ ಪ್ರಿಪ್ರೇಷನ್. ಓಕೆ, then you can also go ahead with named reactions. That's very important. sure ಏನು ನೇಮ್ಡ್ ರಿಯಾಕ್ಷನ್ಸ್. ಯಾವ ಚಾಪ್ಟರ್ದು ನೇಮ್ಡ್ ರಿಯಾಕ್ಷನ್ಸ್ ಮ್ಯಾಮ್ ಅಂದರೆ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಅಲ್ಲಿನೂ ನೀವು ನೇಮ್ಡ್ ರಿಯಾಕ್ಷನ್ಸ್ ನೋಡ್ತೀರಾ. ಆ್ಯಂಡ್ ಹಿಯರ್ ಯು ನೋ ವಾಟ್, I don't want to specify ಯಾಕೆ ಅಂತ ಹೇಳಿದ್ರೆ, see there are so many named reactions in organic chemistry. You have to remember, you have to write and practice, and lot of you are telling that. ಅಂದರೆ ನಾನು ಚಾಟಲ್ಲಿ ನೋಡ್ತಾ ಇರೋ ಹಾಗೆ ಸುಮಾರು ಜನ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಓಕೆ ಮ್ಯಾಮ್ ಐ ಫೀಲ್ ಡಿಫಿಕಲ್ಟ್ ಟು ರಿಮೆಂಬರ್ ನೇಮ್ಡ್ ರಿಯಾಕ್ಷನ್ಸ್ ಅಂತ ಹೇಳ್ತಿದ್ದೀರಾ. ಓಕೆ, ಸೊ ಎಸ್ ಐ ರಿಯಲಿ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಲಾಟ್ ಆಫ್ ಯು ಸ್ಟ್ರಗಲ್ ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂದರೆ ಏನಾಗುತ್ತೆ, ಓದಿದಾಗ ಮೇ ಬಿ ಅರ್ಥ ಆಗಿರುತ್ತೆ ಅಥವಾ ನೆನಪಾಗಿರುತ್ತೆ, ಅದಾದಮೇಲೆ ಸಡನ್ ಆಗಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ಬ್ಲ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು ಅಂದರೆ ವೊಲಟೈಲ್, ಇಟ್ ಇಸ್ ಡೆಫಿನೆಟ್ಲಿ ವೊಲಟೈಲ್ ಅಂದರೆ ಏನು, ಬೇಗ ಮೈಂಡಿಂದ ಎಸ್ಕೇಪ್ ಆಗುತ್ತೆ. ಸೊ ವಾಟ್ ಯು ಕ್ಯಾನ್ ಡೂ ಇಸ್, if you want to remember the organic chemistry reactions properly, thoroughly, the only way is to write and practice, because mathematics kuda hangene. So similar to mathematics, organic chemistry, if you just read organic, see most of the students do this mistake. ಯಾರು ಬರೀತಾರೆ ಅಂತ ಹೇಳಿ ಲೇಸಿನೆಸ್ ಇಂದ ಓದ್ಬಿಡ್ತೀರಾ. ಓದಿದಾಗ ಅರ್ಥ ಆಗುತ್ತೆ. ಲಾಟ್ ಆಫ್ ಟೈಮ್ಸ್ ವೆನ್ ಯು ಜಸ್ಟ್ ರೀಡ್ ದಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಯು ಮೈಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನೆನಪಿದೆ ಅಂತ ಅನ್ಕೋಬೋದು. ಕಣ್ಣು ಮುಚ್ಕೊಂಡು ರಿಯೇಜೆಂಟ್ಸ್ನ ಬೈಹಾಟ್ ಮಾಡ್ತೀರಾ. ಸೊ ಏನಾಗುತ್ತೆ, ಎಕ್ಸಾಮ್ ಅಲ್ಲಿಗೆ ಹೋಗ್ತಿದ್ದಂಗೆ ಭಯ ಎಲ್ಲ ಇರುತ್ತೆ, ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಮರ್ತು ಹೋಗುತ್ತೆ, ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಅಲ್ಲಿ, ಅದರಲ್ಲೂ ನೇಮ್ಡ್ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, you cannot expect directly as it is. For example, Woods reaction na explain Woods reaction direct ಆಗಿ ಕೇಳಿದ್ರೆ good, well and good, ಹೆಂಗೋ ನೆನ್ಪು ಮಾಡ್ಕೊಂಡು ನೀವು ಬರೆದು ಬಿಡ್ತೀರಾ. ಬಟ್ ಏನು ಮಾಡ್ತಾರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ, ರಿಯಾಕ್ಟೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ನ ಮಿಸ್ಸಿಂಗ್ ಅಂದರೆ ಅವರೇ ರಿಯಾಕ್ಷನ್ನ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ Woods ರಿಯಾಕ್ಷನ್ ಇದ್ರೆ ಅವರೇ Woods ರಿಯಾಕ್ಷನ್ ಕೊಟ್ಬಿಟ್ಟು ಇದರ್ ರಿಯಾಕ್ಟೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ ಮಾಯ ಮಾಡಿಬಿಟ್ಟಿರ್ತಾರೆ. ಯು ಹ್ಯಾವ್ ಟು ಫಿಲ್, ಅಂದರೆ ಅಲ್ಲಿ ಯಾವ ರಿಯಾಕ್ಟೆಂಟ್ ಬರುತ್ತೆ, ಯಾವ ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನ ನೀವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ, ಸಡನ್ ಆಗಿ ಮೈಂಡ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಕನ್ಫ್ಯೂಷನ್ ಯಾವಾಗ ಆಗುತ್ತೆ, ವೆನ್ ಯು ನಾಟ್ ಥರೋ ವಿತ್ ಸಮಥಿಂಗ್, ಕಂಪ್ಲೀಟ್ ಕಾನ್ಫಿಡೆಂಟ್ ಆಗಿ ಆ ಒಂದು ಟಾಪಿಕ್ ಗ್ರಿಪ್ ಇಲ್ಲ ಅಂತ ಹೇಳಿದಾಗ, ಆಲ್ರೆಡಿ ನಿಮಗೆ 50-50 ಒಂಥರ ಭಯ ಆಗ್ತಾ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಾನು ಕಾನ್ಫಿಡೆಂಟ್ ಇಲ್ಲ ಅನ್ನೋಂಥ ಭಯ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೋ ವಾಯ್ಸ್, ಯು ನಾಟ್ ಏಬಲ್ ಟು ಹಿಯರ್ ಮೀ? ಎಸ್, yes, am I audible now? No, not audible. ಕೇಳಿಸ್ತಿದ್ಯಾ ಇಲ್ವಾ? My voice is audible. Am I audible? Yes, not audible. Okay.
ಓಕೆ ಓಕೆ, ನಾವ್ ಯು ಆರ್ ಏಬಲ್ ಟು ಹಿಯರ್ ಮೀ. ಗುಡ್ ಗುಡ್, ಓಕೆ ಡನ್. ಸೊ ನಾನೇನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಅದೇ ತುಂಬಾ ಸ್ಟೂಡೆಂಟ್ಸ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರ್ದು ಪ್ರಾಕ್ಟೀಸ್ ಮಾಡಲ್ಲ. ದಟ್ ಇಸ್ ಯುವರ್ ಮೇಜರ್ ಮಿಸ್ಟೇಕ್. ದಯವಿಟ್ಟು ಇದನ್ನ ಮಾಡಬೇಡಿ. ಬರ್ದು ರೈಟ್ ಅಂಡ್ ಪ್ರಾಕ್ಟೀಸ್ ದಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಬಿಕಾಸ್ ಓನ್ಲಿ ವೆನ್ ಯು ಪುಟ್ ಇಟ್ ಆನ್ ದ ಪೇಪರ್ ಇಟ್ ವಿಲ್ ಸ್ಟೇ ಇನ್ ಯುವರ್ ಹೆಡ್ ಫಾರ್ ಅ ಲಾಂಗರ್ ಟೈಮ್. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಹಿಂಗೆ ಓದಿದಾಗ ಒಂದ್ಸಲ ಗ್ಲಾನ್ಸ್ ಮಾಡಿದಾಗ ಅರ್ಥ ಆಗಿರುತ್ತೆ ಅಥವಾ ನೆನಪಿರುತ್ತೆ. ಬಿಕಾಸ್ ಲಾಟ್ ಆಫ್ ಯು, ಐ ಮೀನ್ ಮೋಸ್ಟ್ ಆಫ್ ದ ಟೈಮ್ಸ್ ಲಾಟ್ ಆಫ್ ಯು ವಾಟ್ ಯು ಡೂ, ನೋಡ್ತೀರಾ ಒಂದ್ಸಲ ಗ್ಲಾನ್ಸ್ ಮಾಡಿ ಕಣ್ ಮುಚ್ಕೊಂಡು ಬೈಹಾಟ್ ಎಲ್ಲ ಮಾಡ್ತೀರಾ ರಿಯೇಜೆನ್ಸ್ ನ. ಇಸ್ ಇಟ್ ಪಾಸಿಬಲ್? ಕೆನ್ ಯು ಸ್ಟಡಿ ಮ್ಯಾಥ್ ಲೈಕ್ ದಟ್? ಮ್ಯಾಥಮೆಟಿಕ್ಸ್ ಹಂಗೆ ಓದಕ್ಕಾಗತ್ತಾ? ನೋ, ಇಲ್ಲ. ಹಂಗಿದ್ಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಅದೇ ತರ ತಗೊಂಡು ಬರ್ದು ಪ್ರಾಕ್ಟೀಸ್ ಮಾಡಿ. ಯಾಕೆ ಡೈರೆಕ್ಟ್ ಆಗಿನೇ ರಿಯಾಕ್ಷನ್ಸ್ ನ ಅಲ್ಲಿ ನಿಮ್ಗೆ ಕೇಳ್ಬೇಕಂತ ಇಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. ಅದೊಂದನ್ನ ತಲೆನಲ್ಲಿ ಇಟ್ಕೊಳ್ಳಿ. ಆಲ್ದೋ ದೇರ್ ವಿಲ್ ಬಿ ಫ್ಯೂ ಡೈರೆಕ್ಟ್ ಕ್ವೆಶನ್ಸ್ ಲೈಕ್ ದಿಸ್ SN1 SN2 ಅಂಡ್ ಚಾಯ್ಸ್ ಇರುತ್ತೆ. ಡೋಂಟ್ ವರಿ, ಚಾಯ್ಸ್ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಮ್ಯಾನೇಜ್ ಅಂತೂ ಮಾಡ್ತೀರಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ನ. ಅಂದ್ರೆ ಕಂಪ್ಲೀಟ್ ಆಗಂತೂ ಪ್ರಾಬ್ಲಮ್ ಆಗೋದಿಲ್ಲ. ಐ ಮೇಕ್ ಶೋರ್ ದಟ್ ಇಟ್ ಡಸಂಟ್ ಹ್ಯಾಪನ್ ಟು ಯು, ಬಿಕಾಸ್ there are few fixed questions in the organic part also, but complete the following reactions ಅನ್ನೋ ತರ questions ನೀವು ನೋಡಿರ್ತೀರಲ್ವಾ ಆಲ್ರೆಡಿ. ಸೊ therefore ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದ್ರೆ ಲೈಕ್ ಐ ವಾಸ್ ಟೆಲಿಂಗ್ ಯು, ಮೇ ಬಿ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಒಂದು ರಿಯಾಕ್ಷನ್ ನ ಓದಿರ್ತೀರಾ ನೀವು. ಅದನ್ನ ಡೈರೆಕ್ಟ್ ಆಗಿ ಕೇಳಿದಾಗ ಎಕ್ಸ್ಪ್ಲೇನ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ಅವರು ಡೈರೆಕ್ಟ್ ಆಗಿ ಕೇಳಿದಾಗ ನೀವು ಬರ್ದು ಬಿಡ್ತೀರಾ ಪ್ರಾಬಬ್ಲಿ. ಬಟ್ ಅದನ್ನೇ ಅವರೇ ರಿಯಾಕ್ಷನ್ ಕೊಟ್ಬಿಟ್ಟು ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಥವಾ ಗೆಸ್ ದಿ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ A and B ಅಂತ ಲೇಬಲ್ ಮಾಡಿರ್ತಾರೆ ರಿಯಾಕ್ಟೆಂಟ್ ಪ್ರಾಡಕ್ಟ್, ಅದೇನು ಅಂತ ನೀವು ಗೆಸ್ ಮಾಡ್ಬೇಕು. ಸೊ ಈ ತರ ಎಲ್ಲ ಇದ್ದಾಗ ಕನ್ಫ್ಯೂಷನ್ ಆಗುತ್ತೆ. ನಾನು ಯಾವಾಗಲೇ ಹೇಳ್ತಿದ್ದೇನು, ಕನ್ಫ್ಯೂಷನ್ ಯಾವಾಗ ಆಗುತ್ತೆ ಅಂದ್ರೆ ವೆನ್ ಯು ನಾಟ್ ಕಾನ್ಫಿಡೆಂಟ್ ವಿತ್ ದ ಟಾಪಿಕ್. ವೆನ್ ಆರ್ ಯು ನಾಟ್ ಕಾನ್ಫಿಡೆಂಟ್? ವೆನ್ ಯು ಡೋಂಟ್ ರೈಟ್ ಅಂಡ್ ಪ್ರಾಕ್ಟೀಸ್. ಅದು ನಿಮ್ಮ ತಲೆನಲ್ಲಿ ಅಂದ್ರೆ ಆಲ್ರೆಡಿ 50-50 ಫಿಯರ್ ತರ ಇದ್ಬಿಟ್ರೆ, 50-50 ನಂಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋ ತರ, ಇಫ್ ಯು ನಾಟ್ ವೆರಿ ಶ್ಯೂರ್ ಅಬೌಟ್ ದೋಸ್ ಥಿಂಗ್ಸ್, ಅವಾಗ ಖಂಡಿತವಾಗ್ಲೂ ಆಲ್ರೆಡಿ ಎಕ್ಸಾಮ್ ಹಾಲ್ ಫಿಯರ್ ಜೊತೆಗೆ ಇದು ಸೇರ್ಕೊಂಡು ಎಲ್ಲ ಮರ್ತು ಹೋಗುತ್ತೆ. ಹಂಗೆ ಮಾಡಬೇಡಿ. ಪ್ಲೀಸ್ ರೈಟ್ ಅಂಡ್ ಪ್ರಾಕ್ಟೀಸ್. ಐ ರೈಟ್ ಇಟ್ ಹಿಯರ್ ಓನ್ಲಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದು. ರೈಟ್ ಅಂಡ್ ಪ್ರಾಕ್ಟೀಸ್ ದಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್. Don't ever mug up, don't ever just glance. ಹಿಂಗ್ ಗ್ಲಾನ್ಸ್ ಮಾಡೋದು, ಕಣ್ ಮುಚ್ಕೊಂಡು ಬೈಹಾಟ್ ಮಾಡೋದು ಎಲ್ಲ ಮಾಡಬೇಡಿ. ಯಾಕೆಂದ್ರೆ ನಿಜವಾಗ್ಲೂ ನೆನಪಿರಲ್ಲ. ಡೋಂಟ್ ಡೂ ದಟ್. ಬರ್ದು ಪ್ರಾಕ್ಟೀಸ್ ಮಾಡ್ರಿ. ರಂಗೋಲಿ ಹಾಕಿದಂಗೆನೆ ಬರ್ದು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ದಟ್ಸ್ ಹೌ ಯು ಆರ್ ಸಪೋಸ್ ಟು ಸ್ಟಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂಡ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಆಕ್ಚುಲ್ ಆಗಿ ಏನಾಗ್ತದೆ ಅನ್ನೋದು ಅರ್ಥ ಆಗ್ಬಿಟ್ರೆ ಈ ತರ ನಿಮ್ಗೆ ಅಂದ್ರೆ ತುಂಬಾ ಮರ್ತೋಗೋಂಥದ್ದು ಸಿಚುವೇಶನ್ಸ್ ಬರಲ್ಲ. ಸೊ ಇಟ್ ಇಸ್ ಆಕ್ಚುಲಿ ನಾಟ್ ಡಿಫಿಕಲ್ಟ್. ಮೈಂಡ್ ಅನ್ನ ಫಸ್ಟ್ ಆಫ್ ಆಲ್ ಬ್ಲಾಕ್ ಮಾಡ್ಕೊಂಬೇಡಿ. ನಂಗೆ ಕಷ್ಟ ಅಂತ ಅನ್ಕೊಳ್ಳೇಬೇಡಿ. ಬಿಕಾಸ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಬಿ ದಟ್ ವೇ. ಇಟ್ ಇಸ್ ಪಾಸಿಬಲ್. ಇನ್ನೊಂದು 100% ಶೋರ್ ಕ್ವೆಶನ್ ಯಾವುದು? ಹಾಫ್ಮನ್ ಡಿಗ್ರೇಡೇಷನ್. ಓಕೆ, ಸೊ ಹಾಫ್ಮನ್ ಡಿಗ್ರೇಡೇಷನ್ ಈ ಒಂದು ಕ್ವೆಶನ್ ಅಷ್ಟೇ ಪಕ್ಕ ನಿಮ್ಗೆ ಕೇಳ್ತಾರೆ. ಇದು ಬಿಟ್ರೆ ಇನ್ನೊಂದು 100% ಶೋರ್ ಕ್ವೆಶನ್ ಯಾವುದು? ಬಯೋಮಾಲಿಕ್ಯೂಲ್ಸ್ ಇಂದ. ಒನ್ ಮೋರ್ 100% ಶೋರ್ ಕ್ವೆಶನ್ ಫ್ರಮ್ ಬಯೋಮಾಲಿಕ್ಯೂಲ್ಸ್ ಇಸ್ Haworth structure. Okay, Haworth structure of either glucose, okay, of either glucose, fructose, sorry, glucose, maltose or lactose. ಸೊ ಇದಿಷ್ಟರಲ್ಲಿ ನಿಮಗೆ ಕ್ವೆಶನ್ಸ್ ಡೆಫಿನೆಟ್ ಆಗಿ ನೀವು ನೋಡ್ತೀರಾ ಅಥವಾ ಬಂದೇ ಬರುತ್ತೆ. ಓಕೆನಾ? ಸೊ ಇದಿಷ್ಟೇನಾ ಮ್ಯಾಮ್? ಇದಿಷ್ಟೇನಾ ಅಲ್ಲ. ಇಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಅಂತ ನಾನು ಇಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದ್ರೆ ದಿಸ್ ಇಸ್ ಜನರಲಿ ಅಪ್ಲಿಕೇಬಲ್ ಟು ಆಲ್ ದಿ ಚಾಪ್ಟರ್ಸ್. ನೀವು ಯಾವುದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ಕ್ವೆಶನ್ ತಗೊಂಡ್ರು ನೀವೇನ್ ಮಾಡ್ಬೋದು ಗೊತ್ತಾ? ಫಸ್ಟ್ ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೇಂಜ್ ಚಾಪ್ಟರ್ ತಗೊಂಡ್ರೆ SN1 SN2 ಮೆಕ್ಯಾನಿಸಮ್ ಇದನ್ನ ಮುಗಿಸಾಕ್ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಆಲ್ಕೋಹಾಲ್ ಫಿನಾಲ್ಸ್ ಅಂಡ್ ಈಥರ್ಸ್ ತಗೊಂಡಾಗ ಡಿಹೈಡ್ರೇಷನ್ ಇದು ರಿಲೇಟೆಡ್ ಮುಗಿಸ್ಬಿಡಿ. ನೆಕ್ಸ್ಟ್ ಆಲ್ಡಿಹೈಡ್ಸ್ ಚಾಪ್ಟರ್ ಅಲ್ಲಿ ಹಾಫ್ಮನ್ ಡಿಗ್ರೇಡೇಷನ್ ನ ಮುಗಿಸ್ಕೊಂಡ್ಬಿಡಿ. ಅದಾದ್ಮೇಲೆ ಬಯೋಮಾಲಿಕ್ಯೂಲ್ಸ್ ತಗೊಂಡಾಗ Haworth ಸ್ಟ್ರಕ್ಚರ್ ಇದಿಷ್ಟನ್ನ ಮುಗಿಸ್ಕೊಳ್ಳಿ. ದೆನ್ ವಾಟ್ ಯು ಡೂ? ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡ್ ಚಾಪ್ಟರ್ಸ್ ನ ನೇಮ್ಡ್ ರಿಯಾಕ್ಷನ್, ಸೈಂಟಿಸ್ಟ್ ಹೆಸರಿರುವಂತ ರಿಯಾಕ್ಷನ್ಸ್ ಏನಿರುತ್ತೆ, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಇರ್ಬೋದು, ವುಲ್ಫ್ ಕಿಶ್ನರ್ ರಿಯಾಕ್ಷನ್ ಇರ್ಬೋದು. ಸೊ ಈ ತರ ಸಾಕಷ್ಟು ನೇಮ್ಡ್ ರಿಯಾಕ್ಷನ್ಸ್ ಇದೆ ಅಲ್ವಾ? ಅದನ್ನೆಲ್ಲ ಏನ್ ಮಾಡ್ತೀರಾ? ಒಂದು ಕರೆಕ್ಟ್ ಆಗಿ ಒಂದು ಪೇಜ್ ಅಲ್ಲಿ ಬರ್ಕೊಳ್ಳಿ. ನಾ ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಈಗ ಲಾಸ್ಟ್ ಮಿನಿಟ್ಗೆ ನೀವೇನ್ ಮಾಡ್ಬೋದು, ಓದ್ತಾನೆ ಮತ್ತೆ ಆ ಬರೆಯಕ್ಕೆ ಅಂದ್ಬಿಟ್ಟು ಅರ್ಧ ದಿನ ಸ್ಪೆಂಡ್ ಮಾಡ್ಬಿಡಿ. ಪ್ಲೀಸ್ ಡೋಂಟ್ ಡೂ ದಟ್. ಸ್ಟಡಿ ಒನ್ ಆರ್ಗ್ಯಾನಿಕ್ ರಿಯಾಕ್ಷನ್. ಸ್ಟಡಿ ಅಂದ್ರೆ ಒಂದ್ಸಲ ಬರ್ದು ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ಒಂದ್ ಕಡೆ ನೀಟಾಗಿ ಬರ್ಕೊಳ್ಳಿ. ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲಾ ನಿಮ್ಮ ನೇಮ್ಡ್ ರಿಯಾಕ್ಷನ್ಸ್ ಏನಿದೆ, ಎಲ್ಲಾ ಚಾಪ್ಟರ್ದು ನೇಮ್ಡ್ ರಿಯಾಕ್ಷನ್ಸ್ ಏನಿದೆ, ರೈಟ್ ಇಟ್ ಇನ್ ಒನ್ ಪ್ಲೇಸ್. ಅದನ್ನ ಒಂದ್ ಕಡೆ ಕರೆಕ್ಟ್ ಆಗಿ ಬರ್ಕೊಳ್ಳಿ.
ಇಲ್ಲೂ ಲೆಟ್ ಮಿ ಬ್ರೇಕ್ ಇಟ್ ಡೌನ್ ಫಾರ್ ಯು, ಓಕೆ, ಬಿಕಾಸ್ ಸಮ್ ಆಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್. ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕನ್ಸರ್ನ್ಸ್ ಇರೋದ್ರಿಂದ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಫಸ್ಟ್ ಈ ಟಾಪಿಕ್ಸ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ದೆನ್ ಯು ಗೆಟ್ ಬ್ಯಾಕ್. ಡೆಫಿನೆಟ್ಲಿ ನೇಮ್ ರಿಯಾಕ್ಷನ್ ಸ್ಕಿಪ್ ಅಂತೂ ಮಾಡಬೇಡಿ, ಖಂಡಿತವಾಗ್ಲೂ ನೇಮ್ ರಿಯಾಕ್ಷನ್ಸ್ ಬಂದೇ ಬರುತ್ತೆ. ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾಟರ್ನ್ ಆದ್ರೂ ಇರ್ಬೋದು, ಡೈರೆಕ್ಟ್ ಆಗಾದ್ರೂ ಇರ್ಬೋದು. ಸೊ ನೀವು ಇಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಚಾಪ್ಟರ್ ಬೈ ಚಾಪ್ಟರ್ ತಗೊಳ್ಳಿ. ಸೊ ಒಂದು ಚಾಪ್ಟರ್ ತಗೊಂಡು ಈಗ ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಅರೇನ್ಸ್ ತಗೊಳ್ಳಿ, ಅದ್ರಲ್ಲಿ ಯಾವ್ಯಾವ ನೇಮ್ ರಿಯಾಕ್ಷನ್ ಇದೆ ಅದನ್ನ ಒಂದ್ ಕಡೆ ಬರ್ಕೊಂಡ್ಬಿಡಿ. ಬರ್ದು ಅದನ್ನ ಥರೋ ಆಗ್ಬಿಡಿ. ಒಂದ್ ಪಾರ್ಟ್ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಯು ಆರ್ ಥರೋ ವಿತ್ ದಿಸ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ತಗೊಳ್ಳಿ, ವಿಚ್ ಇಸ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್. ಅದರಲ್ಲಿ ಬರುವಂತ ನೇಮ್ ರಿಯಾಕ್ಷನ್ಸ್ ಅನ್ನ ಒಂದ್ ಕಡೆ ಬರ್ಕೊಂಡು, ಓಕೆ, ಬಿಕಾಸ್ VHZ, ಐ ಮೀನ್ ವ್ಯಾನ್ ಹೊಲಾರ್ಡ್ ಜೆಲೆನ್ಸ್ಕಿ ರಿಯಾಕ್ಷನ್ ಎಲ್ಲ ತುಂಬಾ ರಿಪೀಟೆಡ್ ಆಗಿ ಕೇಳೋವಂಥದ್ದು. ಸೊ ಹಾಗಾಗಿ ಅಂತ ರಿಯಾಕ್ಷನ್ಸ್ ಎಲ್ಲ ಬೇಸಿಕಲಿ ನೇಮ್ ರಿಯಾಕ್ಷನ್ಸ್ ಎಲ್ಲ ಏನಿರುತ್ತಲ್ವಾ, ಸೊ ಅದನ್ನ ನೀಟಾಗಿ ಒಂದು ಪ್ಲೇಸ್ ಅಲ್ಲಿ ಬರ್ಕೊಂಡ್ಬಿಟ್ಟು, ಅಂದ್ರೆ ಈ ಆಲ್ಕೋಹಾಲ್ಸ್ ಫಿನಾಲ್ಸ್ ಚಾಪ್ಟರ್ ತಗೊಂಡ್ರೆ ಅದರಲ್ಲಿರುವಂತ ನೇಮ್ ರಿಯಾಕ್ಷನ್ ಬರ್ಕೊಳ್ಳಿ, ಬಿ ಥರೋ ವಿತ್ ದಟ್, ಇಟ್ ವಿಲ್ ಬಿ ಡನ್. ಅದಾದ್ಮೇಲೆ ಇನ್ನೊಂದು ಪ್ರಾಬಬ್ಲಿ ಯು ಕ್ಯಾನ್ ಟೇಕ್ ಅಪ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅದರಲ್ಲಿ ಬರುವಂತ ನೇಮ್ ರಿಯಾಕ್ಷನ್ ಬರ್ಕೋಬಹುದು, ಅದನ್ನ ಒಂದ್ ಕಡೆ ಇಟ್ಕೋಬಹುದು. ದೆನ್ ಯು ಕ್ಯಾನ್ ಗೋ ಆನ್ ಟು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಏನು ಜಾಸ್ತಿ ನೇಮ್ ರಿಯಾಕ್ಷನ್ಸ್ ಏನು ಇರಲ್ಲ, ಜಸ್ಟ್ ಫೋಕಸ್ ಆನ್ ಹ್ಯಾವತ್ ಸ್ಟ್ರಕ್ಚರ್ ಮೇಜರ್ ಆಗಿ ಬಯೋಮಾಲಿಕ್ಯೂಲ್ಸ್ ಅಲ್ಲಿ. ಅದ್ ಬಿಟ್ರೆ ಯು ವಿಲ್ ಗೆಟ್ ಅ ಲಾಟ್ ಆಫ್ 1 ಮಾರ್ಕರ್ಸ್, ಜನರಲ್ 1 ಮಾರ್ಕರ್ಸ್ ಫ್ರಮ್ ದಿ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್, ಓಕೆನಾ. ಸೊ ಇದ್ರ ಮೇಲೆ ಮೇಜರ್ ಆಗಿ ಇದಿಷ್ಟನ್ನ ನೀವು ಫೋಕಸ್ ಮಾಡ್ತಾ ಹೋಗ್ಬೋದು. ಗೋ ಸ್ಟೆಪ್ ಬೈ ಸ್ಟೆಪ್. Once you're done with chapter wise name reaction, then you can club it together and you can try to revise everything once again, okay na. So don't worry, it is possible, you will be able to do it. Any questions related to this? I think I'll just take last 2-3 minutes ashtene. Okay, a lot of you are telling, ಓಕೆ, ಡಿರೈವೇಶನ್ ಆಫ್ 0th ಅಂಡ್ ಫಸ್ಟ್ ಆರ್ಡರ್, ಎಸ್, ಖಂಡಿತವಾಗ್ಲೂ ಎರಡರಲ್ಲಿ ಒಂದು ಬಂದೇ ಬರುತ್ತೆ. ಆಗ್ಲೇ ನಾನು ನಿಮ್ಗೆ ಹೇಳಿದ್ದೆ 100% ಶೋರ್ ಅಂತ. ಈದರ್ 0 ಆರ್ಡರ್ ಅಂದ್ರೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ 0 ಆರ್ಡರ್ ಅಥವಾ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್, ಇದು ಎರಡರಲ್ಲಿ ಒಂದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಓಕೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೋಯ ಅಂತಿದ್ದೀರಾ? ಖಂಡಿತ ಮೋಯ ಆಗಲ್ಲ, ಡೋಂಟ್ ವರಿ, ಈಸಿ ಇರುತ್ತೆ ಕಣ್ರು. ಅಷ್ಟೊಂದು ಅಂದ್ರೆ ಆ ಥರ ನೀವು ಆಂಕ್ಷಿಯಸ್ ಆಗ್ತಾ ಹೋದಂಗೆ ನಿಮ್ಗೆ ಓದಕ್ಕೆ ಇನ್ನು ಭಯ ಆಗ್ತಾ, ಅಂದ್ರೆ ಏನಂತ ಹೇಳ್ತಾರೆ, ಭಯ ಬಿಲ್ಡ್ ಆಗ್ತಾ ಹೋದಂಗೆ ನಿಮ್ಗೆ ಸ್ಪೇಸ್ ಸಿಗಲ್ಲ, ಯು ನಾಟ್ ಬಿ ಏಬಲ್ ಟು ಅಕಾಮಡೇಟ್ ನ್ಯೂ ಥಿಂಗ್ಸ್. ಸೊ ಹಾಗಾಗಿ ಕೂಲ್ ಆಗಿರಿ, ಸ್ವಲ್ಪ ಕೂಲ್ ಆಗಿರಿ. ಈಗ ಇಷ್ಟು ದಿನನೇ ತಳ್ಕೊಂಡು ಬಂದಿದ್ದೀರಾ, ಇವಾಗ ಒಂದಿನ ತಳ್ಕೊಂಡು ಹೋಗಿ ಅಂತ ಹೇಳ್ತಿಲ್ಲ ನಾನು, ಒಂದಿನ ಇರೋದು. ಪ್ಲೀಸ್ ವರ್ಕ್ ಹಾರ್ಡ್, ಪ್ಲೀಸ್ ಮೇಕ್ ಶೋರ್ ದಟ್ ಯು ಸ್ಮಾರ್ಟ್ಲಿ ಸ್ಟಡಿ, ಬಿಕಾಸ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಓಕೆ, ಡೋಂಟ್ ವರಿ. ಓಕೆ, ವಿ ವಿಲ್ ರಾಕ್ ದ ಕೆಮಿಸ್ಟ್ರಿ ಎಕ್ಸಾಮ್ಸ್ ಅಂತ ಹೇಳ್ತಿದ್ದೀರಾ, ವೆರಿ ವೆರಿ ಗುಡ್. ದಿಸ್ ಕಾನ್ಫಿಡೆನ್ಸ್ ಹ್ಯಾಸ್ ಟು ಬಿ ಸೀನ್. ನಾನು ಅದನ್ನ ನೋಡ್ಲೇಬೇಕು. ಈ ಕಾನ್ಫಿಡೆನ್ಸ್ ಒಂದ್ಸಲ ನಿಮ್ಗಿದೆ ಅಂದ್ರೆ ನಾನು ಬರಿಬೋದು, ನಾನು ಡೆಫಿನೆಟ್ ಆಗಿ ಚೆನ್ನಾಗಿ ಮಾಡ್ತೀನಿ ಕೆಮಿಸ್ಟ್ರಿ ಎಕ್ಸಾಮ್ ಅಂತ. ನಿಮಗೆ ನಿಮ್ಮ ಒಳಗಿಂದಾನೇ ನಿಮ್ ಕಾನ್ಫಿಡೆನ್ಸ್ ಬಂದ್ರೆ ರೆಸ್ಟ್ ಎವ್ರಿಥಿಂಗ್ ಇಟ್ ವಿಲ್ ಪುಲ್ ಯು ಟುವರ್ಡ್ಸ್ ದ ಸೇಮ್. ನಿಮ್ಮನ್ನ ಆರಾಮಾಗಿ ಹೇಳ್ಕೊಂಡು ಹೋಗ್ಬಿಡುತ್ತೆ ಆ ಕಾನ್ಫಿಡೆನ್ಸ್, ಡೋಂಟ್ ವರಿ, ಓಕೆನಾ. ಸೊ ಎಸ್, ಕ್ವಿಕ್ ಆಗಿ ನಾನು ಒಂದು 2 minutes ಮಾತ್ರ ಎಕ್ಸ್ಟೆಂಡ್ ಮಾಡಿಬಿಟ್ಟು ಐ ಜಸ್ಟ್ ಟ್ರೈ ಟು give you few more very quick instructions. ಓಕೆ, ಅದನ್ನೇನೋ ಬರ್ಕೊಂಡ್ಬಿಡಿ ಅಥವಾ ನೋಟ್ ಮಾಡ್ಕೊಳ್ಳಿ. ಕ್ವಿಕ್ ಇನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಟು ಯುವರ್ ಎಕ್ಸಾಮಿನೇಷನ್. ಏನು? ಆಲ್ವೇಸ್ ರೈಟ್ ದಿ ಫಾರ್ಮುಲಾ. Okay, always write the formula for numerical problems. Compulsory idu, very important tip. Your numerical problems will be asked for 3 marks alva. Formula ಬರೆಯೋದಕ್ಕೆ 1 mark ಸಿಗುತ್ತೆ. ಅವಾಗಲೇ ಸಾಕಷ್ಟು ಸ್ಟೂಡೆಂಟ್ಸ್ ಮ್ಯಾಮ್ ಪಾಸ್ ಆದ್ರೂ ಆಗ್ಬೇಕು ಅಂತ ಕೇಳ್ತಿದ್ರಿ. ಸೊ ಡೋಂಟ್ ವರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಆಂಗ್ಸೈಟಿ. ಈ ಥರದನ್ನೆಲ್ಲ ಸ್ವಲ್ಪ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಏನು 3 marksಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರಲ್ವಾ, ಅಟ್ ಲೀಸ್ಟ್ ಫಾರ್ಮುಲಾನ ನೀವು ನೀಟಾಗಿ ಬರೀ ಫಾರ್ಮುಲಾ, ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆಗ್ಲಿಲ್ಲ ಅಂದ್ರೂ ಇನ್ ದ ವರ್ಸ್ಟ್ ಆಫ್ ವರ್ಸ್ಟ್ ಕೇಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಾರ್ಮುಲಾನೇ ನೀಟಾಗಿ ಬರೆದ್ರೆ 1 mark ಔಟ್ ಆಫ್ 3 marks 1 mark ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. 1 mark ಇಸ್ ನಾಟ್ ಅ ಬಿಗ್ ಡೀಲ್ ಅಂತ ಅನ್ಸಿದ್ರೆ ಆ ಪಾಸ್ ಆಗೋದಕ್ಕೆ 1 mark ಕೂಡ ಇಂಪಾರ್ಟೆಂಟ್. ಸೊ ಡೋಂಟ್ ಸ್ಕಿಪ್ ದಟ್. ಸೊ ರೈಟಿಂಗ್ ದ ಫಾರ್ಮುಲಾ ಫಾರ್ ಎನಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಇದನ್ನ ಸ್ಕಿಪ್ ಮಾಡಬೇಡಿ. ಓಕೆ, ಅದಾದ್ಮೇಲೆ ಲೇಬಲ್ ದ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್, ವೆರಿ ಇಂಪಾರ್ಟೆಂಟ್. ಮರ್ತು ಹೋಗ್ತೀರಾ ಇದನ್ನೆಲ್ಲ ನೀವು.
ಮಾಡಬೇಡಿ. ಓಕೆ, ದೆನ್ another important instruction, balance the equation. ಇದು ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ. ಓಕೆ, ಸೊ ಬ್ಯಾಲೆನ್ಸ್ ದಿ ಕೆಮಿಕಲ್ ಈಕ್ವೇಶನ್ಸ್, ಎಸ್ಪೆಷಲಿ ಇನ್ಆರ್ಗ್ಯಾನಿಕ್. ಓಕೆನಾ, ಮರಿಬೇಡಿ, ಬರೀ ಸ್ಕೆಲಿಟಲ್ ಫಾರ್ಮ್ ಬರೆದ್ರೆ ನಿಮ್ಗೆ ಏನು ಮಾರ್ಕ್ಸ್ ಸಿಗಲ್ಲ. ದೆನ್ ರೈಟ್ crisp answers. Crisp answers ಅಂತ ಹೇಳಿದ್ರೆ to the point, answer to the point. Do not write big paragraphs in chemistry. No, marks weightage ನೋಡ್ಕೊಳ್ಳಿ, to the point, crisp ಆಗಿ ಆನ್ಸರ್ ಮಾಡಿ, to the point ಇರಲಿ, and include keywords. Important keywords ಇಲ್ಲ ಅಂದ್ರೆ ನಿಮಗೆ ಮಾರ್ಕ್ಸೇ ಸಿಗಲ್ಲ. No matter how much you write, no matter how big paragraphs you write, keywords are important. If possible, underline them. Underline the keywords. Okay na? So that's very important. And adadmele illi related to your exam, one more very important, always write or attempt extra questions. ವೆರಿ ಇಂಪಾರ್ಟೆಂಟ್. ಏನು ಹಂಗಂದ್ರೆ ಏನು, ಸಪೋಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಮೇನ್ ಅಲ್ಲಿ, ಯಾವುದೋ ಒಂದು ಸಬ್ ಡಿವಿಷನ್ ಅಲ್ಲಿ, ಲೆಟ್ಸ್ ಸೇ there are 6 questions, you should answer only 3. out of 6 answer only 3 ಅಂತ ಇರುತ್ತೆ. ಚಾಯ್ಸ್ ಇರುತ್ತೆ, ಹೌದು. ನಿಮಗೆ 3 questions ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಅಂತ ಹೇಳಿದ್ರು ಕೆಮಿಸ್ಟ್ರಿ ಎಕ್ಸಾಮ್ ಅಲ್ಲಿ ಸಾಕಷ್ಟು ಟೈಮ್ ಇರುತ್ತೆ, ಆಯ್ತಾ. ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ಅ ಶಾರ್ಟೇಜ್ ಆಫ್ ಟೈಮ್ ಇನ್ ಕೆಮಿಸ್ಟ್ರಿ ಎಕ್ಸಾಮ್. ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಅಲ್ಲಿ ಆರಾಮಾಗಿ ಟೈಮ್ ಉಳ್ಕೊಂಡಿರುತ್ತೆ. ಆಲ್ಮೋಸ್ಟ್ ಕರೆಕ್ಟ್ ಆಗಿ ಓದಿ ಬರ್ದಿರೋ ಅಂತ ಮಕ್ಕಳದು ಏನೋ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಜನರಲಿ ಲಾಸ್ಟ್ 3/4 ಗಂಟೆಯಿಂದ 1 hour ಅಂತೂ ಉಳ್ಕೊಳ್ಳುತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಅಲ್ಲಿ. ಸೊ ಆಗ ನೀವು ಏನ್ ಮಾಡ್ಬೋದು, ಫಸ್ಟ್ ಗೊತ್ತಿರೋಂಥ ಕಾನ್ಫಿಡೆಂಟ್ ಆಗಿರೋಂಥ ಎಲ್ಲಾ ಕ್ವೆಶನ್ಸ್ ಅನ್ನ ಅದಕ್ಕೆ ಆನ್ಸರ್ಸ್ ಬರಿತಾ ಹೋಗಿ. ವೆದರ್ ಇಟ್ಸ್ ಯಾವುದೇ ಒಂದು ಮೇನ್ ಇಂದ ಇರಲಿ, ಡೋಂಟ್ ವರಿ. ಏನ್ ಗೊತ್ತಾ, ನೆವರ್ ಗೆಟ್ ಸ್ಟ್ರಕ್ ವಿತ್ ಎನಿ ಕ್ವೆಶನ್. ಟೈಮ್ ಹೋಗ್ತಾ ಅಂದ್ರೆ ತುಂಬಾ ಬೇಗ ಓಡ್ಬಿಡುತ್ತೆ, ಗೊತ್ತಾಗಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಲಿಸನ್ ಟು ಮಿ ಕೇರ್ಫುಲಿ. ಆಟಾಡ್ಬಿಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನು, once you have started your examination, ಅದು ಪಾರ್ಟ್ ಎ ಆಗಲಿ, ಪಾರ್ಟ್ ಬಿ ಆಗಲಿ, ಪಾರ್ಟ್ ಡಿ ಆಗಲಿ, ಬಿಫೋರ್ ಯು ಸ್ಟಾರ್ಟ್ ಯುವರ್ examination, read the question paper thoroughly. ಓಕೆ, ವೆರಿ 3-4 ಸ್ಟಾರ್ ಹಾಕ್ತೀನಿ ನಾನು ಇದಕ್ಕೆ. ರೀಡ್ ದ ಕ್ವೆಶನ್ ಪೇಪರ್ ಥರೋಲಿ. ನಿಮಗೆ 15 minutes ಎಕ್ಸ್ಟ್ರಾ ಟೈಮೇ ಕೊಟ್ಟಿರ್ತಾರಲ್ವಾ ಕ್ವೆಶನ್ ಪೇಪರ್ ಓದೋದಕ್ಕೆ. ರೈಟ್, ಸೊ ಹಂಗಾಗಿ ಅಲ್ಲಿ ಆಟಾಡ್ಬಿಡಿ. ಕ್ವೆಶನ್ ಪೇಪರ್ ಥರೋಗಿ ಓದಿದಾಗ ಭಯ ಪಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮಗೆ ಕ್ಲಿಯರ್ ಆಗಿ ಯಾಕೆ ನಾನು ಕ್ವೆಶನ್ ಪೇಪರ್ ಥರೋಗಿ ಓದಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ಕ್ಲಿಯರ್ ಆಗಿ ನನಗೆ ಇಷ್ಟು ಕ್ವೆಶನ್ಸ್ ನಂಗೆ ಕಾನ್ಫಿಡೆಂಟ್ ಆಗಿ ಆನ್ಸರ್ಸ್ ಗೊತ್ತಿದೆ, ಇಷ್ಟು ಕ್ವೆಶನ್ಸ್ಗೆ ಆನ್ಸರೇ ಗೊತ್ತಿಲ್ಲ ಅನ್ನೋಂಥ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ವಾಟ್ ಯು ಕ್ಯಾನ್ ಡೂ ಇಸ್, ಕಾನ್ಫಿಡೆಂಟ್ ಆಗಿ ಆನ್ಸರ್ಸ್ ಯಾವ ಕ್ವೆಶನ್ಸ್ ಗೊತ್ತಿದೆಯೋ ಕರೆಕ್ಟ್ ಆಗಿ ಕ್ವೆಶನ್ ನಂಬರ್ ಹಾಕಿ, ಪಾರ್ಟ್ ಎ ನಲ್ಲಿದೆಯಾ, ಪಾರ್ಟ್ ಬಿ ನಲ್ಲಿದೆಯಾ, ಪಾರ್ಟ್ ಡಿ ಅಲ್ಲಿದೆಯಾ ಅನ್ನೋ ಪಾರ್ಟ್ಸ್ ನ ಸ್ಪೆಸಿಫೈ ಮಾಡಿ ಆ ಕ್ವೆಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿ. ಕ್ವೆಶನ್ಸ್ ಅಲ್ಲಿನೂ ಕೆಮಿಸ್ಟ್ರಿನಲ್ಲಿ ಸಬ್ ಡಿವಿಷನ್ಸ್ ಜಾಸ್ತಿ ಇರೋದ್ರಿಂದ ಇಸ್ ಇಟ್ ಸಬ್ ಡಿವಿಷನ್ ಎ, ಸಬ್ ಡಿವಿಷನ್ ಬಿ ಅಂತ ನೋಡಿಕೊಂಡು ಕರೆಕ್ಟ್ ಆಗಿ ಕ್ವೆಶನ್ ನಂಬರ್, ಸಬ್ ಡಿವಿಷನ್, ಪಾರ್ಟ್, ಇದು 3 ಬರೆದು ಬಿಟ್ಟು ಆನ್ಸರ್ಸ್ ಬರಿತಾ ಹೋಗಿ. ನಿಮ್ಗೆ ಯಾವ್ದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆಯೋ ಫಸ್ಟ್ ಅದನ್ನೇ ಅಟೆಂಡ್ ಮಾಡ್ತಾ ಬನ್ನಿ. ಕಂಪ್ಲೀಟ್ಲಿ ಫಿಲ್ ಅಪ್ ದಿ ಆನ್ಸರ್ಸ್ ವಿಚ್ ಆರ್ ಕಾನ್ಫಿಡೆಂಟ್ ವಿತ್. ಯಾವುದೋ ಒಂದು ಕ್ವೆಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅದನ್ನೇ ಇಟ್ಕೊಂಡು ಯೋಚನೆ ಮಾಡ್ತಾ ಕೂರ್ಬೇಡಿ. ಬಿಕಾಸ್ ಹೋಗ್ತಾ ಟೈಮ್ ಕಮ್ಮಿ ಇದೆ, ತುಂಬಾ ಬರೆಯಕ್ಕಿದೆ ಅಂತ ಅನ್ಸಿದಾಗ ಗೊತ್ತಿರೋದು ಮರ್ತೋಗೋ ಚಾನ್ಸಸ್ ಇರುತ್ತೆ. ಡೋಂಟ್ ಎವರ್ ಡೂ ದಟ್ ಮಿಸ್ಟೇಕ್. ಫಸ್ಟ್ ರೀಡ್ ದ ಕ್ವೆಶನ್ ಪೇಪರ್ ಥರೋಲಿ. ನಿಮಗೆ ಯಾವ್ಯಾವ್ದು ಕಾನ್ಫಿಡೆಂಟ್ ಆಗಿ ಆನ್ಸರ್ ಗೊತ್ತಿದೆಯೋ ಆ ಆನ್ಸರ್ಸ್ ಅನ್ನೇ ಫಸ್ಟ್ ಬರೀತಾ ಬನ್ನಿ, ಅದನ್ನೇ ಫಸ್ಟ್ ಅಟೆಂಡ್ ಮಾಡ್ತಾ ಬನ್ನಿ, ಅದೇ ಕ್ವೆಶನ್ಸ್ ನ ಬರೀರಿ. ಜಸ್ಟ್ ಮೇಕ್ ಶೋರ್ ದಟ್ ಯು ರೈಟ್ ಡೌನ್ ದಿ ಕ್ವೆಶನ್ ನಂಬರ್ ಪ್ರಾಪರ್ಲಿ. ಅದ್ರಲ್ಲಿ ಮಿಸ್ಟೇಕ್ ಮಾಡಬೇಡಿ, ಅಂದ್ರೆ ಗಡಿಬಿಡಿನಲ್ಲಿ ಭಯದಲ್ಲಿ ಸ್ಕಿಪ್ ಮಾಡಬೇಡಿ. ಕ್ವೆಶನ್ ನಂಬರ್ ನ ಕರೆಕ್ಟ್ ಆಗಿ ಬರೀರಿ. ಪಾರ್ಟ್ ಬಿ ನಲ್ಲಿದೆಯಾ, ಪಾರ್ಟ್ ಸಿ ನಲ್ಲಿದೆಯಾ, ಆ ಕ್ವೆಶನ್ ಯಾವ ಪಾರ್ಟ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಅದನ್ನ ಸ್ಪೆಸಿಫಿಕ್ ಆಗಿ
ಆಗಿ ಮೆನ್ಷನ್ ಮಾಡಿ, ಕ್ವೆಶನ್ ನಂಬರ್ ಬರೀರಿ, ಸಬ್ ಡಿವಿಷನ್ ಆಫ್ ದಿ ಕ್ವೆಶನ್ ಅಂದ್ರೆ ಕ್ವೆಶನ್ಸ್ ಒಳಗಡೆ ಸಬ್ ಡಿವಿಷನ್ ಎನಾ ಬಿನಾ ಅದನ್ನ ನೀಟಾಗಿ ಸ್ಪೆಸಿಫೈ ಮಾಡಿ ಫಸ್ಟ್ ಗೊತ್ತಿರೋಂಥ ಆನ್ಸರ್ಸ್ ಬರೀರಿ. ಅದಾದ್ಮೇಲೆ ಮೂವ್ ಆನ್ ಟು ದಿ ಕ್ವೆಶನ್ಸ್ ವಿಚ್ ಆರ್ ನಾಟ್ ವೆರಿ ಕಂಫರ್ಟೇಬಲ್ ವಿತ್, ತುಂಬಾ ಕಾನ್ಫಿಡೆನ್ಸ್ ಇಲ್ಲದೆ ಇರೋಂಥ ಅಥವಾ ಥಿಂಕ್ ಮಾಡಬೇಕು ಈ ಕ್ವೆಶನ್ಗೆ, ನಂಗೆ ಗೊತ್ತಿದೆ ಅರ್ಧಂಬರ್ಧ ನೆನಪಾಗ್ತಿದೆ, ಥಿಂಕ್ ಮಾಡಿ ಬರಿಬೇಕು ಅಂತಿರೋಂತಹದ್ದು ಕ್ವೆಶನ್ಸ್ ಅನ್ನ ಆಮೇಲೆ ಅಟೆಂಡ್ ಮಾಡಿ. ಓಕೆನಾ? ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್. ಉಲ್ಟಾ ಮಾಡಕ್ ಹೋಗ್ಬಿಡಿ. ಡೋಂಟ್ ಗೆಟ್ ಸ್ಟ್ರಕ್ ವಿತ್ ಎನಿ ಕ್ವೆಶನ್. ಗೊತ್ತಿರೋದನ್ನ ಫಸ್ಟ್ ಬರೆದು ಮುಗಿಸ್ಕೊಂಡ್ಬಿಡಿ. ದೆನ್ ಅದಾದ್ಮೇಲೆ ಎಲ್ಲ ಬರ್ದಾಯ್ತು, ಕಂಪ್ಲೀಟ್ ಆಗಿ ಕ್ವೆಶನ್ ಪೇಪರ್ನ ಅಟೆಂಡ್ ಮಾಡಿ ಆಯ್ತು. ಇನ್ನೂ ಟೈಮ್ ಉಳಿದಿದೆ ಅಂದ್ರೆ ಟೈಮ್ ಇರೋದನ್ನ ನೋಡ್ಕೊಂಡು ಪ್ಲೀಸ್ ಗೋ ಅಹೆಡ್ ವಿತ್ ದಿ ಎಕ್ಸ್ಟ್ರಾ ಕ್ವೆಶನ್ಸ್. ಎಕ್ಸ್ಟ್ರಾ ಇಲ್ಲಿ ಬರ್ದಿದ್ದೀನಲ್ಲ, ಎಸ್, ಡೋಂಟ್, ಎಲ್ಲಿ ಬರ್ದೆ ನಾನು, ಅಟೆಂಡ್ ಎಕ್ಸ್ಟ್ರಾ ಕ್ವೆಶನ್ಸ್, ಎಸ್, ಹಿಯರ್ ಐ ಹ್ಯಾವ್ ರಿಟನ್ ಹಿಯರ್. ಪ್ಲೀಸ್ 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 ಮೇಕ್ ಶೋರ್ ದಟ್ ಯು ರೈಟ್ ಡೌನ್ ದಿ ಎಕ್ಸ್ಟ್ರಾ ಕ್ವೆಶನ್. ಇನ್ನೊಂದು ಲಾಸ್ಟ್ ಟ್ರಿಕ್ ನ ಹೇಳ್ಬಿಟ್ಟು ನಾನು ಈ ಸೆಷನ್ ಎಂಡ್ ಮಾಡೋದಕ್ಕೆ ಐ ವುಡ್ ಲೈಕ್ ಟು ಡೂ ದಟ್. ಒನ್ ಲಾಸ್ಟ್ ಟ್ರಿಕ್ ದಟ್ ಐ ವಾಂಟ್ ಟು ಟೆಲ್ ಯು. Lot of times, listen carefully, this is very very important. Lot of times there can be chances of getting grace marks. Grace marks ಸಿಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಏನರ್ಥ? ನೀವು ಆ ಕ್ವೆಶನ್ ನಂಬರ್ ಆದ್ರೂ ಬರ್ದಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ 25th ಕ್ವೆಶನ್ ನಂಬರ್ 25 ಇನ್ ಯೋರ್ ಕ್ವೆಶನ್ ಪೇಪರ್ ಏನೋ ಒಂದು ಎರರ್ ಇತ್ತು, ಅವ್ರು ಕೊಟ್ಟಿರೋ ಈಕ್ವೇಶನ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಅಲ್ಲ, ಕ್ವೆಶನ್ ಪೇಪರ್ ಅಲ್ಲೇ ಪ್ರಾಬ್ಲಮ್ ಇತ್ತು, ಗ್ರೇಸ್ ಮಾರ್ಕ್ಸ್ ಬರಬೇಕಾಗುತ್ತೆ. ಇಟ್ಸ್ ಅ 3 mark ಕ್ವೆಶನ್. ಸೊ ಆಗೇನ್ ಮಾಡ್ತಾರೆ, ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಗೊತ್ತಿದ್ಯಾ? ಸೊ ಕ್ವೆಶನ್ ನಂಬರ್ 25 ನ ನೀವು ಎಲ್ಲಾದ್ರೂ ಮೆನ್ಷನ್ ಮಾಡಿದೀರಾ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಅಂತ ನೋಡ್ತಾರೆ, ಅಟೆಂಡ್ ಮಾಡಿದೀರಾ ಅಂತ ನೋಡ್ತಾರೆ. ಸೊ ಅಟೆಂಡ್ ಆದ್ರೂ ಮಾಡಿದ್ರೆ, ಕ್ವೆಶನ್ ನಂಬರ್ ಆದ್ರೂ ಬರ್ದಿದ್ರೆ ಮಾತ್ರ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓವರ್ ಆಲ್ ಯೂನಿವರ್ಸಲ್ ಆಗಿ ಗ್ರೇಸ್ ಮಾರ್ಕ್ಸ್ ಕೊಡಕ್ ಹೋಗಲ್ಲ. ನಿಮ್ ಇಡೀ ಆನ್ಸರ್ ಶೀಟ್ ಅಲ್ಲಿ 25 ಅನ್ನೋಂಥ ಕ್ವೆಶನ್ ನೀವು ಅಟೆಂಡೇ ಮಾಡಿಲ್ಲ ಅಥವಾ ಕ್ವೆಶನ್ ನಂಬರ್ ಕೂಡ ಬರ್ದಿಲ್ಲ ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಗಿವ್ ಯು ಗ್ರೇಸ್ ಮಾರ್ಕ್ಸ್ even if that question is wrong. So what I am trying to tell here is, last point that I would want to convey is, ನೀವು ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ ಗೊತ್ತಾ? ಉಳಿದಿರೋಂತಹ ಎಲ್ಲಾ ಕ್ವೆಶನ್ ನಂಬರ್ಸ್ ಅನ್ನ ಬರ್ದಿಟ್ಬಿಡಿ. ನೀವು ಅದಕ್ಕೆ ಆನ್ಸರ್ಸ್ ಬರೀತಿರೋ ಇಲ್ವೋ, ಲಾಸ್ಟ್ ಅಲ್ಲಿ ಅಟ್ ದಿ ಎಂಡ್ ಆಫ್ ಯುವರ್ ಆನ್ಸರ್ ಶೀಟ್ ರೈಟ್ ಡೌನ್ ಆಲ್ ದಿ ಕ್ವೆಶನ್ ನಂಬರ್ಸ್. ಉಳಿಸಿರೋಂಥ ಅಂದ್ರೆ ನೀವು ಅಟೆಂಡ್ ಮಾಡದಿರೋಂಥ ಕ್ವೆಶನ್ಸ್ ಇದ್ರು ಎಲ್ಲಾ ಕ್ವೆಶನ್ಸ್ ಕ್ವೆಶನ್ ನಂಬರ್ ಬರ್ದಿಡಿ. ಬಿಕಾಸ್ ಸಪೋಸ್ ಲಕ್ ಚೆನ್ನಾಗಿದ್ದು ಯಾವುದೋ ಒಂದಿಷ್ಟು ಕ್ವೆಶನ್ಸ್ ರಾಂಗ್ ಆಗಿ ಅಥವಾ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ ಆದ್ರೆ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಕ್ವೆಶನ್ ನಂಬರ್ ಮೆನ್ಷನ್ ಮಾಡಿದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಓಕೆ, ಐ ಹೋಪ್ ದಿಸ್ ಟಿಪ್ ವಾಸ್ ಹೆಲ್ಪ್ಫುಲ್. ಐ ಹೋಪ್ ಟುಡೇಸ್ ಲೈವ್ ಸೆಷನ್ ವಾಸ್ ಹೆಲ್ಪ್ಫುಲ್. ಐ ಥಿಂಕ್ ಐ ಎಂಡ್ ದ ಲೈವ್ ಸೆಷನ್ ನೌ ಬಿಕಾಸ್ ನಿಮಗೆ ಇನ್ನು ಓದಬೇಕು, ಬಿಕಾಸ್ ಬರೀ ಕ್ಲಾಸ್ ಕೇಳ್ತಾ ಇರೋದು ಅಲ್ಲ. ಸೊ ಯು ಹ್ಯಾವ್ ಅ ಲಾಟ್ ಟು ಬಿ ಡನ್ ನೌ. ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ನಾನು ಹೇಳೋದಿಷ್ಟೇ, ಕಾನ್ಫಿಡೆಂಟ್ ಆಗಿರಿ, ಪಾಸಿಟಿವ್ ಆಗಿರಿ. ಖಂಡಿತವಾಗ್ಲೂ ಕೆಮಿಸ್ಟ್ರಿ ಪೇಪರ್ ತುಂಬಾ ಕಷ್ಟ ಇರಲ್ಲ, ಈಸಿ ಆಗಿರುತ್ತೆ. ಯು ವಿಲ್ ಬಿ ಏಬಲ್ ಟು ಪುಲ್ ಇಟ್ ಆಫ್ ವೆಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಹ್ಯಾವ್ ದಿ ಕಾನ್ಫಿಡೆನ್ಸ್. ಕೂಲ್ ಆಗಿರಿ. ವಿ ಆರ್ ವಿತ್ ಯು, ಐ ಆಮ್ ವಿತ್ ಯು. ಸೊ ಏನೂ ಆಗಲ್ಲ, ಚೆನ್ನಾಗಿ ಮಾಡ್ತೀರಾ. ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ನೀವು ಅನ್ಕೊಂಡಿರೋದನ್ನ ಅಚೀವ್ ಮಾಡಕ್ ಸಾಧ್ಯ. ದಟ್ಸ್ ದಿ ಫಸ್ಟ್ ಸ್ಟೆಪ್ ಆಫ್ ಎನಿ ಸಕ್ಸಸ್ ಅಲ್ವಾ? ಸೊ ಎಸ್, ಸೊ ಓಕೆ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಹೌದು, ಖಂಡಿತ ಹೌದು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಖಂಡಿತ ಒಳ್ಳೇದು ಮಾಡುತ್ತೆ. ಎಕ್ಸಾಮ್ ಕೂಡ ಈಸಿ ಆಗಿರುತ್ತೆ, ಡೋಂಟ್ ವರಿ. ಓಕೆನಾ? ಕೆಮಿಕಲ್ ಕೈನೆಟಿಕ್ಸ್ ಪ್ರಾಬ್ಲಮ್ಸ್ ಫ್ರಮ್ ವಿಚ್ ಟಾಪಿಕ್ ದೇ ವಿಲ್ ಆಸ್ಕ್ ಅಂತ ಒಬ್ರು ಕೇಳಿದ್ದೀರಾ. ಕೆಮಿಕಲ್ ಕೈನೆಟಿಕ್ಸ್ ಇಂದ ಮೇಜರ್ ಆಗಿ 0 ಆರ್ಡರ್, ಫಸ್ಟ್ ಆರ್ಡರ್, ಹಾಫ್ ಲೈಫ್ ರಿಲೇಟೆಡ್ ಕ್ವೆಶನ್ ಜಾಸ್ತಿ ಕೇಳ್ತಾರೆ. ಅದರಲ್ಲೂ ಹಾಫ್ ಲೈಫ್ ರಿಲೇಟೆಡ್ ಕೇಳ್ತಾರೆ ಜಾಸ್ತಿ. 0 ಆರ್ಡರ್, ಫಸ್ಟ್ ಆರ್ಡರ್ ನೋಡ್ಕೊಳ್ಳಿ. ಅದ್ಬಿಟ್ಟು ಅರೇನಿಯಸ್ ಇಕ್ವೇಶನ್ ರಿಲೇಟೆಡ್ ಕ್ವೆಶನ್ಸ್, ಅದ್ಬಿಟ್ರೆ ಆಕ್ಟಿವೇಶನ್ ಎನರ್ಜಿ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್. ಓಕೆ, ವಿನ್ನೀಸ್ ಫಿಟ್ನೆಸ್ ಅಂತ ಜಿಮ್ ಅವರೆಲ್ಲ ಬಂದಿದ್ದಾರೆ ಅನ್ಸುತ್ತೆ ಕೆಮಿಸ್ಟ್ರಿ ಕಲ್ತ್ಕೊಳ್ಳೋದಕ್ಕೆ. ಓಕೆ, ಎನಿವೇ, ನೈಸ್. Yes, this is also one more valid question, ma'am. Organic chemistry nalli from which chapter IUPAC nomenclature will come anta major agi amines chapter inda IUPAC nomenclature organic alli ಜಾಸ್ತಿ ಯಾವ್ದ್ರಿಂದನೂ ಕೇಳಲ್ಲ. amines chapter ಅಲ್ಲಿ ಇರುವಂತ IUPAC nomenclature questions ಅನ್ನ ದಯವಿಟ್ಟು ಅಂದ್ರೆ IUPAC nomenclature naming of the amines ಏನಿದೆ ಅದನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. IUPAC nomenclature organic chemistry ಇಂದ ಮೇಜರ್ ಆಗಿ amines ಇಂದಾನೆ ಬರುತ್ತೆ. ಓಕೆನಾ? Yes, so I think that's it for today. So all the very best, dear students. I hope today's live session was useful. Okay, so lots and lots and lots of love to all of you. Love you all so much. Chanag ಮಾಡಿ exams na, passing all my energy to you. ಚೆನ್ನಾಗಾಗುತ್ತೆ. ಕರೆಕ್ಟಾಗಿ ಊಟ ತಿಂಡಿ ಮಾಡಿ, ನಿದ್ದೆ ಮಾಡಿ, ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಇರೋಂಥ ಕಡಿಮೆ ಟೈಮನ್ನು ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಗಾಬರಿ ಆಗೋ ನೆಸೆಸಿಟಿ ಇಲ್ಲ, ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಓದಿದ್ದೀರಾ, ಕಾನ್ಫಿಡೆಂಟ್ ಆಗಿರಿ, ಸಾಧ್ಯ ಇದೆ. ಇಟ್ ಇಸ್ ಸ್ಟಿಲ್ ಪಾಸಿಬಲ್ ಫಾರ್ ಯು ಟು ಡೂ ಇಫ್ ಇಟ್ ಆಲ್. ಇನ್ನೂ ಫುಲ್ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರು ತಲೆ ಕೆಡ್ಸ್ಕೊಬೇಡಿ. ಅಟ್ಲೀಸ್ಟ್ ನಾನು ಹೇಳ್ತಿರೋಂಥ ಟಾಪಿಕ್ಸ್ನಾದ್ರೂ ಫೋಕಸ್ ಮಾಡಿ
ಖಂಡಿತ ಚೆನ್ನಾಗಿ ಮಾಡ್ತೀರಾ. ಅಲಾಂಗ್ ವಿತ್ ದಟ್ ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೂಡ ಆಡ್ ಆನ್ ಆಗೋದ್ರಿಂದ ಓವರ್ ಆಲ್ ಕೆಮಿಸ್ಟ್ರಿನಲ್ಲಿ ಒಳ್ಳೆ ಸ್ಕೋರೇ ಬರುತ್ತೆ. ಡೋಂಟ್ ವರಿ, ತುಂಬಾ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರಿ. ಆದಷ್ಟು ಟಿಲ್ ದ ಲಾಸ್ಟ್ ಮಿನಿಟ್ ಪ್ರಾಕ್ಟೀಸ್ ಮಾಡಿ. ಡೋಂಟ್ ಲೀವ್ ದಿ ಎಫರ್ಟ್ ಅಂತೂ ಇರಲಿ. ಲಾಸ್ಟ್ ಮಿನಿಟ್ ತನಕ, ಎಕ್ಸಾಮ್ ಒಳಗೆ ಹೋಗೋ ತನಕ ಸ್ವಲ್ಪ ಲಾಸ್ಟ್ ಮಿನಿಟ್ ತನಕನೂ ಮೈಂಡಲ್ಲಿ ಕೆಮಿಸ್ಟ್ರಿನೇ ಓಡ್ತಾ ಇರಲಿ, ಬೇರೆ ಯಾವುದು ಡಿಸ್ಟ್ರಾಕ್ಷನ್ಸ್ ಬೇಡ. ಇಷ್ಟನ್ನ ಹೇಳ್ತಾ I would just want to end this particular live session. So thank you so much for listening to me, reading all your comments. Okay, nanna love blessings andala hakidra. Blessings is probably a big word. My love, my my positive energy is always with you. You will definitely do well in the exams. Chemistry exam na chindi ag ಮಾಡ್ತೀರಾ. Don't worry. So chata-pata anta chemistry exam ಬರೀತೀರಾ. Okay na, don't worry. So all the best my dear students. Yes, we shall meet very soon after your chemistry exam. ಮತ್ತೆ ರಿವ್ಯೂ ಮಾಡೋದಕ್ಕೆ ಬರ್ತೀನಿ ನಾನು ಕೆಮಿಸ್ಟ್ರಿ ಪೇಪರ್ನ. ನಾನು ಎಷ್ಟು ಹೇಳಿದೆ, ಎಷ್ಟು ಕ್ವೆಶನ್ಸ್ ಬಂದಿದೆ ನಿಮ್ಮ ಎಕ್ಸಾಮಲ್ಲಿ ಅಂತ, ಬಿಕಾಸ್ I am confident that these questions are going to be seen in your question paper. Okay, so thank you so much. We will meet in the next live session soon. Also, there is one more important instruction which I want to tell you quickly before I end this. ಒಂದೇ ಒಂದು ನಿಮಿಷ. Okay, very very important. ಈಗ ಕೆಮಿಸ್ಟ್ರಿ ಎಕ್ಸಾಮ್ ಎಲ್ಲ ಇದೆ, ನನಗೆ ಗೊತ್ತಿದೆ, ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದೀರಾ, ಎಕ್ಸಾಮ್ಸ್ ನಡೀತಿದೆ. ಬಟ್ ಟೀಚರ್ ಆಪ್ ಇಸ್ ಆಕ್ಚುಲಿ ಎಕ್ಸ್ಕ್ಲೂಸಿವ್ಲಿ ಲಾಂಚಿಂಗ್ K-CET crash course called Vidyamruta. Okay, Vidyamruta 2024 is a very 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 unique and very very important crash course. ನಿಮಗೆ ಕಂಪ್ಲೀಟ್ K-CET ಚಾಪ್ಟರ್ಸ್ ಏನಿದೆ, ಕಂಪ್ಲೀಟ್ K-CET ಕೋಚಿಂಗ್ ಅನ್ನ ನಿಮ್ಗೆ ಇರುವಂತಹ ಲಿಮಿಟೆಡ್ ಟೈಮ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ನಾವು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ Vidyamruta is happening in various locations of Karnataka, 31 locations of Karnataka. Some of you have already received this particular information, so ನಿಮ್ಗೆ ಆಲ್ರೆಡಿ ಗೊತ್ತಿದೆ, and most of you have also enrolled for this course. So ಇದು ಆಫ್ಲೈನ್ ಮತ್ತೆ ಆನ್ಲೈನ್ ಕೋರ್ಸ್ ಆಗಿರುತ್ತೆ. ಸೊ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಟೇಕ್ ಅಪ್ ಆಫ್ಲೈನ್ ಕ್ಲಾಸ್, ನನಗೆ ಟ್ರಾವೆಲ್ ಮಾಡಕ್ ಆಗಲ್ಲ ಮ್ಯಾಮ್ ಅಂತ ಹೇಳೋರು, ಡೋಂಟ್ ವರಿ, ಡೈರೆಕ್ಟ್ಲಿ ಜಸ್ಟ್ ಕಾಂಟ್ಯಾಕ್ಟ್ ಟೀಚರ್ ಆಪ್. ನಮ್ಮ ನಂಬರ್ ಇದೆ ಇಲ್ಲಿ. ಸೊ ಇಫ್ ಯು ಜಸ್ಟ್ ಕಾಂಟ್ಯಾಕ್ಟ್ ಟೀಚರ್ ಆಪ್, ಇಫ್ ಅಟ್ ಆಲ್ ಯು ಆರ್ ನಾಟ್ ಏಬಲ್ ಟು ಅಟೆಂಡ್ ಆಫ್ಲೈನ್ ಕ್ಲಾಸಸ್, ಇಟ್ಸ್ ಓಕೆ. ಕ್ಲಾಸ್ ರೂಮ್ ಅಲ್ಲಿ ಕೂತು ಎಲ್ಲೆಲ್ಲಿಂದೋ ಟ್ರಾವೆಲ್ ಮಾಡಿ ಕೇಳಕ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಆನ್ಲೈನ್ ಅಂತೂ ಖಂಡಿತ ಇದೆ. ಅಂಡ್ ಇಟ್ಸ್ very 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 affordable. It's at a price of only 950 rupees. Okay, just for 950 rupees you will be getting complete 1 month K-CET crash course, and which is very very effective, which is a very high quality content. Don't worry, nimage K-CET crash course related ella instructions anna ನಾವು ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ what you are supposed to do, just contact this particular number. ಇಲ್ಲಿ highlight ಮಾಡ್ತಿದ್ದೀನಿ, contact this particular number. Done. And our team will reach out to you. If you're interested, please enroll to Vidyamruta 2024, which is a K-CET crash course program soon. ಅದನ್ನ ಎನ್ರೋಲ್ ಆಗ್ತಿದ್ದಂಗೆನೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಯು ವಿಲ್ ಬಿ ಏಬಲ್ ಟು ಎನ್ರೋಲ್ ಟು ದಿಸ್ ಕೋರ್ಸ್. ಯು ವಿಲ್ ಬಿ ಅಕಾಮಡೇಟೆಡ್ ಇನ್ ದ ಕೋರ್ಸ್, ಅಂಡ್ ವೇರಿಯಸ್ ಲೊಕೇಶನ್ಸ್ ಅಲ್ಲಿ ನಡೀತಿರೋದ್ರಿಂದ ನಿಮಗೆ 10 days ಆಫ್ಲೈನ್ ಕ್ಲಾಸ್ ಇರುತ್ತೆ. ಅದಾದ್ಮೇಲೆ ಬಾಕಿ 15 ದಿನಗಳು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಕಂಪ್ಲೀಟ್ ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡೋದು, K-CET ಗ್ರಿಪ್ ಹೇಗೆ ತಗೊಳ್ಳೋದು, K-CET ಎಕ್ಸಾಮ್ ರಿಲೇಟೆಡ್ ಇನ್ಸ್ಟ್ರಕ್ಷನ್, ಅದಾದ್ಮೇಲೆ ಕೌನ್ಸಿಲಿಂಗ್, ಎಕ್ಸಾಮ್ ರಿಲೇಟೆಡ್ ಕೌನ್ಸಿಲಿಂಗ್, ಇದೆಲ್ಲದನ್ನ ನಾವು ಹೇಳ್ತಾ ಹೋಗ್ತೀವಿ. ಸೊ ಆಲ್ ಆಫ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ಯು ಆರ್ ಅ ಪಾರ್ಟ್ ಆಫ್ Vidyamruta program. Don't miss out this beautiful session that you will have immediately after your board examination. It will start from March 24th and it will continue till the April 15th. ಅಂದ್ರೆ ನಿಮ್ಮ CET ಎಕ್ಸಾಮ್ 2 ದಿನ ಮುಂಚೆವರೆಗೂ ಕೋರ್ಸಸ್ ಇರುತ್ತೆ. ಸೊ ಹಾಗಾಗಿ quickly contact us. Okay, so I shall see you there soon. Thank you so much again. Once again, thank you so much.